ರೂಪಾಯಿನ ಕಲಾ ಕಾಣಿಕೆಗೆ ನೀಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಮಹಾಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್झितकैतवोऽत्र परमो निर्मत्सराणां सतां ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ಶಾರದಾ ಭವವಾರಾಶೇಃ ಪಾರದಾ ವರದಾ ಸತಾಂ ನೀರದಾ ಬಹರೇರ್ಜ್ಞಾನ ಸಾರದಾ ಪಾತು ಸರ್ವದಾ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ಕಲಿಕೃತ ನಿಖಿಲ ಕಲ್ಮಷಾಪನೋದನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ಅದ್ಯ ಕಥಾನುವಾದೆ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಮದ್ಭಾಗವತಿ ವಾರ್ತಾ ಸುರಾಣಾಮಪಿ ದುರ್ಲಭ. ಭಾಗವತದ ಕಥೆಯನ್ನು ಕೇಳಬೇಕು ಅಂದರೆ ಅದು ದೇವತೆಗಳಿಗೂ ಕೂಡ ಕಷ್ಟ ಸಾಧ್ಯ ಅಂತೆ. ಮಾರ್ಕೆಟಿನಲ್ಲಿ ಪದಾರ್ಥಗಳನ್ನು ತೆಗೆದುಕೊಳ್ಳಿಕ್ಕೆ ಜೋಬಿನಲ್ಲಿ ದುಡ್ಡಿದ್ರೆ ಸಾಕು. ಈಗ ದುಡ್ಡು ಬೇಕಾಗಿಲ್ಲ, ಫೋನ್ ಇದ್ದರೆ ಸಾಕು. ಫೋನ್ ಪೇ ಮಾಡಿದರೆ ಮನೆಗೆ ಪದಾರ್ಥಗಳು ಬರುತ್ತೆ. ಆದರೆ ಈ ಕೃಷ್ಣ ಭಕ್ತಿ, ಈ ಕೃಷ್ಣನ ನಾಮಸ್ಮರಣೆ ನಿಮ್ಮ ಯಾವ ಮಾರ್ಕೆಟಿನಲ್ಲಿ, ಯಾವ ವಾಣಿಜ್ಯ ಮಳಿಗೆಗಳಲ್ಲಿ ಉಳ್ಳಾಗಡ್ಡಿ ಜೊತೆಗೆ ತರಕಾರಿಗಳ ಜೊತೆಗೆ ಮಾರಾಟಕ್ಕಿಟ್ಟ ಪದಾರ್ಥ ಅಲ್ಲ. ನಿಮ್ಮ ಯಾವ ಕರೆನ್ಸಿಯಿಂದಲೂ ಇದನ್ನು ಪಡಿಲಿಕ್ಕಾಗಲ್ಲ. ಈ ಭಾಗವತ ನಮ್ಮ ಹೃದಯಕ್ಕೆ ಬರಬೇಕು,
ಕೃಷ್ಣನ ಕಥೆಯನ್ನು ನಾವು ಅನುಸಂಧಾನಕ್ಕೆ ತಂದುಕೊಳ್ಳಬೇಕು. 1 ವಾರಗಳ ಕಾಲ ಏಕಾಗ್ರತೆಯಿಂದ ಕೃಷ್ಣನ ಕಥೆಯನ್ನ ಕೇಳುವ ಯೋಗ್ಯತೆ ಇದೆ ಅಂದರೆ ಅದು 10 ಜನ್ಮಗಳ ಪುಣ್ಯದ ಮೊತ್ತ, ಪುಣ್ಯದ ಕರೆನ್ಸಿ ಇರಬೇಕು. ಅವರಿಗೆ ಮಾತ್ರ ಈ ಭಾಗವತ ಸಿಗುತ್ತೆ. ದೇಹದ ದುಡಿಮೆಯಿಂದ ಸಿಗುವುದಲ್ಲ ಭಾಗವತ, ಮನಸ್ಸಿನ ಭಾವಕ್ಕೆ ದೊರಕುವುದು ಭಾಗವತ. ನಿಮ್ಮ ಮನಸ್ಸಿನ ಭಾವನೆಗಳಿಗೆ ಈ ಭಾಗವತ ದೊರೆಯುತ್ತೆ ವಿನಃ ದೇಹದ ದುಡಿಮೆಗೆ ಭಾಗವತ ಸಿಗೋದಿಲ್ಲ. ದಾಸರಿ ಹೇಳ್ತಾರೆ, ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನದಿ ಸಾಧನವ ಮಾಳ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ ಅಂತ. ನೀವು ದೇಹವನ್ನು ಇನ್ವೆಸ್ಟ್ ಮಾಡಿದರೆ ದೇವರ ಮುಂದೆ ದೇಹಕ್ಕೆ ಸುಖ ಕೊಡ್ತಾನೆ, ಮನಸ್ಸನ್ನು ಅವನಿಗೆ ಕೊಟ್ಟರೆ ಆತ್ಮಕ್ಕೆ ಸುಖ ಕೊಡ್ತಾನೆ. ದೇಹದಿಂದ ದಿಂಡ್ರಿಗೆ ಉರುಳುವುದು, ದೇವರಿಗೆ ನಮಸ್ಕಾರ ಮಾಡುವುದು, ಪಾದಯಾತ್ರೆ ಮಾಡುವುದು ದೇಹಕ್ಕೆ ಬೇಕಾದ ಸುಖಗಳನ್ನು ಕೊಡ್ತಾನೆ. ದೇವರನ್ನ ಕೇವಲ ದೇಹದಿಂದ ಸೇವೆ ಮಾಡೋದಲ್ಲ, ಮನಸ್ಸಿನಿಂದ ಸೇವೆ ಮಾಡಬೇಕು. ಮನವನಿತ್ತರೆ ತನ್ನ ನೀವನು, ಮನಸ್ಸನ್ನು ಕೊಟ್ಟರೆ ತನ್ನನ್ನೇ ಕೊಡ್ತಾನೆ. ದೇವರಿಗೆ ಬಾಹ್ಯವಾದ ಪದಾರ್ಥಗಳು ಬೇಡ, ಮನಸ್ಸಿನ ಭಾವ ಬೇಕು. ಮಹಾಭಾರತದಲ್ಲಿ ಒಂದು ಪ್ರಸಂಗ, ಒಂದು ಸಣ್ಣ ದೃಷ್ಟಾಂತ ಹೇಳ್ತೇನೆ. ದುರ್ಯೋಧನ ಯುದ್ಧಕ್ಕೆ ಸಿದ್ಧನಾದ, ತುಂಬ ಪಾಪಿಷ್ಠ ದೊರೆ ದುರ್ಯೋಧನ. ಪಾಂಡವರು ಧರ್ಮಾತ್ಮ ದೊರೆಗಳು. ಕೃಷ್ಣ ಸಂಧಾನಕ್ಕೆ ಹೊರಟ, ಯುದ್ಧ ಬೇಡ, ಈ ಜಗತ್ತಿನಲ್ಲಿ ಕ್ಷೇಮ ಇಲ್ಲ, ನಾವೆಲ್ಲ ಶಾಂತಿ ಪ್ರಿಯರು, ಯುದ್ಧ ಬೇಡ ಅಂತ ಪಾಠ ಮಾಡ್ಲಿಕ್ಕೆ ಹೊರಟ. ಅವಾಗ ದುರ್ಯೋಧನ ಆಲೋಚನೆ ಮಾಡಿದ, ಸಂಧಾನಕ್ಕೆ ಬರುವ ಕೃಷ್ಣನಿಗೆ ಸುಖಗಳನ್ನು ಮುಂದೊಡ್ಡಿ ನನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳೋಣ ಅಂತ ಆಲೋಚನೆ ಮಾಡಿದ. ಆಮಿಷಗಳನ್ನು ಒಡ್ಡುವ ಪ್ರಯತ್ನ ಮಾಡಿದ. ಕೃಷ್ಣನಿಗೋಸ್ಕರ ಒಂದು ಮನೆ ಕಟ್ಟಿದ, ಕೃಷ್ಣ ಧಾಮ. ಮೊದಲ ನಿರ್ಮಾಣ ಮಾಡಿದ್ದು ದುರ್ಯೋಧನ, ಅವನನ್ನು ವಶ ಮಾಡಿಕೊಳ್ಳಿಕ್ಕೆ. AC ಮಾಡಿದ, ಬೇಕಾದಷ್ಟು ವೈಭವದ ಭೋಗ ಪದಾರ್ಥಗಳನ್ನು ಇಟ್ಟ, ಪ್ರಚಾರ ಮಾಡಿದ. ಕೃಷ್ಣ ನಮ್ಮ ಮನೆಗೆ ಬಂದರೆ ಅವನಿಗೆ ಷೋಡಶೋಪಚಾರ ಪೂಜೆ. ಯಾಕೆ? ಸ್ವಾರ್ಥಕ್ಕೆ, ಸಮರ್ಪಣೆಗಲ್ಲ. ಮತ್ತೊಬ್ಬ ಭಕ್ತ ಇದ್ದ, ವಿದುರ ಅಂತ ಅವನ ಹೆಸರು. ಅವನ ಆಲೋಚನೆ ಮಾಡಿದ, ನನ್ನ ಮನೆ ಚಂದಿಲ್ಲ, ನನ್ನ ಮನೇಲಿ ಸೋಫಾ ಸೆಟ್ ಇಲ್ಲ, ಒಂದು ಕಡ್ಡಿ ಚಾಪೆ, ಅರ್ಧ ಲೋಟ ಹಾಲು. ಹೃದಯದಲ್ಲಿ ಭಾವ. ದುರ್ಯೋಧನದದ್ದು ಹೊರಗಡೆ ಎಲ್ಲ ವೈಭವ ಇದೆ, ಮನಸ್ಸು ಕೊಟ್ಟಿಲ್ಲ. ಒಳ್ಳೆ ಗೋಡಂಬಿ ಕೇಸರಿ ಬಾತು ತುಪ್ಪದಲ್ಲಿ ಮಾಡಿ ತಟ್ಟೆಲ್ಲಿ ಹಾಕಿ ತಿನ್ ಸಾಯಿ ಅಂತ ಕೊಟ್ರೆ ಯಾರಿಗಾದ್ರೂ ತಿನ್ನೋ ಮನಸ್ಸಾಗುತ್ತಾ? ಒಂದು ನೀರು ಗಂಜಿ ಪ್ರೀತಿಯಿಂದ ಕುಡೀರಿ ಅಂತ ಕೊಟ್ರೆ ಕುಡಿಯುವ ಮನಸ್ಸಾಗುತ್ತೆ. ನಮಗೆ ಬೇಕಾದದ್ದು ಭಾವವೇ ವಿನಃ ಪದಾರ್ಥ ಅಲ್ಲ. ನಮ್ಮಂಥ ಸಾಮಾನ್ಯರಿಗೆ ಈ ನಿಯಮ ಇದೆ. ಭಗವಂತ ಸ್ವಯಂ ಪರಿಪೂರ್ಣ, ಅವನಲ್ಲಿ ಯಾವ ಅಪೇಕ್ಷೆಗಳಿಲ್ಲ. ಜಗತ್ತಿನ ಯಾವ ಜೀವರ ಪದಾರ್ಥಗಳನ್ನು ಅಪೇಕ್ಷೆ ಪಡದೆ ಅವರ ಭಾವಕ್ಕೆ ಬೆಲೆ ಕೊಟ್ಟು ಮೋಕ್ಷ ಕೊಡುವ ಏಕೈಕ ದೊರೆ ಅದು ಶ್ರೀಕೃಷ್ಣ ಪರಮಾತ್ಮ ಮಾತ್ರ. ಇನ್ನೆಲ್ಲ ಸ್ವಾರ್ಥವನ್ನು ಬಯಸ್ತಾರೆ. ಸ್ವಾರ್ಥ ಇಲ್ಲದೆ ಸಮಾಜದ ಸೇವೆ ಮಾಡುವ ಏಕೈಕ ದೊರೆ ಸರ್ವೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮ. ಅವರನ್ನು ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳುವ ಪ್ರಯತ್ನ ಮಾಡಿದ. ಕೃಷ್ಣ ಆಲೋಚನೆ ಮಾಡ್ತಾನೆ, ದುರ್ಯೋಧನನ ದಡ್ಡತನ. ಭೀಷ್ಮಾಚಾರ್ಯ ಕಾಯ್ದಿದ್ರು, ನನ್ನ ಮನೆ ಕೃಷ್ಣ ಬರ್ತಾನೆ, ಹೋಗಲಿಲ್ಲ. ದ್ರೋಣಾಚಾರ್ಯ ಕಾಯ್ದಿದ್ರು, ಅವ್ರ ಮನೆಗೂ ಹೋಗಲಿಲ್ಲ. ಯಾಕೆ ಅಂದರೆ ಎಲ್ಲರಿಗೂ ಒಂದೇ ಉತ್ತರ ಕೃಷ್ಣನದ್ದು. ಪಾಂಡವಾನ್ ದ್ವಿಷಸೆ ರಾಜನ್ ಮಮ ಪ್ರಾಣಾಹಿ ಪಾಂಡವಾಹ. ಪಾಂಡವರನ್ನು ದ್ವೇಷ ಮಾಡಬೇಡಿ, ಒಂದು ತಿಳ್ಕೊಳ್ರಿ. ಯಾರು ಬಾಯಲ್ಲಿ ಹರಿ ಕೃಷ್ಣ ಹರೇ ರಾಮ ಅಂತಾರೆ ಅವರನ್ನು ದ್ವೇಷ ಮಾಡಿದರೆ ಕೃಷ್ಣನ ದ್ವೇಷದಷ್ಟು ಪಾಪ ಬರುತ್ತೆ. ಕೃಷ್ಣನ ದ್ವೇಷ ಮಾಡಿದ ಪಾಪಕ್ಕೆ ಸಮಾನರಾಗ್ತದೆ. ಅವ್ರನ್ನ ದ್ವೇಷ ಮಾಡಬಾರ್ದು. ಮದ್ಭಕ್ತ ದ್ವೇಷ ಏವಚ ಹೇಳಿದ್ದಾನೆ ಕೃಷ್ಣ, ನನ್ನ ಭಕ್ತರನ್ನು ದ್ವೇಷ ಮಾಡಬೇಡ್ರಿ. ವಿದುರ ಯೋಚನೆ ಮಾಡ್ತಾನೆ, ಆ ಓಣಿಲ್ ಬರಬೇಕಾದ್ರೆ ದುರ್ಯೋಧನನ ಅರಮನೆ ಇದೆ, ಭೀಷ್ಮಾಚಾರ್ಯ ದೊಡ್ಡ ಜ್ಞಾನಿಗಳು, ಅವರ ಮನೆಯ ಕೇಸರಿ ಹಾಲಿದೆ,
ದ್ರೋಣಾಚಾರ್ಯ ಮನೆಯ ಉಪಚಾರಗಳಿದೆ. ಸೂರಿಲ್ಲದ ಹರಿದ ಗುಡಿಸಲಿನಲ್ಲಿ ವಾಸ ಮಾಡುವ, ಕಡ್ಡಿ ಚಾಪೆ ಹಾಕಿ ಕಾಯ್ತಾ ಇರುವ ಈ ದಾಸಿಪುತ್ರನಾದ ಮನೆಗೆ ಕೃಷ್ಣ ಎಲ್ಲಿ ಬರ್ತಾನೆ ಅಂತ ಆಲೋಚನೆ ಮಾಡಿಕೊಂಡು ರಾತ್ರಿ ಹಾಗೆಯೇ ಕೃಷ್ಣ 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 ಅಂತ ಮಲಗಿದಾನೆ. ಬಾಗಿಲು ತಟ್ಟಿದ ಶಬ್ದ ಆಯ್ತಂತ. ತೆಗೆದು ನೋಡ್ತಾನೆ, ಜಗನ್ಮೋಹನಾದ ಶಂಖಚಕ್ರ ಗದಾಧಾರಿಯಾದ ಕೃಷ್ಣ. ವಿದುರ, ನನಗೆ ಹಸಿವಾಗ್ತಾ ಇದೆ, ನಿನ್ನ ಮನೆಗೆ ಬಂದಿದ್ದೀನೋ ಅಂತ ಹೇಳಿದಾಗ ಅವನಿಗೆ ಸಿಕ್ಕ ಭಾಗ್ಯ ಎಂತಹದ್ದು. ದಾಸರು ಹೇಳ್ತಾರೆ, ವಿದುರನ ಭಾಗ್ಯವಿದು. ಅವನಲ್ಲಿ ಜಾತಿ ವೈಭವ ಇಲ್ಲ, ಶ್ರೀಮಂತಿಕೆ ಇಲ್ಲ, ಮನಸ್ಸಿನಲ್ಲಿ ಪರಿಶುದ್ಧತೆ ಇದೆ, ನಿರ್ಮಲವಾದ ಮನಸ್ಸಿದೆ. ದೇವರು ಹಸಿವು ಮಾಡಿಕೊಂಡು ಬಂದು ಅವನ ಮನೆಯಲ್ಲಿ ಹಾಲು ಕುಡಿದು ಅವನಿಗೆ ಹಾಲಿನಂತಹ ಮೋಕ್ಷವನ್ನು ಕೊಟ್ಟ ಕೃಷ್ಣ. ಅವನಿಗೆ ಬೇಕಾದದ್ದು ಪದಾರ್ಥ ಅಲ್ಲ, ಭಾವ. ನಿನ್ನೆ ಎಲ್ಲ ಕೃಷ್ಣನ ಕಥೆ ಕೇಳಿದ್ರಿ ಸಾಕಷ್ಟು. ಎಲ್ಲಾರ್ಗೂ ಡೌಟು, ಕೃಷ್ಣ ಮಣ್ಣು ತಿಂದಾನೋ ಇಲ್ವೋ ಅಂತ. ಬಲರಾಮ ಚಾಡಿ ಹೇಳಿದ ಕೃಷ್ಣ ಮಣ್ಣು ತಿಂದ ಅಂತ. ಗೋಪಿಯರೆಲ್ಲ ಚಾಡಿ ಹೇಳಿದ್ರು ಕೃಷ್ಣ ಬೆಣ್ಣೆ ತಿಂದ ಅಂತ. ಕೊನೆಗೆ ಎಲ್ಲ ಒಂದು 80 ವರ್ಷ ಆದ್ಮೇಲೆ ಯಶೋದೆ ಕೇಳಿದಂತೆ, ಕೃಷ್ಣ ಈಗಾದ್ರೂ ಸತ್ಯ ಹೇಳು, ನಾವು ಬಾಲ್ಯದಲ್ಲಿ ಯಾರ್ಯಾರ್ದೋ ಮನೆ ಅಂಗಣದಲ್ಲಿ ಮಾವಿನಕಾಯಿ ಕಿತ್ತು ಉಪ್ಪು ಹಾಕೊಂಡು ತಿಂದು ತುಡುಗು ಮಾಡಿದ್ದು ದೊಡ್ಡವರಾದ್ಮೇಲೆ ವೈಭವದಲ್ಲಿ ಹೇಳ್ಕೊಳ್ತೇವೆ. ಅವ್ರ ಮನೆ ಕಾಂಪೌಂಡ ಹಾರಿ ಮಾವಿನಕಾಯಿ ಹರಿದು ಉಪ್ಪು ಕದ್ದು ತಿಂದು ಎಂಜಾಯ್ ಮಾಡೀನಿ ಅಂತ ಅವತ್ತು ಹೇಳಲ್ಲ, ಹೊಡಿತಾರೆ. 80 ವರ್ಷ ಆದ್ಮೇಲೆ ಹೇಳ್ಕೊಳ್ತಾರೆ. ಅದೊಂದು ವೈಭವ, ಆ ಕಳತನ ಹೇಳ್ಕೊಳ್ಳೋದ್ರಲ್ಲಿ ಒಂದು ವೈಭವ. ಕೃಷ್ಣ ಹಿಂಗೆ ಹೇಳ್ಕೊಂಡಾನು ತನ್ನ ಬಾಲ್ಯದಲ್ಲಿ ಇಲ್ಲೇ ಯಾರಾದರೂ ಕೇಳಿದ್ರೆ ಹೇಳ್ಕೊಂಡಾನು. ಯಶೋದೆ ಕೇಳ್ತಾಳೆ, ಕೃಷ್ಣ ಇವತ್ತು ಹೇಳು ಸತ್ಯ, ಅವತ್ತು ತುಡುಗು ಮಾಡಿಯೋ ಇಲ್ಲೋ? ಕೃಷ್ಣ ಹೇಳ್ತಾನೆ, ಅಮ್ಮ ನನಗೆ 80 ಆಯ್ತು, ನಿನಗೆ 100 ವರ್ಷ ಆಯ್ತು, ಮುದುಕಿಯಾಗಿ ಇನ್ನೂ ನಿನಗೆ ಬುದ್ಧಿ ಬರಲಿಲ್ಲೇನು? ನಾನು ಸುಳ್ಳು ಹೇಳಂಗಿಲ್ಲ, ನಾನು ಮಣ್ಣು ತಿಂದಿಲ್ಲ ಅಂತ ಅಂದೇವರು. ಯಶೋದೆಗೆ ಆಶ್ಚರ್ಯ ಆಗುತ್ತೆ, ಏನು ಕೃಷ್ಣ ನೀನು ತಿಂದಿದ್ದು ಎಲ್ಲ ಹೇಳಿದ್ದಾರಲ್ಲ, ಇವತ್ತೊಂದು ಸತ್ಯ ಹೇಳ್ತೇನೆ ಕೇಳು. ಕೃಷ್ಣ ಹೇಳ್ತಾನೆ, ಇಷ್ಟು ದಿನ ನಿನಗೆ ಸತ್ಯ ಹೇಳಿಲ್ಲ, ಇವತ್ತು ಸತ್ಯ ಹೇಳ್ತೇನೆ. ನನ್ನನ್ನು ಯಾರು ಕಳ್ಳ ಕಳ್ಳ ಅಂತ ಬಂದು ನಿನ್ನ ಜೋಡಿ ಹೇಳಿದ್ದಾರೋ ಅವರೆಲ್ಲ ಕಳ್ಳರು, ಜಗತ್ತಿನಲ್ಲಿ ಕಳ್ಳ ಅಲ್ದೇ ಇರೋ ನಾನು ಮಾತ್ರ ಅಂತಾನೆ ಕೃಷ್ಣ. ಯಶೋದೆ ಕೇಳ್ತಾಳ, ಅದು ಹೆಂಗೆ? ಕೃಷ್ಣ ಹೇಳ್ತಾನೆ, ನಾನು ಜಗತ್ತಿನ ಸ್ವಾಮಿ ಇದ್ದೀನಿ. ಮನೆ ಮನೆಯಲ್ಲಿ ಯಾವ ಯಾವ ಹಾಲು, ಮೊಸರು, ಬೆಣ್ಣೆ, ಮಣ್ಣು, ಜಗತ್ತಿನಲ್ಲಿ ಕಾಣುವ 1000 ಪದಾರ್ಥಗಳಿದೆ. ಅದನ್ನು ಸೃಷ್ಟಿ ಮಾಡಿದ ಸರ್ವಶಕ್ತ ನಾನು. ನನ್ನ ಮನೆಯ ಪದಾರ್ಥವನ್ನು ಅವರು ಕದ್ದು ನಂದು ಅಂತ ಭಾವಿಸಿದ್ದಾರೆ ಕಳ್ಳರು ಅವರು, ನಾನು ಕಳ್ಳ ಅಲ್ಲ ಅಂತ. ಇದನ್ನೇ ಉಪನಿಷತ್ ಹೇಳುತ್ತೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಜಗತ್ತಿನ ಅಣುರೇಣು ತೃಣಕಾಷ್ಟಗಳೆಲ್ಲ ಭಗವಂತನ ಅಧೀನ. ಅವನು ಕೊಟ್ಟದ್ದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡುವುದು ನಮ್ಮ ಬದುಕಾಗಬೇಕು. ಸಮಗ್ರ ಪ್ರಪಂಚದಲ್ಲಿರುವ ಪ್ರತಿಯೊಂದು ಪದಾರ್ಥಗಳು ಅದು ದೇವರು ನಮಗೆ ಕೊಟ್ಟಿದ್ದಾನೆ. ಹುಟ್ಟುತ್ತಾ ಏನು ತಂದಿಲ್ಲ, ಸಾಯ್ತಾ ಏನು ನಾವು ಒಯ್ಯಂಗಿಲ್ಲ. ಮಧ್ಯದಲ್ಲಿ ಹೆಂಗ್ ಬಂತು? ಈ ದೇಹ ಕೊಟ್ಟವನು ಯಾರು? ಈ ಮನಸ್ಸು ಕೊಟ್ಟವನು ಯಾರು? ಈ ಇಂದ್ರಿಯಗಳನ್ನು ಕೊಟ್ಟವನು ಯಾರು? ಯಾವ ಫ್ಯಾಕ್ಟ್ರಿಲಿ ಕಣ್ಣು ತಯಾರಾಗುತ್ತೆ? ಸಕ್ಕರೆ ತಯಾರಾಗ್ಬೋದು, ಒಂದು ಕಣ್ಣು ತಯಾರು ಮಾಡಿಕೊಡ್ರಿ, ಬೇಡ್ರಿ. ಇಷ್ಟು ಹುಳಿ ಅನ್ನ ಭಕ್ರಿ ಚಟ್ನಿ ಎಲ್ಲ ತಿಂದಾಗ ರಕ್ತ ಕ್ರಿಯೇಟ್ ಆಗುತ್ತಲ್ಲ. ಇಷ್ಟು ಸೈಂಟಿಫಿಕ್ ಆಗಿ ಜಗತ್ತು ಮುಂದುವರೆದಿದೆಯಲ್ಲ, ಇಂಟರ್ನ್ಯಾಷನಲ್ ಫೇಮಸ್ಸು. ಜಪಾನಿನ ಯಂತ್ರಗಳೇನು, ಜರ್ಮನಿನ ಯಂತ್ರಗಳೇನು? ಆ ಜಪಾನ್ ಜರ್ಮನ್ ಅವರಿಗೆಲ್ಲ ಹೋಗಿ ಹೇಳ್ರಿ, ನಾವು ತಿಂದ ರೊಟ್ಟಿ ಎ ಪಾಸಿಟಿವ್, ಬಿ ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್ ಅನ್ನುವ ರಕ್ತಗಳಾಗುತ್ತೆ. ನಮ್ಮ ಮನೇಲಿ ಇವತ್ತು ಅನ್ನ ವೇಸ್ಟ್ ಆಗ್ತಾ ಇದೆ, ಅದರಲ್ಲಿ ಒಂದು ಎ ಪಾಸಿಟಿವ್ 1 ಹನಿ ರಕ್ತ ಮಾಡಿಕೊಡ್ರಿ, ಸಮಾಜ ಸುಧಾರಣೆ ಮಾಡ್ತೀವಿ ಅಂತ ಕೇಳ್ರಿ. ಯಾರಿಗಾದ್ರೂ ತಾಕತ್ತಿದೆಯಾ? ತಿನ್ನುವ ಅನ್ನ ಇರಲಿ, ತಿನ್ನುವ ಮಾಂಸ ಇರಲಿ, ತಿನ್ನುವ ಹುಲ್ಲಿರಲಿ, ತಿನ್ನುವ ಹಿಂಡಿ ಇರಲಿ, ಅದು ಯಾವುದೇ ಪದಾರ್ಥ ತಿನ್ನಲಿ, ಸಾಯೋ ತನಕ ಓ ಪಾಸಿಟಿವ್ ಎ ಪಾಸಿಟಿವ್ ಅಂದ್ರೆ ಸಾಯೋ ತನಕ ಯಾವುದೇ ಪದಾರ್ಥ ಈ ದೇಹ ಅನ್ನುವ ಫ್ಯಾಕ್ಟ್ರಿಗೆ ಹಾಕಿದ್ರು ಅದೇ ರಕ್ತ ಮಾಡಿಕೊಡುವಂತ ಶಕ್ತಿ ಇರುವ ಸರ್ವೋತ್ತಮ ಕೃಷ್ಣ ಪರಮಾತ್ಮ ಮಾತ್ರ, ಇನ್ಯಾರಿಗೂ ಈ ಶಕ್ತಿ ಇಲ್ಲ. ಇದನ್ನೆಲ್ಲ ನೋಡ್ರಿ, ನಮ್ಮ ದೇಹ ನೋಡ್ರಿ, ಅವನ ಶಕ್ತಿ ಗೊತ್ತಾಗುತ್ತೆ. ಮೇಲ್ಗಡೆ ಎಲ್ಲ ಪ್ಲಾಸ್ಟರ್ ಅಂಟಿಸಿದಾನೆ, ಒಳಗಡೆ 72,000
ನರನಾಡಿಗಳಿದ್ದಾವೆ. ತುಂಬಿದ ಪಟ್ಟಣ ಕೊಂಬತ್ತು ಬಾಗಿಲು ಸಂಭ್ರಮ ದರಸುಗಳ 5 ಮಂದಿ. ದಾಸರು ಹೇಳ್ತಾರೆ, ನಂಬಿ ನೆಚ್ಚಿ ನೀವು ಕೆಡಬೇಡಿರೋ ರಾಮ ರಾಮೆನ್ನಿರೋ. ಪಂಚಜ್ಞಾನೇಂದ್ರಿಯಗಳು, ನವದ್ವಾರಗಳು, ಎಷ್ಟು ಕಶ್ಮಲ. ನೋಡ್ಲಿಕ್ಕೆ ಪ್ಲಾಸ್ಟರ್ ಚೆನ್ನಾಗಿದೆ, ಒಳಗಡೆ ಎಲ್ಲಾರ ಮೈಯಲ್ಲೂ ಅದೇ ರಕ್ತ, ಅದೇ ಮಲ, ಅದೇ ಮೂತ್ರ. ಮೇಲ್ಗಡೆ ಕೆಲವ್ರ ಚರ್ಮ ಬೆಳ್ಳಗಿದೆ, ಕೆಲವ್ರ ಚರ್ಮ ಕರ್ರಗಿದೆ. ಬಗದ್ರೆ ಮಲಮೂತ್ರದಲ್ಲೇನು ವ್ಯತ್ಯಾಸ ಇಲ್ಲ. ಇಂಥ ದೇಹ ಬೀಳೋದ್ರೊಳಗಡೆ ರಾಮ ರಾಮ ಅನ್ನಿ ನಿಮ್ಮ ದೇಹನೂ ಸಚ್ಚಿದಾನಂದ ದೇಹ ಆಗುತ್ತೆ. ಮಲಮೂತ್ರಗಳ ಬಾಧೆ ಹೊರಟು ಹೋಗುತ್ತೆ. ಭಾಗವತ ಹೇಳುತ್ತೆ, ಯಾರು ಕೃಷ್ಣನ ಸ್ಮರಣೆ ಮಾಡಲ್ಲ, ಅಪ್ಪ ಅಮ್ಮ ಅವರ ದೇಹದಿಂದ ಹೊರಗೆ ಹಾಕಿದ ಕಶ್ಮಲ ಈ ದೇಹ. ಇದೊಂದು ಅಮೇಧ್ಯ, ಇದೊಂದು ಹೊಲಸು. ನಮ್ಮ ದೇಹ ಹೊಲಸಾಗಬಾರದು ಅಂದರೆ ಆ ಕೃಷ್ಣನ ಸ್ಮರಣೆ ಆಗಬೇಕು. ಇದೊಂದು ಪವಿತ್ರವಾದ ತುಳಸಿ ದಳ ಆಗಬೇಕು, ದೇವರಿಗೆ ಅರ್ಪಣೆ ಆಗಬೇಕು. ಅಂದರೆ ಎಂಥ ಶಕ್ತಿ ಕೊಟ್ಟಿದ್ದಾನೆ ದೇವರು, ಎಂಥ ವಾಯ್ಸ್ ಕೊಟ್ಟಿದ್ದಾನೆ, ಎಂಥ ಸ್ಪ್ರಿಂಗ್ ಆಕ್ಷನ್ ಕೊಟ್ಟಿದ್ದಾನೆ, ಎಂಥ ಮಂದಹಾಸ ಕೊಟ್ಟಿದ್ದಾನೆ ಮಾನವರಿಗೆ. ಕೆಲವೊಂದು ಆಲೋಚನೆ ಮಾಡ್ರಿ, ಯಾವ ಪ್ರಾಣಿ, ಯಾವ ಪಕ್ಷಿ, ಯಾವ ಕೀಟ, ಯಾವ ಪತಂಗ, ಯಾವುದಕ್ಕೂ ದೇವರು ನಗುವ ಶಕ್ತಿ ಕೊಟ್ಟಿಲ್ಲ. ನಗುವ ಶಕ್ತಿ ಮನುಷ್ಯರಿಗೆ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ ಅಂದರೆ ಪಕ್ಕದ ಮನೆಯವ್ರನ್ನ ಗೇಲಿ ಮಾಡಿ ಸಂತೋಷ ಪಡೆಯಲಿ ಕೊಟ್ಟಿಲ್ಲ. ಆ ಕೃಷ್ಣನ ಸುಂದರವಾದ ಬೃಂದಾವನದ ಕಥೆಗಳನ್ನು ಕೇಳ್ತಾ ಇದ್ರೆ ನಗಬೇಕು ಅನ್ಸುತ್ತೆ. ಅದಕ್ಕೆ ತುಟಿ ದೊಡ್ಡದು ಮಾಡುವ ಶಕ್ತಿ ಕೊಟ್ಟಿದ್ದಾನೆ ದೇವರು. ಅವನ ಕಥೆ ಕೇಳಿ ನಗರಿ ಅಂತ ಕೊಟ್ಟಿದ್ದಾನೆ. ಸ್ಪ್ರಿಂಗ್ ಆಕ್ಷನ್ ಕೊಟ್ಟಿದ್ದಾನೆ ದೇವರು. ಕುತ್ತಿಗೆ ಮೇಲೆ ಸ್ಪ್ರಿಂಗ್ ಆಕ್ಷನ್. ಕೆಲವರದ್ದೆಲ್ಲ ಭರತನಾಟ್ಯ ಎಷ್ಟು ಚಂದ ತಿರುಗ್ತದೆ ಕುತ್ತಿಗೆ, ಹಿಂಗೆ 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 90 ಡಿಗ್ರಿಯಲ್ಲಿ ಕುತ್ತಿಗೆ ತಿರುಗಿಸ್ಬೋದು ಆಚೆ ಈಚೆ. ಯಾವ ಪ್ರಾಣಿಗಳಿಗೂ ನಮ್ಮ ತರ ಕುತ್ತಿಗೆ ತಿರುಗಿಸ್ಲಿಕ್ಕೆ ಬರಲ್ಲ, ಕುತ್ತಿಗೆ ಅಳ್ಳಾಡಿಸ್ಲಿಕ್ಕೆ ಬರಲ್ಲ. ಯಾಕಿಷ್ಟು ಸ್ಪ್ರಿಂಗ್ ಆಕ್ಷನ್ ಕುತ್ತಿಗೆಯಲ್ಲಿ ಇಟ್ಟಿದ್ದಾನೆ? ದೇವರ ಕಥೆ ಕೇಳಿದಾಗ ಆಹಾ, ಹರೇ ರಾಮ 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 ಹರೇ ಹರೇ. ಕುತ್ತಿಗೆ ಅಳ್ಳಾಡಬೇಕು, ದೇಹ ಅಳ್ಳಾಡಬೇಕು, ಸೊಂಟ ಅಳ್ಳಾಡಬೇಕು. ಎಷ್ಟು ಚಂದ ದೇಹ ತಿರುಗುತ್ತೆ, ಗರ 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 ಬುಗುರಿ ತಿರುಗದಂಗೆ. ಇದು ಯಾಕೆ ಅಂದ್ರೆ ಕೃಷ್ಣನ ಕಥೆ ಒಳಗಡೆ ಚೈತನ್ಯ ರೂಪದಲ್ಲಿ ಸೇರಿದಾಗ ಆನಂದ ತಡ್ಕೊಳ್ಳಿಕ್ಕಾಗಲ್ಲ. ಈ ದೇಹ ಗಿರಿಗಿಟ್ಟಿ ಹೊಡಿಬೇಕು, ಗರಗರ ತಿರುಗಬೇಕು. ಅದಕ್ಕೆ ಈ ಸ್ಪ್ರಿಂಗ್ ಆಕ್ಷನ್ ಕೊಟ್ಟಿದ್ದಾನೆ. ದೇವ್ರ ಕಥೆ ಕೇಳಿ ಎಷ್ಟು ಚಲೋ ಇತ್ತಲ್ಲ ಅನ್ಬೇಕು. ನಮ್ಮದು ಹಂಗಲ್ಲ. ನಿನಗೂ ಹಂಗಿ ಮಾಡಿದ್ದೇನು ನಂಗೆ ತಿಳಿತು ನೋಡಿ. 3 ಗಂಟೆ ಪ್ರವಚನ ದೇವ್ರ ಬಗ್ಗೆ ಹೇಳ್ರಿ, ಅದೆಲ್ಲ ತಿಳಿಯಂಗಿಲ್ಲ. ಯಾರನ್ನಾದ್ರೂ ಕರೆಸ್ರಿ, ಪಕ್ಕದ ಮನೆಯವ್ರ ಬಗ್ಗೆ ಒಂದು ಕೇಳ್ರಿ. ಪ್ರತ್ಯಕ್ಷ, ಅನುಮಾನ, ಆಗಮ, ಯಾವ ಪ್ರಮಾಣ ಬೇಕು. 3 ತಾಸು ಪ್ರವಚನ. ಭಾಗವತವೂ ಅಲ್ಲ ಅದರ ಮುಂದೆ. ಕೊನೆಗೆ ಹೇಳ್ತಾರೆ, ಅವ್ರ ಮನೆ ಉಸಾಬರಿ ನನಗೆ ಹಾಕ್ಬೇಕು. ಮುಗೀತು, ಎಲ್ಲ ಮುಗೀತು. ಇದು ಸಪ್ತಾಹ ಮುಗಿಯುತ್ತೆ, ಪಕ್ಕದ ಮನೆ ಕಥೆ ಮುಗಿಯೋದೇ ಇಲ್ಲ. ಇನ್ನೊಬ್ರು ಕಥೆ, ಇನ್ನೊಬ್ರು ಚಾಡಿ ಮಾತಿಗೆ ಎಷ್ಟು ಸ್ಪ್ರಿಂಗ್ ಆಕ್ಷನ್ ಕುತ್ತಿಗೆಯಲ್ಲಿ. ದೇವರ ಕಥೆಗೆ ದೇಹ ಅಲ್ಲಾಡಿಸ್ರಿ, ದೇವರ ಕಥೆಗೆ ನಿಮ್ಮ ಕುತ್ತಿಗೆ ಅಲ್ಲಾಡಿಸ್ರಿ ಅಂದರೆ ಕೆಲವರು ಶಟಗೊಂಡು ಕೂತಿರ್ತಾರೆ. ಅವ್ರು ಕುಣಿಲಿಕ್ಕತ್ತಾರಲ್ಲ, ನಾನು ಯಾಕೆ ಕುಣಿಬೇಕು ಅಂತ. ದೇಹವನ್ನು ಸ್ಪಂದನ ಮಾಡ್ತಾ, ಚಪ್ಪಾಳೆ ತಡ್ತಾ ಕೃಷ್ಣ 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 ಅಂದರೆ 100 ಕೋಟಿಯ ಜನ್ಮದ ಪಾಪ ಈ ದೇಹದಲ್ಲಿ ಅಂಟಿರುತ್ತೆ ಅಂತ ಎಲ್ಲ ಹಾರಿ ಹೋಗುತ್ತಂತೆ. ಅಂಥ ಶಕ್ತಿ ಆ ದೇಹದ ಸ್ಪಂದನಕ್ಕಿದೆ, ಅಷ್ಟು ಶಕ್ತಿ ಇದೆ. ಒಂದು ಕತೆ ಹೇಳ್ತಾರೆ ಭಾಗವತದಲ್ಲಿ. ದೇವತೆಗಳೆಲ್ಲ ಸ್ವರ್ಗಲೋಕದಿಂದ ಅಮೃತದ ಕಲಶ ಹಿಡ್ಕೊಂಡು ಬಂದ್ರಂತೆ ಭೂಲೋಕಕ್ಕೆ. ಡಿಮ್ಯಾಂಡ್ ಮಾಡಿದ್ರಂತೆ ಶುಕಾಚಾರ, ನೀವು ಬಾಯಿಂದ ಅನ್ನೋ ಈ ಭಾಗವತ ನಮಗೆ ಕೊಟ್ಬಿಟ್ರಿ, ನಾವು ದೇವಲೋಕಕ್ಕೆ ಹಿಡ್ಕೊಂಡು ಹೋಗ್ತೇವೆ. ನಮ್ಮ ದೇವಲೋಕದ ಅಮೃತವನ್ನ ಭೂಲೋಕಕ್ಕೆ ಕೊಡ್ತೇವೆ. ನಾವಾದ್ರೆ ಹೌದು ಅಂತಿದ್ದು. ಎಂಥ ಬೆಲೆ ಬಾಳುವ ಜಾಗ ಇದೆ. 1 ಕೋಟಿ ಕೊಡ್ತೀನಿ, ನಿಮ್ಮ ಜಾಗ ಕೊಡ್ತೀರಂದ್ರೆ ಯಾರೂ ಕೊಡಂಗಿಲ್ಲ ಇಲ್ಲಿ. ಯಾಕೆ ಅಂದರೆ 1 ಕೋಟಿ ಕರಗುತ್ತೆ. ಕೃಷ್ಣ ಬೆಳೆಸುವ ನಿಮ್ಮ ಜಾಗ ಅದು ಬಂಗಾರಕ್ಕಿಂತ ತುಟ್ಟಿ ನೀವು ಕೊಡ್ಲಿಕ್ಕೆ ತಯಾರಿಲ್ಲ ಆ ಜಾಗ. ಶುಕಾಚಾರ್ಯ ಹೇಳಿದ್ರಂತೆ, ನೀವು ತಂದಿರುವ ದೇವಲೋಕದ ಅಮೃತ ಅದು ಕಲ್ಲಿಗೆ ಸಮಾನ. ನನ್ನ ಕೈಯಲ್ಲಿರುವ ಅಮೃತ ಭಾಗವತಾಮೃತ, ಇದು ಮೋಕ್ಷ ಕೊಡುವ ಗ್ರಂಥ. ಇದು ಅಮೃತ, ಅದು ಕಲ್ಲು. ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿ ಭಾಗವತಕ್ಕೆ ಅವಮಾನ ಮಾಡಬೇಡ್ರಿ, ಗಪ್ಚಿ ಬಾಯಿ ಮುಚ್ಚಿ ಅಮೃತ ಹಿಡ್ಕೊಂಡು ಹೋಗ್ರಿ ಅಂತ ಜೋರು ಮಾಡಿದ್ರಂತೆ. ಅವ್ರು ಜೋರು ಮಾಡಿದ ಕಳಿಸಿದ ಪುಣ್ಯದಿಂದಾಗಿ ಚಿಂಚಲಿಯಲ್ಲೂ ಭಾಗವತ ಕೇಳುವ ಭಾಗ್ಯ ನಮಗೆ ಬಂತು. ಅವ್ರು ಉಳಿಸಿಕೊಂಡು ಬಂದ ಭಾಗ್ಯ ಇದೆ.
ಕಥೆ ಕೇಳಿದ್ರೆ ಏನಾಗುತ್ತೆ? ಮೊದಲನೇ ದಿನ ಹೇಳಬೇಕಿತ್ತು ನಾನು, ಕೊನೆ ದಿನ ಕಥೆ ಹೇಳ್ತೇನೆ. ಯಾಕೆ ಮೊದಲನೇ ದಿನ ಹೇಳಿಲ್ಲ ಅಂದ್ರೆ, ಭಾಗವತಲ್ಲಿ ಹೇಳ್ತಾರೆ, ಪದ್ಮ ಪುರಾಣದಲ್ಲಿ, ಭಾಗವತ ನಡೆಯುವ ಜಾಗ ನೋಡ್ಕೊಂಡು ಹೋದ್ರು ಅವರಿಗೆ 100 ಜನ್ಮದ ಪಾಪ ಪರಿಹಾರ ಆಗುತ್ತಂತೆ. ಎಲ್ಲಿ ಭಾಗವತ ನಡೆಯುತ್ತೆ ನೋಡ್ಕೊಂಡು ಹೊರಟೋಗೋದು, ಅವರಿಗೆ 100 ಜನ್ಮದ ಪಾಪ ಪರಿಹಾರ ಆಗುತ್ತಂತೆ. ಮೊದಲನೇ ದಿನನೇ ಇದು ಹೇಳಿದ್ರೆ ಎಷ್ಟು ಚಲೋ ಆಯ್ತಲ್ಲ. ಎಲ್ಲ ಬರೋದು ವಾಟ್ಸ್ಯಾಪಲ್ಲಿ, ಜಾಗ ನೋಡೋದು, ಹೊಂಟು ಹೋಗೋದು, ಮತ್ತು ಪ್ರವಚನ ಕೇಳೋರು ಯಾರು? ಅದಕ್ಕೆ ನಾನು ಜಾಣತನ ಮಾಡಿ ಕೊನೆ ದಿನ ಹೇಳಿಕತ್ತೆ, ಇನ್ಮೇಲೆ ಈ ಜಾಗ ನೋಡ್ರಿ 100 ಜನ್ಮದ ಪಾಪ ಪರಿಹಾರ ಆಗುತ್ತೆ. ಭಾಗವತದ ಕಥೆಗೆ ಏನ್ ಶಕ್ತಿ ಇದೆ? ಒಂದು ಸಣ್ಣ ಕಥೆ. ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ, ಅವನು ಮದುವೆ ಆದ, ಹೆಂಡತಿ ಎಡವಟ್ಟು, ಗಂಡ ಪರ್ಫೆಕ್ಟ್. ಅವಳು ದುಂಧುಲಿ ಅಂತ ಹೆಸರು. ಈ ಕನ್ನಡದಲ್ಲಿ ಒಂದು ಶಬ್ದ ಇದೆ, ದಾಂಧಲೆ ಹಾಕ್ತಾನ ಅಂತ. ಈ ದಾಂಧಲೆ ಅನ್ನುವ ಶಬ್ದಕ್ಕೆ ಉಗಮ ಸ್ಥಾನ ಯಾರು ಅಂದ್ರೆ, ಅದನ್ನ ಕ್ರಿಯೇಟ್ ಮಾಡಿದವಳೆ ಯಾರು ಅಂದ್ರೆ ದುಂಧುಲಿ. ಅಲ್ಲಿಂದಲೇ ಆರಂಭ ಆಯ್ತು ದಾಂಧಲೆ. ಸಿಕ್ಕಾಪಟ್ಟೆ ಗಲಾಟೆ ಅವಳು. ಇವನಿಗೆ ಭಾಗವತ ಪ್ರವಚನ ಮಾಡುವ ಮಗ ಬೇಕು ಅನ್ನುವ ಆಶಾ, ಅವಳಿಗೆ ನಾನು ಮಕ್ಕಳನ್ನೇ ಹಡಿಬಾರದು ಅನ್ನುವ ಬಯಕೆ. ಯಾಕೆ ಅಂದ್ರೆ, ಆ ಮಕ್ಕಳು ಹೊಟ್ಟೆಲಿ ಬಂದು ಕೂತ್ರೆ, ನನ್ನ ಸೊಂಟ ಸ್ಲಿಮ್ ಆಗಿದ್ದೀನಿ, ನಾನು ಸೊಂಟ ಸಣ್ಣಗಿದೆ, ನುಣುಪಾಗಿದೆ, ಆ ಮಕ್ಕಳಾಯ್ತು ಅಂದ್ರೆ ಹೊಟ್ಟೆ ಕುಂಬಳಕಾಯಿ ಆಗುತ್ತೆ. ನಂಗೆ ಬೇಡಪ್ಪ ಈ ಮಕ್ಕಳು. ನೀವ್ಯಾರು ಇಂಥ ಆಲೋಚನೆ ಮಾಡಿಲ್ಲ. ಚಿಂಚಲಿಯಲ್ಲಿ ತ್ರೇತಾಯುಗ ಇದೆ, ಒಬ್ಬೊಬ್ಬರ ಮನೆಯಲ್ಲಿ ಅವಿಭಕ್ತ ಕುಟುಂಬ ಇದೆ, ಒಬ್ಬೊಬ್ಬರಿಗೆ 5 ಜನ 6 ಜನ ಮಕ್ಕಳಿದ್ದಾರೆ. ರಾಮರಾಜ್ಯದ ಪ್ರಜೆಗಳಂತೆ ನೀವು ಬದುಕ್ತಾ ಇದ್ದೀರಿ. ಇದಕ್ಕೆ ಅಪವಾದವಾದ ಕಥೆ ಆ ದುಂದುಲಿ ಕಥೆ. ನನಗೆ ಮಕ್ಕಳೇ ಬೇಡ ಅಂತಾಳೋಳು. ಆತ್ಮದೇವನಿಗೆ ಚಿಂತೆ ಆಗುತ್ತೆ, ಅಯ್ಯೋ ನಮ್ಮ ವೇದ ಪರಂಪರೆಯನ್ನು ಉಳಿಸಲಿಕ್ಕೆ ಒಬ್ಬ ಧರ್ಮಾತ್ಮನಾದ ಮಗ ಬೇಕು ನನಗೆ, ಏನ್ ಮಾಡಬೇಕು ಅಂತ ಕಂಗಾಲಾಗ್ತಾನೆ ಆತ್ಮದೇವ. ಜಪ ಮಾಡ್ತಾನೆ, ಪಾರಾಯಣ ಮಾಡ್ತಾನೆ. ಹೆಂಡತಿ ಸರಿ ಇಲ್ಲ ಅಂದ್ರೆ ಅವನು ಏನ್ ಮಾಡ್ಬೇಕು? ಹಡಿಯೋಳು ಅವಳೇ ತಾನೆ, ಇವನು ಹಡಿಯಕ್ಕಾಗ್ತದೆ? ಅವಳು ರೆಡಿ ಇಲ್ಲ. ಕೊನೆಗೊಂದು ದಿನ ಅಮಾವಾಸ್ಯೆ ದಿವಸ ಪಿತೃತರ್ಪಣ ಕೊಟ್ಟಂತೆ. ಅವನು ಗತಿಸಿದ ಅಪ್ಪ ಅಮ್ಮನಿಗೆ ತಿಲದಿಂದ ತರ್ಪಣ ಕೊಟ್ಟನಂತೆ, ಎಳ್ಳಿನ ತರ್ಪಣ ಕೊಟ್ಟ. ಒಂದು ಮಾವಿನ ಮರಕ್ಕೆ ತರ್ಪಣ ಕೊಟ್ಟ. ಸಂಜೆ ಆಗೋದ್ರೊಳಗಡೆ ಆ ಮಾವಿನ ಮರ ಸುಟ್ಟೋಯ್ತಂತೆ, ಎಲ್ಲ ಬರ್ನ್ ಆಯ್ತು, ಒಣಗಿ ಹೋಯ್ತು ಆ ಮಾವಿನ ಮರ. ಅವನಿಗೆ ಆಶ್ಚರ್ಯ ಆಯ್ತು, ನನ್ನ ತರ್ಪಣದ ನೀರು ಕುಡಿದ ಈ ಮಾವಿನ ಮರ ಯಾಕೆ ಒಣಗೋಯ್ತು ಅಂತ ತುಂಬಾ ಚಿಂತೆ ಆಯ್ತು ಅವನಿಗೆ. ರಾತ್ರಿ ಮಲಗಿದಾಗ ಅವನ ಪಿತೃದೇವತೆಗಳು, ಅವನಪ್ಪ ಅವನಜ್ಜ ಅವರೆಲ್ಲ ಬಂದು ಹೇಳ್ತಾರೆ, ಆತ್ಮದೇವ ನಿನ್ನ ತರ್ಪಣದ ನೀರು ನಮಗೆ ಸಿಗ್ತಾ ಇಲ್ಲ. ಯಾಕೆ ಅಂದ್ರೆ ನಮ್ಮ ಈ ಸನಾತನ ಧರ್ಮ ಪರಂಪರೆಯನ್ನು ಉಳಿಸುವ ಸಂತಾನ ನಿನ್ನ ಮನೆಯಲ್ಲಿಲ್ಲ. ಯಾರ ಮನೆಯಲ್ಲಿ ಧರ್ಮದ ಬೀಜ ಬಿತ್ತುವ ಹರೇ ಕೃಷ್ಣ ರಾಮ ಗೋವಿಂದ ಹನುಮಾನ್ ಅಂತ ಹೇಳುವ ಮಕ್ಕಳು ಹುಟ್ಟಲಿಲ್ಲ, ಅವ್ರ ಪಿತೃಗಳಿಗೆ ಸದ್ಗತಿ ಆಗಲ್ಲ ಅನ್ನುತ್ತೆ ಭಾಗವತ. ಆದ್ರಿಂದ ನಮ್ಗೆ ಸದ್ಗತಿ ಆಗಿಲ್ಲ, ನೀನೊಂದು ಸಂತಾನ ಪಡಿಬೇಕು. ಅವನು ಹೇಳ್ತಾನೆ, ನಾನು ಪ್ರಯತ್ನದಲ್ಲಿದ್ದೇನೆ, ಯಾಕೋ ಆಗ್ತಾ ಇಲ್ಲ. ಕೊನೆಗೊಂದಿನ ತಲೆ ಕೆಟ್ಟು ಕಾಡಿಗೆ ಹೋದ. ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗೋಣ. ಯಾಕೆ ಅಂದ್ರೆ ನನ್ನ ಬದುಕಿನಲ್ಲಿ ಸುಖ ಇಲ್ಲ, ಗತಿಸಿದವರಿಗೆ ನನ್ನಿಂದ ಸಾಧನೆ ಇಲ್ಲ, ಯಾಕೆ ಬದುಕಬೇಕು ನಾನು ಅಂತ ಕಾಡಿನಲ್ಲಿ ಸಾಯ್ಲಿಕ್ಕೆ ಹೊಂಟ. ಅವಾಗ ಅವನ್ ಪ್ರಾರಬ್ಧ ಓದಿದ ಮಹಾತ್ಮರಿದ್ರು ಆ ಕಾಡಿನಲ್ಲಿ, ಜಪ ಮಾಡ್ತಾ ಇದ್ರು ಋಷಿ ಮುನಿಗಳು. ಅವರು ಬಂದು ಹೇಳ್ತಾರೆ, ನೀನ್ ಸಾಯ್ಬೇಡ, ನಿನ್ ಜಾತಕ ಓದ್ತೀವಿ ಎಂದ್ರು. ಅವ್ರು ಹೇಳಿದ್ರು, ಎಲ್ಲ ದುಃಖಗಳಿಗೆ ಮೂಲ ಜನ್ಮಾಂತರದ ಪಾಪ. ಹಿಂದಿನ ಜನ್ಮದಲ್ಲಿ ಮಕ್ಕಳನ್ನು ಕೊಲೆ ಮಾಡಿದೆ, ಅದರ ಪಾಪ ಈ ಜನ್ಮದಲ್ಲಿ ಅನುಭವಿಸ್ತಾ ಇದೆ. ಈ ಕರ್ಮಸೂತ್ರ ತುಂಬಾ, ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಗಹನಾ ಕರ್ಮಣೋಗತಿ. ನಿಮ್ಮ ಕರ್ಮ ಹೆಂಗ್ ಬರುತ್ತೆ ಅನ್ನೋದು ನಿಮ್ಗೆ ಅರ್ಥವೇ ಆಗಲ್ಲ. 40 ವರ್ಷ ಗಟ್ಮುಟ್ಟಿಯಾಗಿದ್ರು ಆಕ್ಸಿಡೆಂಟ್ ಆಗಿ ಹೊರಟೆ ಹೋದ್ರು ಅಂತಾರೆ ಕೆಲವರು. ಇನ್ನು ಕೆಲವರು 53 ವರ್ಷದ ತನಕ ಸುಖವಾಗಿ ಬದುಕಿದ್ರು, ಹೆಂಡತಿ ಮಕ್ಕಳು ಗಂಡ ಅವರಷ್ಟು ಸುಖ ಸಂಸಾರ ಇನ್ನೊಂದಿಲ್ಲ. 53ನೇ ವರ್ಷದ ಕೊನೆಗೆ ಅವ್ರಿಗೆ ಡೈವರ್ಸ್ ಆಯ್ತು, ಅವಳಿಗೆ ಬೇರೆ ಮದುವೆ ಆಯ್ತು ಅಂತಾರೆ. ಇದೆಲ್ಲ ಏನು ಕರ್ಮಗಳು, ವಿಚಿತ್ರ ವಿಚಿತ್ರ ಕರ್ಮಗಳು. ಭಾಗವತ ಹೇಳುತ್ತೆ, ಯಾವ ವಯಸ್ಸಿನಲ್ಲಿ ಯಾವ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ 53ನೇ ವರ್ಷಕ್ಕೆ ಯಾರ್ದೋ ಸಂಸಾರಕ್ಕೆ ನೀವು ಹುಳಿ ಹಿಂಡಿದ್ರೆ, ಇನ್ನೊಂದು ಜನ್ಮದಲ್ಲಿ ಅದೇ ವಯಸ್ಸಿಗೆ ಅದೇ ಟೈಮಿಗೆ ಆ ಕರ್ಮ ನಿಮ್ಮನ್ನು ಕೊಲ್ಲುತ್ತೆ ಎನ್ನುತ್ತೆ ಭಾಗವತ. ಅದಕ್ಕೆ ಯಾರಿಗೂ ಕೆಟ್ಟದ್ದು ಮಾಡಬೇಡ್ರಿ.
ಮನಸ್ಸಿನಲ್ಲೂ ಮಾಡಬೇಡ್ರಿ, ಸ್ವಚ್ಛ ಇರ್ರಿ. ನಮ್ಮಿಂದ ಆದರೆ ಉಪಕಾರ, ಅಪಕಾರಿಯಾಗಿ ನಾನು ಬದುಕಬಾರದು, ಕೆಟ್ಟವನಾಗಿ ಬದುಕಬಾರದು. ಇದು ನಿನ್ನ ಜೀವನದ ಕಥೆ. ಹಿಂದಿನ ಜನ್ಮದಲ್ಲಿ ಮಾಡಿದ ನಿನ್ನ ಪಾಪ ಇನ್ನೊಂದು ಸುಡ್ತಾ ಇದೆ. ಅದಕ್ಕೆ ಅವನು ಹೇಳಿದ, ಈ ಜನ್ಮದಲ್ಲಿ ಮಕ್ಕಳು ಆಗುತ್ತೋ ಇಲ್ಲೋ ಡೌಟ್ ಇತ್ತು, ನೀವು ಆಗಂಗಿಲ್ಲ ಅಂತ ಪರ್ಫೆಕ್ಟಾಗಿ ಹೇಳಿದ್ರಿ, ಈ ಸರೋವರಕ್ಕೆ ಹಾರಿ ನಾನು ಪ್ರಾಣ ಬಿಡ್ತೀನಿ ಎಂದ. ಅವ್ರಿಗೆ ಕಹಿ ಅನ್ನಿಸ್ತು, ಅಯ್ಯೋ ನಮ್ಮಿಂದ ಇವನು ಸಾಯ್ತಾನಲ್ಲ ಅಂತ. ನಿನಗೆ ಪುಣ್ಯ ಇಲ್ದೇನೆ ಇರ್ಬೋದು, ನಮ್ಮ ಪುಣ್ಯವನ್ನು ನಿನಗೆ ಇನ್ವೆಸ್ಟ್ ಮಾಡ್ತೀವಿ ಎಂದರು. ಅದಾಗುತ್ತೆ. ನಮಗೇನಾದರೂ ಒಂದು ಸತ್ಕರ್ಮ ಇದ್ರೆ, ಈಗ ಇಷ್ಟು ಜನ ಭಾಗವತ ಕೇಳಿರಿ, ಈ ಪುಣ್ಯ ನಿಮಗ ಮಾತ್ರ ಇಲ್ಲ ತಿಳ್ಕೊಳ್ರಿ. ನಿಮ್ಮ ಗತಿಸಿದ ಅಪ್ಪ ಅಮ್ಮ ಎಲ್ಲ ಸ್ವರ್ಗದಲ್ಲಿ ಇವತ್ತು ಪರಿಪೂರ್ಣ ಸುಖ ಅನುಭವಿಸ್ತಾರೆ. ನನ್ನ ಕುಲದವರು ಭಾಗವತ ಕೇಳಲಿಕ್ಕೆ ಹೋಗಿದ್ದಾರೆ ಅಂತ ಅವರಿಗೆಲ್ಲ ಸುಖ ಸಿಗುತ್ತೆ. ಭಾಗವತ ಹೇಳುತ್ತೆ, ಈ ಜನ್ಮದ ಅಪ್ಪ ಅಮ್ಮ ಅಲ್ಲ, ಹಿಂದಿನ ಜನ್ಮದ ಅಪ್ಪ ಅಮ್ಮನಿಗೂ ಸುಖ ಸಿಗುತ್ತಂತೆ. ಅಂತ ಶಕ್ತಿ ಭಾಗವತಕ್ಕಿದೆ, ನಿಮಗೆ ಗೊತ್ತಿಲ್ಲ. ಮತ್ತು ಬರೀ ಅಪ್ಪ ಅಮ್ಮ ಅಲ್ಲ, ಗಂಡ ಹೆಂಡಂದ್ರಿಗೂ ಸುಖ ಸಿಗುತ್ತೆ ಹಿಂದಿನ ಜನ್ಮದವರು. ಅಷ್ಟು ಶಕ್ತಿ ಭಾಗವತಕ್ಕೆ. ಕಲಿಯುಗದಲ್ಲಿ ಪಾಪಗಳ ವಿರುದ್ಧ ಘರ್ಜನೆ ಮಾಡುವ ಸಾಮರ್ಥ್ಯ ಇರುವ ಏಕೈಕ ಗ್ರಂಥ ಶ್ರೀಮದ್ ಭಾಗವತ. ಕಲೌ ಘರ್ಜತಿ ಘರ್ಜತಿ, ಪಾಪಗಳ ವಿರುದ್ಧ ಘರ್ಜನೆ ಮಾಡುತ್ತೆ ಶ್ರೀಮದ್ ಭಾಗವತ. ತಮ್ಮ ಪುಣ್ಯವನ್ನು ಧಾರೆ ಎರೆದರು ಆತ್ಮದೇವನಿಗೆ. ನಾವೊಂದು ಹಣ್ಣು ಮಂತ್ರಿಸಿ ಕೊಡ್ತೀವಿ, ಮಾವಿನ ಹಣ್ಣು. ಕಾಡಲ್ಲಿ ಮಾವಿನ ಹಣ್ಣು ಬೆಳೆಯುತ್ತೆ. ಒಂದು ಮಣ್ಣು ತೆಗೆದು ಆ ಹಣ್ಣು ತೆಗೆದುಕೊಂಡ್ರು, ಮಂತ್ರ ಜಪ ಮಾಡಿದ್ರು, ಇದನ್ನು ತಿನ್ರಿ ಎಂದ್ರು. ನಮ್ ತುಂಬಾ ಪ್ರಾರಬ್ಧ ಇದ್ರೆ, ಮನಸ್ಸಿನಿಂದ ಕೃಷ್ಣನ್ ಜಪ ಮಾಡ್ತಾ ಇದ್ರೆ, ಅದು ಎಂಥ ಪ್ರಾರಬ್ಧ ಇದ್ರು ನಾಮ್ನೋಸ್ತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇ ತಾವತ್ ಕರ್ತು ನ ಶಕ್ನೋತಿ ಪಾತಕಂ ಪಾತಕೀ ಜನಃ. ಹರಿಯ ನಾಮಕ್ಕೆ ಕರಗದ ಪಾಪವು ಧರೆಯೊಳಿಲ್ಲೆಂಬುದು ಖರೆ. ಹರಿಯ ನಾಮಕ್ಕೆ ಕರಗದೇ ಇರುವ ಪಾಪವೇ ಇಲ್ಲ. ಎಲ್ಲ ಪಾಪ ನಾಶ ಆಗುತ್ತೆ. ಪಾಪ ನಾಶ ಆಯ್ತಾ, ಎಲ್ಲದಕ್ಕೂ ದುಃಖಕ್ಕೆ ಮೂಲ ಪಾಪ. ಪಾಪ ಹೋಯ್ತಾ ಒಳ್ಳೇದಾಗುತ್ತೆ. ಅವರು ಪುಣ್ಯಾತ್ಮರು ಹಣ್ಣು ಕೊಟ್ಟರು, ಇದನ್ನು ನಿನ್ನ ಹೆಂಡತಿಗೆ ತಿನ್ಸು ಮಕ್ಕಳಾಗುತ್ತೆ. ಮನೆಗೆ ತೊಗೊಂಡು ಬಂದು ಹೆಂಡತಿಗೆ ಕೊಟ್ಟ, ಇದು ಋಷಿ ಮುನಿಗಳಿಗೆ ಕೊಟ್ಟಿದ್ದಾರೆ, ಇದನ್ನು ತಿನ್ನು ನಿನಗೆ ಮಕ್ಕಳಾಗ್ತವಂತ. ಅವಳು ಆಲೋಚನೆ ಮಾಡಿದ್ಲು, ಖಂಡಿತ ಇದನ್ನು ತಿಂದರೆ ಮಕ್ಕಳಾಗ್ತಾರೆ, ನಾನು ತಿನ್ನಬಾರ್ದು ಅನ್ಕೊಂಡು. ಯಾಕೆಂದರೆ ನನ್ನ ಸೊಂಟ ದಪ್ಪ ಆಗುತ್ತೆ ಅಂತ ಅಷ್ಟೇ ಆಲೋಚನೆ. ನಾನು ಸ್ಲಿಮ್ ಆಗಿರಬೇಕು ಅಂತಾಳೆ. ತಪ್ಪು. ಮಕ್ಕಳನ್ನು ಹಡೆದಷ್ಟು, ಒಂದು ಮಕ್ಕಳನ್ನು ಹಡೆದರೆ ಸ್ವರ್ಗ, 2 ಮಕ್ಕಳನ್ನು ಹಡೆದರೆ ಸತ್ಯಲೋಕ, 3 ಮಕ್ಕಳನ್ನು ಧರ್ಮಾತ್ಮರಾದ 3 ಮಕ್ಕಳನ್ನು ಹಡೆದರೆ ವೈಕುಂಠವೇ ಸಿಗುತ್ತಂತೆ. ಕನಿಷ್ಠ 3 ಆದರೂ ಹಡಿರಿ. ನಿಮಗೆ ಗೊತ್ತು, ನೀವು ಕಡಿಮೆ ಹಡಿದ್ರೆ ಯಾರು 10 ಹಡಿತಾರೆ ನಿಮಗೆ ಗೊತ್ತು. ಅದರಿಂದ ಏನಾಗುತ್ತೆ? ಭಯೋತ್ಪಾದನೆ ಜಾಸ್ತಿ ಆಗುತ್ತೆ, ದಯೋತ್ಪಾದನೆ ಆಗಲ್ಲ. ದಯೆ ಹುಟ್ಟಬೇಕು, ಧರ್ಮ ಹುಟ್ಟಬೇಕು ಅಂದ್ರೆ ಹಿಂದೂಗಳು ಧರ್ಮಾತ್ಮರೆಲ್ಲರೂ ಕೂಡ 10 ಮಕ್ಕಳನ್ನು ಪಡಿಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕೊನೆಗೆ 3 ಆದರೂ ಹಡಿರಿ. ಅಲ್ಲ ಆಚಾರ್ಯ, ನೀವು ಮೊದಲು ಹೇಳಬೇಕಿತ್ತು, ಎಲ್ಲ ಹಡಿದು ಮುಗ್ದದಲ್ಲ ಅಂತ. ನಂಗೆ ಗೊತ್ತಾಯ್ತು, ನಿಮ್ಮ ಮುಖ ನೋಡಿದ್ರೆ ಅರ್ಥ ಆಗುತ್ತೆ. 1 ವಾರ ನಿಮ್ಮ ಜೊತೆಗಿದ್ಮೇಲೆ ನಿಮ್ಮ ಮುಖ ನೋಡಿ ನಂಗೆ ಅರ್ಥ ಆಗುತ್ತೆ. ಅದಕ್ಕೆ ಹೇಳಿಕತ್ತೀನಿ, ಈ ಜನ್ಮದ ಹೆಂಗಾದ್ರೂ ಆಗಲಿ, ಮುಂದಿನ ಜನ್ಮದಲ್ಲಾದ್ರೂ 3 ಹಡಿರಿ. ಯಾರು ಹಡದಿಲ್ಲ ಅವ್ರು ಹಡಿರಿ. ಧರ್ಮಾತ್ಮರಾದ ಮಕ್ಕಳು ಈ ದೇಶಕ್ಕೆ ಬೇಕು. ಭಾಗವತ ಕೇಳಿ ನೀವು ಮಕ್ಕಳನ್ನು ಹಡೆದ್ರೆ ಅವರು ಸಮಾಜದಲ್ಲಿ, ನಮ್ಮ ದೇಶದ ತುಂಬ ಧರ್ಮದ ಬೀಜಗಳನ್ನೇ ಬಿತ್ತುವ ಮಕ್ಕಳು ಹುಡ್ತಾರೆ, ಕೆಟ್ಟ ಮಕ್ಕಳು ಹುಟ್ಟಲ್ಲ ಅನ್ನುತ್ತೆ ಭಾಗವತ. ಯಾಕೆ ಅಂದ್ರೆ ಭಾಗವತದ ಕಥೆ ಕೇಳಿದಾಗ ನಿಮ್ಮ ಹೃದಯದಲ್ಲಿ ಕೃಷ್ಣ ಕೂತಿರ್ತಾನೆ, ಮರಿಬೇಡ್ರಿ. ನೀವು ಅಂದಿದ್ದು ಮಾತು ಸತ್ಯ ಆಗುತ್ತೆ, ಮರಿಬೇಡ್ರಿ. ನೀವೆಲ್ಲ ಪುಣ್ಯ ಪುರುಷರಾಗಿರ್ತೀರಿ, ಮರಿಬೇಡ್ರಿ ಅನ್ನುತ್ತೆ ಭಾಗವತ. ಮದ್ಭಕ್ತ ಯತ್ರ ತಿಷ್ಠಂತಿ ತತ್ರ ತಿಷ್ಠಾಮಿ ನಾರದ. ಕೃಷ್ಣ ಹೇಳ್ತಾನೆ, ನನ್ನ ಭಕ್ತರೆಲ್ಲಿರ್ತಾರೋ ಅವ್ರ ಕೆಲಸ ಮಾಡ್ಲಿಕ್ಕೆ ನಾನು ಹಿಂದೆ ನಿಂತಿರ್ತೀನಿ ಅಂತ. ಅವ್ರು ಏನಂತಾರೋ ಅದನ್ನು ನಾನು ಮಾಡ್ತೀನಿ ಅಂತ ಅಂದೇವ್ರು. ಅವಳು ಏನು ಮಾಡಿದ್ಲು? ವಿಶ್ವಾಸ ಇಲ್ಲದೆ ಆ ಹಣ್ಣನ್ನು ತಿನ್ನದೆ ಮನೆಯಲ್ಲಿರುವ ಹಸುವಿಗೆ ಹಾಕಿದ್ಲು. ಅದು ಚಪ್ಪರಿಸಿ ತಿಂತು. ಅದಕ್ಕೆ ಗರ್ಭಧಾರಣೆ ಆಯ್ತು. ಇವಳಲ್ಲಿ ಹುಟ್ಟಬೇಕಾದ ಮಗು ಅದರ ಹೊಟ್ಟೆಯಲ್ಲಿ ಹುಟ್ಟು. ಇವಳೇನು ಮಾಡಿದ್ಲು? ಗಂಡನಿಗೆ ಹೇಳಿದ್ಲು, ನಾನು ತಿಂದೀನಿ ಅಂತ ಸುಳ್ಳು ಹೇಳಿದ್ಲು. ಅದಕ್ಕೆ ತಿಂಗಳಿಗೆ ಒಂದೊಂದು ಬಟ್ಟೆ ಕಟ್ತಾ ಹೋದ್ಲು. ಹೊಟ್ಟೆ ದಪ್ಪ ಮಾಡ್ಕೊಂಡು ಹೇಳಿದ್ಲು, ನನ್ನನ್ನು ಮುಟ್ಟಬೇಡ್ರಿ, ಗರ್ಭಿಣಿ ಆಗೀನಿ. ಮೋಸ ಮೋಸ. ಸ್ತ್ರೀ ಬುದ್ಧಿ ಪ್ರಳಯಾಂತಿಕ. ಜಗತ್ತನ್ನು ಮುಳುಗಿಸ್ಬಿಡ್ತಾರಂತೆ ಹೆಣ್ಮಕ್ಕಳು. ಇಂಥವ್ರು ನಿಮಗೆ ಹೇಳಿಲ್ಲ, ನೀವೆಲ್ಲ ಸೀತಾ ಮಾತೆಯರು.
ಶೂರ್ಪಣಕಿ, ತಾಟಕಿ ಅವಳೆಲ್ಲ ಇದ್ರಲ್ಲ, ಅಂಥವ್ರಿಗೆ ಹೇಳಿದ್ದೇನೆ, ಪೂತನಿ ನೀವು ಯಾರೋ ಹಂಗಲ್ಲ, ನೀವೆಲ್ಲ ಸೀತಾದೇವಿ, ನೀವೆಲ್ಲ ಸಾಕ್ಷಾತ್ ರುಕ್ಮಿಣೀ ದೇವಿ, ನೀವೆಲ್ಲ ಮಾಯಕ್ಕನ ಮಕ್ಕಳು, ನೀವೆಲ್ಲರೂ ಕೂಡ ಧರ್ಮಾತ್ಮನಿದ್ದೀರಿ, ನಿಮ್ಮ ಬಗ್ಗೆ ಆಕ್ಷೇಪ ಅಲ್ಲ ಅಂತ ಹೆಣ್ಮಕ್ಳು ಇದ್ದಾರೆ. 9 ತಿಂಗಳು ಬಂದಾಗ ಗೋಣಿ ಚೀಲ ತಂದು ಹೊಟ್ಟೆಗೆ ಸುತ್ತಕೊಂಡ್ಲಂತೆ. ತುಂಬು ಗರ್ಭಿಣಿ ನಾನು, ಹೆಜ್ಜೆ ಇಡ್ಲಿಕ್ಕಾಗಿಲ್ಲ ಅಂತ ಆಕ್ಟಿಂಗ್ ಮಾಡಿದ್ಲಂತೆ. ಮತ್ತೆ ಡೆಲಿವರಿ ಆಗ್ಬೇಕಲ್ಲ, ಗೋಣಿ ಚೀಲ ಡೆಲಿವರಿ ಏನು? ಎಂಥ ಕ್ರಿಮಿನಲ್ ಮೈಂಡ್ ನೋಡಿ. ಭಾಗವತದಲ್ಲಿ ಕೋಟಿ ಕೋಟಿ ವರ್ಷಗಳ ಹಿಂದಿನ ಕಥೆ ಇದು. ಇವತ್ತು ಕಲಿಯುಗದಲ್ಲಿ ಕೇಳ್ತೀರೇನು ಈ ಕ್ರಿಮಿನಲ್ ಮೈಂಡ್? ಅವಳ ತಂಗಿ ಒಬ್ಳಿದ್ಲಂತ, ಅವಳು ಬಡತನ, 2 ಮಕ್ಕಳನ್ನ ಹಡೆದು ಇವಳಿಗೆ ಮಾರಾಟ ಮಾಡಿದ್ಲಂತೆ. ಅವಳು ಇನ್ನೊಂದು ಥರ ಜಾಣೆ. ಅವಳ ಹತ್ರ ಮಗುನ್ ತಗೊಂಡು ಬಂದು ನಂಗೆ ಡೆಲಿವರಿ ಆಯ್ತು ನೋಡ್ರಿ ಅಂತ ತೋರಿಸಿದ್ಲಂತ. ಮತ್ತಿನ್ನೊಂದು ಸಮಸ್ಯೆ, ಹಾಲು ಕುಡಿಸ್ಬೇಕಲ್ಲ, ಇವಳು ಹಡೆದ ಮಗುವೇ ಅಲ್ಲ ಅದು. ಅದಕ್ಕೆ ಹೇಳಿದಂತೆ, ಯಾವುದೋ ಮಂತ್ರದ ಹಣ್ಣು ನನ್ನ ಎದೆಯಲ್ಲಿ ಹಾಲೇ ಇಲ್ಲ, ನನ್ನ ತಂಗಿಗೊಂದು ಮಗು ಹುಟ್ಟಿ ಸತ್ತೋಗಿದೆ, ಅವಳಿಗೆ ಎದೆಯಲ್ಲಿ ಹಾಲಿದೆ, ಅವಳನ್ನು ತನ್ನ ಮನೇಲಿ ಇಟ್ಕೊಂಡ್ರೆ ಈ ಮಗುವಿಗೆ ಹಾಲಾಗುತ್ತೆ. ಸುಳ್ಳು ಹೇಳಿದ್ಲು. ಆಯ್ತು ಅಂದ, ಖುಷಿ ಅವನಿಗೆ. ಇಷ್ಟೆಲ್ಲ ಕಥೆ ನಡಿಬೇಕಾದ್ರೆ ಕೊಟ್ಟಿಗೆಯಲ್ಲಿ ಅಂಬ ಅನ್ಬೇಕಿತ್ತು, ಅಮ್ಮ ಅಂತ ಒಂದು ಕೂಸು. ಹೋಗಿ ನೋಡ್ತಾನೆ ಆತ್ಮದೇವ, ಕಿವಿಯೆಲ್ಲ ಹಸುವಿನ ಹಾಗೆ ಇದೆ, ಮುಖ ಎಲ್ಲ ಮಾನವರ ಹಾಗೆ ಇದೆ. ಯಾರ ಕಿವಿ ಹಸು ಥರ ಇರ್ತಾರೆ ಅವರು ಧರ್ಮಾತ್ಮರಿರ್ತಾರೆ. ಮತ್ತು ಮನೆಗೆ ಹೋಗಿ ಕನ್ನಡಿಲಿ ನೋಡ್ಕೊಳ್ರಿ, ಇಲ್ಲೇ ನೋಡಬೇಡ್ರಿ ಮೊಬೈಲಲ್ಲಿ. ತುಂಬ ಧರ್ಮಾತ್ಮರಿದ್ದಾರೆ. ಅವ್ರು ಹರೇ ಕೃಷ್ಣ ಮಂತ್ರ ಪಠನ ಮಾಡಿಸಿದ್ರಲ್ಲ, ಅವ್ರ ಕಿವಿ ಗೋವುಗಳ ಥರ ಇದೆ. ಆಮೇಲೆ ನೋಡ್ರಿ ಅವ್ರ ಕಿವಿ, ಅದು ಧರ್ಮದ ಸಂಕೇತ, ಕಿವಿಗಳ ಲಕ್ಷಣ. ಹಿಂದಿನ ಕೂತು ಅದೇ ನೋಡ್ತಿದ್ದೆ ನಾನು, ಅವ್ರ ಕಿವಿ. ಈ ಧರ್ಮದ ಕಿವಿ, ಗೋಕರ್ಣನ ಕಿವಿ. ಆತ್ಮದೇವನಿಗೆ ಖುಷಿ ಆಯ್ತಂತೆ. ಮನೆ ಒಳಗೊಂದು ಮಗು, ಕೊಟ್ಟಿಗೆಲ್ಲೊಂದು ಮಗು. ಸಾಯ್ತೀನಿ ಅಂತ ಹೋಗಿದ್ದು ಒಳ್ಳೇದಾಯ್ತು, ಮಹಾತ್ಮರ ಅನುಗ್ರಹ ಆಯ್ತು. ಆದರೆ ಆ ತಾಯಿಯ ಉದ್ದೇಶ ಹೆಂಗಿದೆ, ಮಕ್ಕಳು ಹಂಗೆ ಬೆಳೀತಾರೆ. ಹಸುವಿನಿಂದ ಹುಟ್ಟಿದ ಮಗು ಧರ್ಮಾತ್ಮನಾದ, ದುಂದುಲಿಯ ಮಗು ದಾಂಧಲೆ ಮಾಡಿದ, ದುಂದುಕಾರಿ ಆದ. ಕಥೆ ತುಂಬ ದೊಡ್ಡದಿದೆ. ಗೋಕರ್ಣ ಕಾಶಿಗೆ ಹೋದ ಅಧ್ಯಯನ ಮಾಡಲಿಕ್ಕೆ. ದುಂದುಕಾರಿ ವೇದಾಧ್ಯಯನವೂ ಮಾಡಲಿಲ್ಲ, ಹೆಂಡ ಕುಡ್ದ, ಪರಸ್ತ್ರೀಯರ ಸಂಘ ಮಾಡಿದ, ಜೂಜಾಟ ಆಡಿದ. ಇದನ್ನೆಲ್ಲ ತಡಿತಾರೆ ಅಂತ ಇದನ್ನೆಲ್ಲ ನೋಡ್ತಾ ಇರುವ ಅಪ್ಪ, ಅಯ್ಯೋ ಇಂತಹ ಕೆಟ್ಟ ಮಗ ಹುಟ್ಟಿದ್ನಲ್ಲ ಅಂತ ಸತ್ತೇ ಹೋದ, ಆತ್ಮಹತ್ಯೆ ಮಾಡಿಕೊಂಡ. ಸ್ವಲ್ಪ ದಿನ ಆದ್ಮೇಲೆ ಅಮ್ಮ ಹೇಳಿದ್ಲು, ದುಂದುಲಿ ಹೇಳ್ತಾಳೆ, ನಾನು ಕೆಟ್ಟವಳು ಅನ್ಕೊಂಡಿದ್ದೆ, ನನ್ನನ್ನು ಮೀರಿಸುವ ಕೆಟ್ಟವನು ನನ್ನ ಮಗ ಹುಟ್ಟಿದಾನೆ ನನ್ನ ಹೊಟ್ಟೆಯಲ್ಲಿ. ನಾವು ಕೆಟ್ಟವರಾದ್ರೆ ನನ್ನ ಮಕ್ಕಳು ಕೆಟ್ಟವರೇ ಆಗ್ತಾರೆ. ಅಂತಹ ಕೆಟ್ಟ ಮಗನನ್ನ ಹಡದೆ ಅಂತ ಒಂದು ದಿನ ತಡಿತಾಳೆ. ಇಷ್ಟೊಂದು ಅಧರ್ಮ ಮಾಡಬೇಡ, ಅನ್ಯಾಯದಲ್ಲಿ ಕಾಂಪಿಟೇಷನ್. ಕೊನೆಗೆ ದುಂದುಕಾರಿ ಯೋಚನೆ ಮಾಡ್ತಾನೆ, ಈ ಅಮ್ಮ ಇರೋಷ್ಟು ಕಾಲ ನಾನು ಎಂಜಾಯ್ ಮಾಡ್ಲಿಕ್ಕಾಗಲ್ಲ ಅಂತ ಅಮ್ಮನ ಕೊಲೆ ಮಾಡ್ತಾನೆ. ಅಪ್ಪನ ಕೊಂದ, ಅಮ್ಮನ ಕೊಂದ, ಭ್ರೂಣ ಹತ್ಯೆ ಮಾಡಿದ, ಅನ್ಯ ಸ್ತ್ರೀಯರ ಸಂಘ ಮಾಡಿದ, ಗಳಿಸಿದ ಸಂಪತ್ತೆಲ್ಲ ಲಪಟಾಯಿಸಿದ. ಕೊನೆಗೊಂದು ದಿನ ಹೆಣ್ಮಕ್ಳು ಯೋಚನೆ ಮಾಡ್ತಾರೆ, ಕೆಟ್ಟ ಹೆಣ್ಮಕ್ಳು, ಇವನು ಕೊಡುವ ಚಿಲ್ಲರೆ ಕಾಸಿಗೆ ಪ್ರತಿದಿನ ನಮ್ಮ ಮೈಯಾಕೆ ಒಡ್ಡಬೇಕು ಅಂತ ಹೇಳಿ ಅವನು ಕುತ್ತಿಗೆ ತುಂಡು ಮಾಡ್ತಾರೆ. ಎಲ್ಲ ಹಣ ದೋಚ್ಕೊಂಡು ಹೋಗ್ತಾರೆ. ಗೋಕರ್ಣ ಕಾಶಿಲ್ ಅಧ್ಯಯನ ಮಾಡ್ತಾ ಇದ್ದಾನೆ. ಸ್ವಲ್ಪ ದಿನ ಬಿಟ್ಟು ಬಂದು ನೋಡ್ತಾನೆ, ಮನೆ ಭೂತ ಬಂಗಲೆ ಆಗಿದೆ. ಅಪ್ಪ ಅಮ್ಮ ಸತ್ತಿದ್ದಾರೆ, ಸಹೋದರನಾದ ದುಂದುಕಾರಿ ಸತ್ತು ಹೋಗಿದ್ದಾನೆ. ಮನೆ ತುಂಬ ಪಿಶಾಚಿಗಳು. ಒಂದು ಬಾರಿ ಹುಲಿ ಬರುತ್ತೆ, ಒಂದು ಬಾರಿ ಸಿಂಹ ಬರುತ್ತೆ, ಒಂದು ಬಾರಿ ಕರಡಿ ಬರುತ್ತೆ. ಅವನಿಗೆ ಅರ್ಥ ಆಯ್ತು, ಪಿಶಾಚಿಗಳಿಗೆ ಒಂದು ವೇಷ ಇರಲ್ಲ, ದಿನಕ್ಕೊಂದೊಂದು ವೇಷ ತೆಗಿತಾರೆ. ಕೆಲವ್ರ ಮನೆಯಲ್ಲೂ ಹಂಗಿರ್ತಾರೆ, ದಿನಕ್ಕೊಂದೊಂದು ವೇಷ ತೆಗಿತಾರೆ. ಅದು ಪಿಶಾಚಿ ಬಾಧೆ. ಆ ಪಿಶಾಚಿ ಬಾಧೆ ಗೊತ್ತಾದ ತಕ್ಷಣ ಗೋಕರ್ಣ ತನ್ನ ಕೈಯಲ್ಲಿ ಭಾಗವತ ಮಂತ್ರ ಹೇಳಿ ನೀರು ಉಗ್ತಾನೆ. ಪಿಶಾಚಿ ಮಾತನಾಡುತ್ತೆ, ಗೋಕರ್ಣ ನಾನು ಮಹಾ ಪಾಪ ಮಾಡಿದ್ದೇನೆ, ನೀನು ಇಲ್ಲಿ ನಿಂತ್ಕೋ, ನನ್ನ ಪಾಪ ಎಲ್ಲ ಭಾಗವತದ ಮಂತ್ರ ಪರಿಹಾರ ಮಾಡುತ್ತೆ. ಗೋಕರ್ಣ ಹೇಳ್ತಾನೆ, ಗಯಾಕ್ ಹೋಗಿ ಪಿಂಡ ಹಾಕ್ತೀನಿ, ನಿನ್ನ ಹೆಸರಲ್ಲಿ ಉದ್ಧಾರ ಆಗ್ತಿ. ಪಿಶಾಚಿ ಹೇಳುತ್ತೆ, 1000 ಬಾರಿ ಗಯಾಕ್ ಹೋಗಿ ನನ್ನ ಹೆಸರಲ್ಲಿ ಪಿಂಡ ಹಾಕಿದ್ರು ನಾನು ಉದ್ಧಾರ ಆಗದೆ ಇರುವಷ್ಟು ಪಾಪ ಮಾಡೀನಿ. ಹಾಗಾದ್ರೆ ಹೆಂಗೆ ಉದ್ಧಾರ ಆಗ್ತಿ? ಒಂದು ವಾರ ಈ ಹಳ್ಳಿಯ ಜನರನ್ನೆಲ್ಲ ಕರೆದು ಮದುವೆಯ ವೈಭವದ ಹಾಗೆ
ಭಾಗವತ ಸಪ್ತಾಹ ಹೇಳಿಸು. ಅದು ಎಂಥ ಪಾಪಗಳಿದ್ರು, ಅಪ್ಪನ ಕೊಂದ ಪಾಪ, ಅಮ್ಮನ ಕೊಂದ ಪಾಪಕ್ಕಿಂತ ಇನ್ನು ಕೆಟ್ಟ ಪಾಪ ಯಾವುದಿದೆ? ಪಂಡರಾಪುರ ವಿಠಲನ ಸನ್ನಿಧಾನದಲ್ಲಿ ಅಪ್ಪ ಅಮ್ಮನಿಗೆ ಬೆಲೆ ಕೊಡ್ರಿ ಇನ್ನು ಪಾಠ ಮಾಡಿದವನು ವಿಠಲ. ಇಂಥ ಪಾಪಗಳ ಸಮುದಾಯವೇ ಇರಲಿ, 1000 ಪಾಪಗಳಿರಲಿ, ಒಂದು ವಾರ ಭಾಗವತದ ಕಥೆ ಕೇಳಿದ್ರೆ ಅದು ಎಲ್ಲ ಪಾಪ ತೊಳೆದು ಹೋಗುತ್ತೆ. ಅದ ಕಥೆ ಹೇಳು ಅಂತಾನೆ. ದುಂದುಕಾರಿಯನ್ನ ಒಂದು ಬಿದಿರಿನ ಬೊಂಬಿನಲ್ಲಿ ಆವಾಹನೆ ಮಾಡಿ, ಆ ಪ್ರೇತವನ್ನ ಆವಾಹನೆ ಮಾಡಿ ಭಾಗವತ ಕಥೆ ಹೇಳ್ತಾನೆ. ಒಂದೊಂದು ದಿನಕ್ಕೆ ಆ ಬಿದಿರಿನ ಬೊಂಬಿನ ಗಂಟು ಢಮ್ ಢಮ್ ಅಂತ ಸಿಡಿಯುತ್ತೆ. ಎಲ್ಲರೂ ಗಾಬರಿ ಆಗ್ತಾರೆ, ಏನಿದು? ಏನಿಲ್ಲ, ಪಾಪ ಸಿಡಿತಾ ಇದೆ. 7 ದಿನ ಆಯಿತು. ದುಂದುಕಾರಿಯ 7ನೇ ದಿನ ಭಾಗವತ ಸಪ್ತಾಹ ಮುಗಿಯುವಷ್ಟೊತ್ತಿಗೆ 7 ಗಂಟೆಗಳು ಒಡೆದು ದೇವಲೋಕದಿಂದ ಪುಷ್ಪಕ ವಿಮಾನ ಬಂದಿತ್ತಂತೆ ಅವನನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. 7 ದಿನದಲ್ಲಿ ಮೋಕ್ಷಕ್ಕೆ ಹೋದ ದುಂದುಕಾರಿ. ಅಲ್ಲಿದ್ದ ಮಂದಿ ಎಲ್ಲ ಸುಮ್ಮನೆ ಕೂತ್ರಂತ. ದುಂದುಕಾರಿಗೆ ಮೋಕ್ಷ ಆದ್ರೆ ನಾವ್ಯಾಕೆ ಚಪ್ಪಾಳೆ ತಟ್ಟಬೇಕು? ನಮಗಾದ್ರೆ ಚಪ್ಪಾಳೆ ತಟ್ಟು. ಗೋಕರ್ಣ ಮೋಸ ಮಾಡ್ಯಾನ, ಅವನಿಗೆ ಮಾತ್ರ ತಮ್ಮನಿಗೆ ಉದ್ಧಾರ ಮಾಡ್ಲಿಕ್ಕೆ ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡಾನ ಅಂತ ಕೇಳಿದ್ರಂತೆ. ಗೋಕರ್ಣ, ಭಾಗವತಕ್ಕ ಆ ಶಕ್ತಿ ಇದ್ರೆ ನಮಗ್ಯಾಕೆ ಮೋಕ್ಷ ಆಗಲಿಲ್ಲ, ಅವನಿಗ್ಯಾಕೆ ಮೋಕ್ಷ ಆಯಿತು? ಅದಕ್ಕೆ ಗೋಕರ್ಣ ಹೇಳಿದ್ನಂತೆ, ನನ್ನ ತಮ್ಮ ಇಂದು ಕೇಳಿದ ಭಾಗವತ ನಾಳೆ ತನಕ ಆಲೋಚನೆ ಮಾಡಿದ. ನೀವು ಇಂದು ಕೇಳಿದ ಭಾಗವತ ಮನೆಗೆ ಹೋದ್ಮೇಲೆ ಮರೆತು ರಿಮೋಟ್ ಹಿಡ್ಕೊಂಡು ಕೂತ್ರಿ, ಟಿವಿ ಮುಂದೆ ಕೂತ್ರಿ, ದೇವರನ್ನ ಮರೆತ್ರಿ, ಭಾಗವತ ಎಂಜಾಯ್ ಮಾಡ್ಲಿಕ್ಕೆ ಬಂದ್ರಿ. ಅದು ಮರೆಯುವ ಗ್ರಂಥ ಅಲ್ಲ, ಸ್ಮರಿಸುವ ಗ್ರಂಥ. ಇನ್ನೊಮ್ಮೆ ಭಾಗವತ ಹೇಳ್ತೀನಿ, ಸರಿಯಾಗಿ ಲಕ್ಷ್ಯ ಇಟ್ಟು ಕೇಳ್ರಿ. ಒಬ್ಬೊಬ್ಬರಿಗೂ ಒಂದೊಂದು ವಿಮಾನ ಬರುತ್ತೆ ಅಂತ ಚಾಲೆಂಜ್ ಮಾಡಿದ. ಮತ್ತೊಮ್ಮೆ ಭಾಗವತ ಕೇಳಿದ್ರು. ಭಾಗವತ ಸಪ್ತಾಹ ಮುಗಿದಾಗ ಹೊರಗೋಗಿ ನೋಡ್ತಾರೆ, ಕೋಟಿ ಕೋಟಿ ವಿಮಾನ ಬಂದಿತ್ತು. ಆ ಊರಿನ ಮಂದಿಗೆಲ್ಲ ಮೋಕ್ಷ ಆಯ್ತು. ಇವತ್ತಲ್ಲ ನಾಳೆ ಇದನ್ನು ಮನನ ಮಾಡ್ತಾ ಇರಿ. ನಿಮ್ಮ ಮನೆ ಬಂದೆಯೋ ಒಂದು ವಿಮಾನ ಬಂದಿರುತ್ತೆ, ಅವಾಗ ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗ್ರಿ. ಇಂಥ ಶಕ್ತಿ ಭಾಗವತಕ್ಕಿದೆ. ಇದು ಸತ್ಯ. ಮೆರಿತಾರೆ ಭಾಗವತವು ಕೇಳಿದವರು. ಜೀವನದಲ್ಲಿ ಅವರು ಕಷ್ಟಕ್ಕೆ ಅಂಜಂಗಿಲ್ಲ. ಅವರು ಮೆರಿತಾರೆ, ಅವರು ದಿಲ್ದಾರಾಗಿರ್ತಾರೆ. 1000 ಪಾಪಗಳ, ಕೋಟಿ ಕೋಟಿ ಪಾಪಗಳ ವಿರುದ್ಧ ಸಮರ ಸಾರುವ ಶಕ್ತಿ, ಯುದ್ಧ ಮಾಡುವ ಶಕ್ತಿ ಅದಟು ಶ್ರೀಮದ್ ಭಾಗವತಕ್ಕಿದೆ. ಆದ್ರಿಂದ ದಿನಕ್ಕೊಂದು ಶ್ಲೋಕ, ಶ್ಲೋಕಾರ್ಧಂ ಶ್ಲೋಕ ಪಾದಂವ ನಿತ್ಯಂ ಭಾಗವತಂ ಪಠೇತ್. ಸ್ವಲ್ಪ ಆದರೂ ಭಾಗವತ ಕೇಳಿ. ಒಂದು ವಾರ ಕೇಳಿವಿ ಅಂತ ಮತ್ತೆ ನಾಳೆಯಿಂದ ಹರೇ ಕೃಷ್ಣ ಗೋವಿಂದ ಎಲ್ಲ ಹಾರಿ ಹೋಗೋದು ಬೇಡ. ಪ್ರತಿದಿನ ಇದರ ಮನನ ಅನೇಕ ಮಾಧ್ಯಮಗಳಲ್ಲಿ ಸಿಗುತ್ತೆ. ಭಾಗವತ ಚಿಂತನೆ ಗ್ರಂಥಗಳಲ್ಲಿ ಸಿಗುತ್ತೆ. ಅದನ್ನು ಮನನ ಮಾಡಿ ಶ್ರೇಯಸ್ಸಾಗುತ್ತೆ ಅಂತ ಭಾಗವತಲ್ಲಿ ಕರೆ ಕೊಡುತ್ತೆ. ಏಕಾಶ ಸ್ಕಂದದಲ್ಲಿ ಒಂದು ಜಾಯಂತಿ ಉಪಾಖ್ಯಾನ ಅಂತ. ಸಮಯ ಹೆಂಗೋಡುತ್ತೆ ಅಂದರೆ, ಯಾವ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ ಮೂವಿಗಳನ್ನು ನೋಡಬೇಕಾದ್ರೂ ಟೈಮ್ ಇಷ್ಟು ಫಾಸ್ಟಾಗಿ ಓಡಲ್ಲ. ನಮ್ಮ ಮನಸ್ಸನ್ನು ಇನ್ವೆಸ್ಟ್ ಮಾಡಿದ ಈ ಟೈಮ್ ಇಷ್ಟು ಫಾಸ್ಟಾಗಿ ಓಡುತ್ತೆ ಭಾಗವತ ಕಥೆ ಕೇಳಬೇಕಾದ್ರೆ. ಈಗ ನೀವು ಕೇಳಲಿಕ್ಕೆ ಶುರು ಮಾಡಿ 45 ನಿಮಿಷ ಆಯ್ತು. 2ನೇ ಧಾರಾವಾಹಿ ಟೈಮಲ್ಲಿ ಇದ್ದೀರಿ ನೀವು. ಎಷ್ಟು ಶಕ್ತಿ ಇದೆ ಭಾಗವತಕ್ಕೆ, ಎಂಥ ಅದ್ಭುತವಾದ ಬಲ ಇದೆ ಭಾಗವತಕ್ಕೆ. ಏಕಾಶ ಸ್ಕಂದದಲ್ಲಿ ಹೇಳ್ತಾನೆ ಕೃಷ್ಣ, ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವಾತ್ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ನಿಮ್ಮ ಜೀವನದಲ್ಲಿ ಏನೇ ಕರ್ತವ್ಯ ಮಾಡ್ರಿ, ಅದು ನಾರಾಯಣನ ಪಾದಕ್ಕೆ ಏನು ಸಮರ್ಪಣೆ ಮಾಡಿ. ನಮ್ಮ ಭಾರತ ದೇಶದಲ್ಲಿ ಕೆಲವರಿಗೆಲ್ಲ ಈ ಜನರಲ್ ನಾಲೆಜ್ ಸಾಕಷ್ಟಿದೆ. ನಮ್ಮ ಭಾರತದ ರಾಷ್ಟ್ರ ಪ್ರಾಣಿ ಯಾವುದು? ಹುಲಿ ಅಂತಾರೆ. ರಾಷ್ಟ್ರದ ಪಕ್ಷಿ ಯಾವುದು? ನವಿಲು ಅಂತಾರೆ. ನಮ್ಮ ರಾಷ್ಟ್ರದ ಪರದೈವ ಯಾವುದು? ತಲೆ ಕೆರ್ಕೊಳ್ತಾರೆ. ಯಾರು ಗೊತ್ತಾಗಲಿಲ್ಲ. ಭಾಗವತ ಹೇಳುತ್ತೆ ಸ್ವಲ್ಪ ತಪ್ಪಾಗಿದೆ. ನಮ್ಮ ರಾಷ್ಟ್ರದ ಪಕ್ಷಿ ಜನರಲ್ ನಾಲೆಜಲ್ಲಿ ನವಿಲು, ನಮ್ಮ ರಾಷ್ಟ್ರದ ಪಕ್ಷಿ ಭಾಗವತದ ಪ್ರಕಾರ ಹಂಸ ಪಕ್ಷಿ. ಹಂಸ ಪಕ್ಷಿ ಏನು ಮಾಡುತ್ತೆ? ಕೆಟ್ಟದ್ದನ್ನು ಬಿಡುತ್ತೆ, ಒಳ್ಳೆಯದನ್ನು ಮಾತ್ರ ತಗೊಳುತ್ತೆ. ಪರಮಹಂಸರು ಹಂಸ ಪಕ್ಷಿಗಳು ನಮ್ಮ ರಾಷ್ಟ್ರದ ಹಕ್ಕಿ. ಆಮೇಲೆ ಕ್ರೌರ್ಯವನ್ನ ತೋರಿಸುವ ಹುಲಿ ನಮ್ಮ ರಾಷ್ಟ್ರದ ಪ್ರಾಣಿ ಅಲ್ಲ. ವಿಶ್ವಕ್ಕೆ ಕಲ್ಯಾಣ ಮಾಡುವ
ಗೋಮಾತಾ ನಮ್ಮ ವಿಶ್ವದ ತಾಯಿ, ನಮ್ಮ ರಾಷ್ಟ್ರದ ಪ್ರಾಣಿ. ನನಗೆ ಪಾಠ ಹೇಳಿದ ಗುರುಗಳು ಪೇಜಾವರ ಸ್ವಾಮಿಗಳು, ವಿಶ್ವೇಶ ತೀರ್ಥರು. ಅವರು ಮೋದಿ ಪಕ್ಕದಲ್ಲಿ ಕೂತು, ಮೋದಿಜಿಯವರ ಪಕ್ಕದಲ್ಲೂ ಕೂತು ಹೇಳಿದ್ರು. ಅವ್ರಿಗೆ ಅಂಥ ವೇದಿಕೆ ಇತ್ತು. ಮೋದಿಜಿ, ಎಲ್ಲಿಯ ತನಕ ಈ ಹುಲಿ ರಾಷ್ಟ್ರ ಪ್ರಾಣಿ ಆಗುತ್ತೋ ಅಲ್ಲಿಯ ತನಕ ಕ್ರೌರ್ಯ ತಪ್ಪಲ್ಲ ದೇಶದಲ್ಲಿ. ಯಾಕೆಂದ್ರೆ ಪ್ರಾಣಿ, ಕ್ರೌರ್ಯದ ಪ್ರಾಣಿ ಹುಲಿ, ಭಯೋತ್ಪಾದನೆ ಹೋಗಲ್ಲ. ನಮ್ಮ ಗೋಮಾತಾ ಅದು ಜಗತ್ತಿನ ತಾಯಿ, ಅದನ್ನು ರಾಷ್ಟ್ರದ ಪ್ರಾಣಿ ಮಾಡಿ ಜಗತ್ತಿನಲ್ಲಿ ಭಯೋತ್ಪಾದನೆ ಹೊರಟೋಗುತ್ತೆ. ಅಂತಹ ಶಕ್ತಿ ಇದೆ ಆ ಗೋಮಾತಾ ರಕ್ಷಣೆಗೆ. ಗಾವೋ ವಿಶ್ವಸ್ಯ ಮಾತರಃ. ತಾಯಿ 6 ತಿಂಗಳು ಹಾಲು ಕುಡಿಸ್ತಾಳೆ. ಅದಕ್ಕೂ ಆಮೇಲೆ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಸ್ತನ್ಯಪಾನ ಸಪ್ತಾಹ ಶಿಬಿರ, ಹಾಲು ಉಣಿಸ್ರಿ ಮಕ್ಕಳಿಗೆ, ಇಲ್ಲಾಂದ್ರೆ ಕೈಕಾಲು ಬೀಳ್ತವ ಅಂತ ಪಾಠ ಮಾಡಬೇಕು. ಹುಟ್ಟಿನಿಂದ ಸಾಯೋ ತನಕ ಹಾಲು, ತುಪ್ಪ, ಮೊಸರು, ತನ್ನ ದೇಹ, ತನ್ನ ಸೆಗಣಿ, ತನ್ನ ಮೂತ್ರ, ಸರ್ವಸ್ವವನ್ನು, ಕಣಕಣವನ್ನು ಸಮಾಜಕ್ಕೆ ಧಾರೆ ಎರೆಯುವ, ನಮ್ಮ ಜೀವನ ಪೂರ್ತಿ ಒದಗಿ ಬರುವ ವಿಶ್ವದ ತಾಯಿ ಗೋಮಾತಾ. ಅದಕ್ಕೆ ಬೆಲೆ ಕೊಡ್ರಿ ಭಾಗವತ ಹೇಳೋದು. ನಿನ್ನೆ ಒಬ್ರು ಹೇಳಿದ್ರು, ಇಲ್ಲೇ ಪಕ್ಕದ ಮನೆಯಲ್ಲಿ ಒಂದು ಭೂಮಿ, ಇನ್ನೊಂದು ಸುರಭಿ ಅಂತ 2 ಹಸು ಇವೆ. ಭಾಗವತ ಕಥೆ ಮುಗಿಯೋ ತನಕ ಕಿವಿಗೆ ನೆಟ್ಟಗೆ ಮಾಡಿಕೊಂಡು ಕಣ್ಣೀರು ಸುರಿಸ್ತಾ, ಅದು ಭಾಗವತ ಬರೀ ಕಥೆ ಕೇಳಂಗಿಲ್ಲಂತದು, ಅಲ್ಲಿ LED ಸ್ಕ್ರೀನ್ ಇದೆ, ಅದನ್ನ ನೋಡ್ತಾ ಭಾಗವತ ಕೇಳಿ ಮೆಲಕ್ ಹಾಕುತ್ತೆ ಆ ಭೂಮಿ ಅನ್ನುವ ತಾಯಿ. ಅದಕ್ಕಿಂತ ಕಡೆ ನಾವಾಗಬಾರ್ದು ಮಾನವರಾಗಿ, ಪ್ರಾಣಿಗಳಿಗಿಂತ ಕಡೆ ಆಗಬಾರ್ದು. ಎಂಥ ಶಕ್ತಿ, ಇಂಥ ಅದ್ಭುತವಾದ ಆ ಶಕ್ತಿ ಆ ಭಾಗವತಕ್ಕಿದೆ. ಕೃಷ್ಣ ಹೇಳ್ತಾನೆ, ನಿಮ್ಮ ಮಾತು, ಮನಸ್ಸು, ಕೃತಿಗಳಿಂದ ಏನೆಲ್ಲ ಕರ್ತವ್ಯಗಳನ್ನು ಮಾಡ್ತೀರಿ, ಈ ನಮ್ಮ ದೇಶದ ದೈವ, ಪರದೈವ ನಾವು ಕೆಳಗಿದ್ದೇವೆ. ನಮ್ಮ ತಲೆ ಮೇಲೆ ಯಾರಿದ್ದಾರೆ ಅಂದ್ರೆ ಬದರಿ ನಾರಾಯಣ ಇದ್ದಾನೆ, ಅವನು ಎತ್ತರದಲ್ಲಿದ್ದಾನೆ. ಏನ್ ಕರ್ತವ್ಯ ಮಾಡಿದ್ರು ನಾರಾಯಣ ಅವನಿಗೆ ಸಮರ್ಪಣೆ ಆಗಲಿ ಅಂತ ಅವನಿಗೆ ಸಮರ್ಪಣೆ ಮಾಡ್ರಿ, ಕರ್ತವ್ಯಗಳೆಲ್ಲ ಪೂರ್ಣ ಆಗುತ್ತೆ. ನಾರಾಯಣಾಯೇತಿ ಸಮರ್ಪಯೇತತ್, ಆ ನಾರಾಯಣನಿಗೆ ನಮ್ಮ ಕರ್ತವ್ಯಗಳನ್ನು ಅರ್ಪಣೆ ಮಾಡಿ. ಸ್ವಾರ್ಥ ಬೇಡ. ಅದಕ್ಕೊಂದು ಕತೆ ಹೇಳ್ತಾರೆ, ತುಂಬಾ ಇದೆ ಏಕಾದಶ ಸ್ಕಂದದಲ್ಲಿ. ಪೃಥಿವಿ ವಾಯುರಾಕಾಶ ಆಪೋಗ್ನಿಶ್ಚಂದ್ರಮಾ ರವಿಹಿ ಕಪೋತೋ ಅಜಗರ ಸಿಂಧು. ತುಂಬ 24 ಗುರುಗಳ ಕತೆ ಹೇಳ್ತಾರೆ. ಜಾಯಂತಿ ಉಪಾಖ್ಯಾನ ಇದೆ. ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರಗಳ ಬಗ್ಗೆ ಹೇಳ್ತಾರೆ. ಅದು ತುಂಬ ಡೀಪಾಗಿ ಭಾಗವತ ಕೇಳಿದಾಗ ಅದನ್ನೆಲ್ಲ ಮನನ ಮಾಡಬೇಕು, ಸಂಪೂರ್ಣ ಹೇಳುವಂಗಿಲ್ಲ. ಇದೊಂದು ಪ್ರೋಕ್ಷಣೆ. 3 ತಾಸು ಒಂದು ನೀರಿನ ಪಾತ್ರೆ ಹಿಡ್ಕೊಂಡು ಪುರೋಹಿತರು ಮಂತ್ರ ಅಭಿಮಂತ್ರಣ ಮಾಡಿರ್ತಾರೆ. ಮತ್ತೆ ನಿಮಗೆ 3 ತಾಸು ಅಭಿಮಂತ್ರಣ ಮಾಡಿದ ನೀರನ್ನು ಮುಖದ ಮೇಲೆ ಹಾಕಲ್ಲ, 1 ಸೆಕೆಂಡ್ ಹಿಂಗೆ ಒಗಿತಾರೆ, ಪ್ರೋಕ್ಷಣೆ ಮಾಡ್ತಾರೆ. ಅದರ ಪುಣ್ಯ, 3 ತಾಸು ಮಂತ್ರ ಹೇಳಿದ ಪುಣ್ಯ ಪ್ರೋಕ್ಷಣೆಯ ನೀರಿಗಿದೆ. ಹಾಗೆ ಈ ಭಾಗವತ ತುಂಬಾ ವಿಚಾರಗಳಿದೆ, ಅದು ಎಲ್ಲ ನಿಮಗೆ ಹೇಳಂಗಿಲ್ಲ. ಅದರ ಪ್ರೋಕ್ಷಣೆ ಮಾಡ್ತೇನೆ, ಅದರ ಪುಣ್ಯ ನಿಮಗಿದೆ ಅಷ್ಟೇ. ಪ್ರೋಕ್ಷಣೆ ಇದೆ. ಜೀವನದಲ್ಲಿ ನಮಗೆ ಪ್ರತಿಬಂಧಕವಾಗುವ 2 ಶಕ್ತಿ, ಒಂದು ವನಿತಾ, ಇನ್ನೊಂದು ವಿತ್ತ. ವಿತ್ತ ಅಂದ್ರೆ ಹಣ. ತುಂಬಾ ತಲೆ ಹಾಳು ಮಾಡುತ್ತಂತೆ ಈ ಹಣ. ರೊಕ್ಕ 2ಕ್ಕೂ ದುಃಖ ಕಾಣಕ್ಕ ಅಂದಾರೆ ದಾಸರು. 2ಕ್ಕೂ ದುಃಖ, ಪರಲೋಕಕ್ಕೂ ದುಃಖ, ಇಹಲೋಕದಲ್ಲೂ ದುಃಖ. ರೊಕ್ಕ ತುಂಬಾ ತಲೆ ಹಾಳು ಮಾಡುತ್ತೆ ಈ ರೊಕ್ಕ. ಇನ್ನೊಂದು ಪರಸ್ತ್ರೀ, ಇನ್ನೊಂದು ಹೆಣ್ಣು, ಕಾಮ ನಮ್ಮ ಮನಸ್ಸನ್ನು ಹಾಳು ಮಾಡುತ್ತೆ. ಯಾರ ಕಾಮ ಗೆಲ್ತೀರಿ, ಯಾರ ಹಣದ ಆಸೆ ಗೆಲ್ತೀರಿ, ಅವರು ಮೋಕ್ಷದಲ್ಲಿ ಇರ್ತೀರಿ. ಕೃಷ್ಣ ಹೇಳ್ತಾನೆ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್ ಏತೈರ್ವಿಮುಕ್ತಃ ಕೌಂತೆಯ ತಮೋದ್ವಾರೇ ಸ್ತ್ರಿಭಿರ್ನರಃ. ಇದು 3 ತಮಸ್ಸಿನ ದ್ವಾರಗಳು, ಕಾಮ, ಕ್ರೋಧ, ಲೋಭ. ಒಂದು ಸಣ್ಣ ಕತೆ ಹೇಳ್ತೆ. ಒಬ್ಬ ಜಿಜ್ಞಾಸು, ಅವನಿಗೆ ಕೃಷ್ಣನನ್ನು ನೋಡಬೇಕು ಅಂತ ಆಸೆ ಆಯ್ತಂತೆ. ದೊಡ್ಡ ಗುರುಗಳ ಹತ್ರ ಹೋಗಿ ಕೇಳಿದ್ನಂತೆ, ಗುರುಜಿ ನೀವು ಕೃಷ್ಣನ್ ನೋಡಿರಿ? ಅವ್ರು ಹೇಳಿದ್ರಂತೆ, ಇಲ್ಲಪ್ಪ ನಾನು ನೋಡಿಲ್ಲ. ದೇವ್ರನ್ನ ನೋಡಿಲ್ಲ? ಇಲ್ಲ, ನಾನು ದೆವ್ವನೂ ನೋಡಿಲ್ಲ, ದೇವ್ರನ್ನೂ ನೋಡಿಲ್ಲ. ನೀವು ಪ್ರಯೋಜನ ಇಲ್ಲ. ಇನ್ನೊಬ್ಬ ಗುರುವಿನ ಬಳಿ ಹೋದ, ಅವ್ರ ಹತ್ರ ಹೋಗಿ ಕೇಳಿದ, ಗುರುಜಿ ನೀವು ದೇವರನ್ನು ನೋಡಿದಿರಾ? ನೋಡಿಲ್ಲಪ್ಪ. ಊರಿನಲ್ಲಿ ಯಾರು ಬಂದರೂ ಕೇಳ್ತಿದ್ದ, ಯಾರೂ ನೋಡಿಲ್ಲ ಅಂದ್ರು.
ಒಂದು ಬಾರಿ ಒಂದು ಚಾತುರ್ಮಾಸ್ಯ 4 ತಿಂಗಳು ತಪಸ್ ಮಾಡ್ಲಿಕ್ಕೆ ಒಬ್ರು ಗುರುಗಳು ಬಂದರು. ಅವ್ರ ಹತ್ರ ಕೇಳಿದ, ಗುರುಜಿ ನೀವು ದೇವರನ್ನು ನೋಡಿದ್ದೀರಾ? ಅವ್ರು ನೋಡಿದ್ದೇನೆ ಅಂತ ಹೇಳಿಲ್ಲ, ಅವರು ನೋಡ್ತಾ ಇದ್ದೇನೆ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ದೇವರ ಜೊತೆಗೆ ಮಲಗುತ್ತೇನೆ, ದೇವರ ಜೊತೆಗೆ ಉಣ್ತೇನೆ, ದೇವರ ಜೊತೆಗೆ ವಾಕಿಂಗ್ ಮಾಡ್ತೇನೆ, ಅವರನ್ನು ನೋಡ್ತಾ ಇದ್ದೇನೆ, ನೋಡಿದ್ದೇ ಅಲ್ಲ ನೋಡ್ತಾ ಇದ್ದೇನೆ ಕಂಟಿನ್ಯೂಸ್. ಹಾಗಾದ್ರೆ ನನಗೂ ತೋರಿಸ್ತೀರಾ? ಖಂಡಿತ ತೋರಿಸ್ತೇನೆ ದೇವರನ್ನು. ಮರುದಿನ ಬಾ, ನಾಳೆ ಬಾ, ನಿಂಗೆ ದೇವರನ್ನು ತೋರಿಸ್ತೇನೆ. ಬಹಳ ಆಸೆ ಅವನಿಗೆ, ಎಷ್ಟೋ ವರ್ಷಗಳ ಆಸೆ, ನಾಳೆ ಈ ಗುರುಜಿ ದೇವರು ತೋರಿಸ್ತಾರೆ ನನಗೆ ಅಂತ ಓಡಿದ. ಗುರುಗಳು ಹೇಳಿದರು, ನೋಡಪ್ಪ, ಮೊದಲನೇ ಬಾರಿ ಆ ದೇವರನ್ನು ನೋಡಬೇಕಾದ್ರೆ ನಾನೊಂದು ನಿಯಮವನ್ನು ಆಚರಿಸಿದ್ದೆ, ನಿನಗೂ ಆ ನಿಯಮ ಹೇಳ್ತೀನಿ, ರೂಲ್ಸ್, ಅದನ್ನು ನೀನು ಪಾಲಿಸಬೇಕು, ನಿನಗೂ ದೇವರು ಕಾಣಿಸ್ತಾನೆ. ಹೇಳಿ ಗುರುಗಳೇ, ಇಲ್ಲೊಂದು ಎತ್ತರದಲ್ಲೊಂದು ಬೆಟ್ಟ ಇದೆ, ಒಂದು 700 ಅಡಿ ಎತ್ತರದ ಬೆಟ್ಟ. ಕೆಳಗಡೆ 6 ಚಪ್ಪಡಿ ಕಲ್ಲವ, ಸಣ್ಣ ಸಣ್ಣ ಕಲ್ಲು, ಒಂದೊಂದು ಅಡಿಯ ಚಪ್ಪಡಿ ಕಲ್ಲು. 6 ಕಲ್ಲನ್ನು ನಿನ್ನ ತಲೆ ಮೇಲೆ ಇಟ್ಕೊಂಡು ಬೆಟ್ಟದ ತುದಿಗೆ ಹೋದ್ರೆ ನಿನಗೆ ದೇವರು ಕಾಣಿಸ್ತಾನೆ. ಅಯ್ಯ, ಶಕ್ತಿ ಇದೆ ನನಗೆ, ತಾಕತ್ತಿದೆ, ಅದೇನು ದೊಡ್ಡ ವಿಷಯ ಅಂತ ತಲೆ ಮೇಲೆ ಕಲ್ಲು ಇಟ್ಟುಕೊಂಡು ನಡೀತಾ ಇದ್ದಾನೆ. ಬೆಟ್ಟ ಹಿಂಗಿತ್ತು. ಗುರುಗಳೇ ಆಗಂಗಿಲ್ಲ ಅಂತ, ಏನು ಚಿಂತೆ ಮಾಡಬೇಡ, ಒಂದು ಕಲ್ಲು ಕೆಳಗಡೆ ಇಳಿಸಿದ್ರು. ಗುರುಗಳೇ 6 ಕಲ್ಲು ಹಿಡ್ಕೊಂಡಿಲ್ಲ, ದರ್ಶನ ಆಗುತ್ತೋ ಇಲ್ಲೋ, ಕಾಳಜಿ ಮಾಡಬೇಡ, ಮುಂದೆ ಹೋಗು. 10 ಹೆಜ್ಜೆ ಇಟ್ಟ, ಮತ್ತೆ ಇನ್ನೊಂದು ಕಲ್ಲು ಭಾರ ಆಯ್ತು, ಅದನ್ನು ಕೆಳಗಿಳಿಸಿದ್ರು. ಹಿಂಗೆ 6 ಕಲ್ಲು ಕೆಳಗಿಳಿಸಿದ್ರು. ಕೊನೆಗೆ ಓಡ್ಕೊಂಡಲ್ಲಿ ಹೋಗಿ ನೋಡ್ತಾನೆ, ಗರ್ಭಗುಡಿಯಲ್ಲಿ ದೇವರು ಇಲ್ಲ, ದೆವ್ವವೂ ಇಲ್ಲ. ಸಿಟ್ಟು ಬಂತು ಅವನಿಗೆ, ಈ ಗುರುಜಿ ತಲೆ ಹೊಡಿಬೇಕು ಅಂತ ತಲವಾರು ಹಿಡ್ಕೊಂಡು ನಿಂತ. ಗುರುಗಳು ಹೇಳ್ತಾರೆ, ಇಲ್ಲಪ್ಪ, ದೇವರು ನಿನಗೆ ತೋರಿಸ್ತೇನೆ. ಹೆಂಗೆ ತೋರಿಸ್ತೀರಿ? ಅವ್ರು ಕೇಳ್ತಾರೆ, ನೋಡು, 750 ಅಡಿ ಎತ್ತರ ಇರುವ ಸಾಮಾನ್ಯ ಬೆಟ್ಟ, ಸಾಮಾನ್ಯವಾದ 6 ಕಲ್ಲು ಚಪ್ಪಡಿ ತಲೆ ಮೇಲೆ ಇಟ್ಕೊಂಡು ನಿನಗೆ ಹತ್ಲಿಕ್ಕಾಗಲಿಲ್ಲ. ದೇವರು ಬ್ರಹ್ಮಾಂಡ ವ್ಯಾಪಿಯಾಗಿ ಬೆಟ್ಟದ ಒಡೆಯ 7 ಕುಂಡಲ ವೆಂಕಟರಮಣ, ಅಷ್ಟು ಎತ್ತರದ ದೇವರು. ಅಂಥ ದೇವರನ್ನ ನಿನ್ನ ಹೃದಯದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ 6 ಕಲ್ಲು ಚಪ್ಪಡಿಗಳನ್ನು ಹೊತ್ತುಕೊಂಡು ನೋಡಬೇಕು ಅಂತ ಇದೆಯಲ್ಲ, ಒಂದೊಂದೇ ಕಲ್ಲು ಇಳಿಸಿದಾಗ ನಿನಗೆ ಹೆಜ್ಜೆ ಮುಂದೋಯ್ತು. ಮೊದಲು ಕಾಮ ಬಿಡು, ಕ್ರೋಧ ಬಿಡು, ಲೋಭ ಬಿಡು, ಮೋಹ ಬಿಡು, ಮದ ಬಿಡು, ಮಾತ್ಸರ್ಯ ಬಿಡು, ಹೊಟ್ಟೆ ಕಿಚ್ಚು ಬಿಡು, ನಿಂಗೆ ದೇವರು ಕಾಣಿಸ್ತಾನೆ. ದೇವರು ಕಾಣೋ ಉಪಾಯ ಇದು. ನಾವು ಒಳಗಡೆ ಕಾಮಕ್ರೋಧ ತುಂಬಿಕೊಂಡು ಹೊರಗಡೆಯಿಂದ ಗಂಟಾಮಣಿ ಅಳ್ಳಾಡ್ಸ್ ಕೂತ್ರೆ, ದಾಸರು ಹೇಳ್ತಾರೆ, ಹೊಲೆಯ ಬಂದಾನೆಂದು ಒಳಗೆ ಗಂಟೆಯ ಮಾಡಿ ಗಣಗಣ ಗಂಟೆಯ ಬಾರಿಸುತ್ತ ಕಾಮಕ್ರೋಧಗಳು ಹೊಲೆಯಲ್ಲವೇನಯ್ಯ. ಮನಸ್ಸಿನಲ್ಲಿ ಹೊಲೆತನ ತುಂಬಿಕೊಂಡು ಹೊರಗಡೆ ಹೊಲೆಯ ಅಂತ ಇದೆಯಲ್ಲ, ಎಂಥ ಮೂರ್ಖ ನೀನು. ನಿನ್ನ ಹೊಲೆತನ ಬಿಡು, ಹೊರಗಡೆ ಯಾರೂ ಇಲ್ಲ, ಒಳಗಡೆ ಕಾಮಕ್ರೋಧಗಳೇ ಹೊಲೆಯ. ಹೊರಗಡೆ ವ್ಯಕ್ತಿಯನ್ನು ನಿಂದನೆ ಮಾಡಬೇಡಿ, ಒಳಗಡೆ ಇರುವ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿ, ದೇವರು ಸಿಗ್ತಾನೆ. ಸಾವಿರಾರು ಮನೆಗಳಿದೆ ಇಲ್ಲಿ. ನಾನು 10 ಮನೆಗಳಿಗೆ ಹೋದೆ. ಎಲ್ಲರೂ ಹೋಗಬೇಕಾದ್ರೆ ಒಂದು ನೀರಾಜನ ಹಿಡ್ಕೊಂಡು ನಿಂತಿರೋರು, ಭರ್ರಂತ ಗಾಳಿ ಬೀಸೋದು, ದೀಪ ಆರಿ ಹೋಗೋದು. ದೀಪ ಹತ್ತಲಿಕ್ಕೆ ಉಪಾಯ ಏನು? ಗಾಳಿ ನಿಂತರೆ ದೀಪ ಉರಿಯುತ್ತೆ. ನಮ್ಮ ಜೀವನದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳ ಬಿರುಗಾಳಿ ಬೀಸ್ತಾ ಇದೆ. ಕೃಷ್ಣ ಎಂಬ ದೀಪ ಹೇಗೆ ತಾನೇ ಉರಿಲಿಕ್ಕೆ ಸಾಧ್ಯ ಅನ್ನುತ್ತೆ ಭಾಗವತ. ಬಂದು ಮಾಡ್ರಿ, ಕಿಟಕಿ ಬಂದು ಮಾಡ್ರಿ, ದೀಪ ಉರಿಯುತ್ತೆ. ಕಿಟಕಿ ಬಂದು ಮಾಡ್ರಿ ಅಂದ್ರೆ ಏನು? ಕಾಮದ ಕಿಟಕಿ, ಕ್ರೋಧದ ಕಿಟಕಿ, ಲೋಭದ ಕಿಟಕಿ, ಒಂದೊಂದೇ ಕಿಟಕಿ ಬಂದು ಮಾಡ್ರಿ, ದೀಪ ಜ್ಯೋತಿ ಆಕಾರದಲ್ಲಿ ಚೂರು ಹೀಗೆ ಅಳ್ಳಾಡದೆ ಉರಿಯುತ್ತೆ. ಕೃಷ್ಣ ಜ್ಯೋತಿ ಅನ್ನುವ ದೀಪ ಕಾಮಕ್ರೋಧಗಳನ್ನು ಪರಿಹಾರ ಮಾಡುತ್ತೆ. ಭಾಗವತ ಹೀಗೆ ನಮ್ಮನ್ನು ತಿದ್ದಲಿಕ್ಕೆ ಒಂದು ಸಣ್ಣ ಕಥೆ ಹೇಳುತ್ತೆ ಭಾಗವತ. ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ನಾನು ನಿನ್ನೆ ಹೇಳಿದೆ, ಎಲ್ಲ ಪುರಾಣದ ಕಥೆಯಲ್ಲೂ ಒಂದು ಊರಿನಲ್ಲಿ ಬಡ ಬ್ರಾಹ್ಮಣ ಇದ್ದ ಅಂತ ಕಥೆ ಬರುತ್ತೆ. ಆದರೆ ಭಾಗವತದಲ್ಲಿ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ಬ್ರಾಹ್ಮಣ ಇದ್ದ ಅಂತ ಕಥೆ ಬರುತ್ತೆ. ಬಡಾಹೆ ಬ್ರಾಹ್ಮಣ, ತುಂಬಾ ದೊಡ್ಡ ಬಡ ಬ್ರಾಹ್ಮಣ, ಶ್ರೀಮಂತ ಬ್ರಾಹ್ಮಣ, ಮಹಾ ಜಿಪುಣ. ಯಾರು ಕೇಳಿದ್ರು ಹೇಳ್ತಾರಲ್ಲ, ಎಂಜಲ ಕೈಯಲ್ಲಿ ಕಾಗೆ ಓಡಿಸಂಗಿಲ್ಲ ಅಂತ. ಅಂಥ ಜಿಪುಣ ಅವನು. ಅಷ್ಟು ಜಿಪುಣತನ, ಕೋಟಿ ಕೋಟಿ ಸಂಪತ್ತಿದೆ, ದಾನ ಮಾಡಲಿಲ್ಲ, ತಾನು ತಿನ್ನಲಿಲ್ಲ, ದೈವಚ್ಯುತನಾದ್ನಂತೆ. ಒಂದು ದಿನ ಅವನ ಹೆಂಡತಿ ಮಕ್ಕಳಿಗೂ ಅವನ ಜೊತೆಗೆ ಬದುಕಲಿಕ್ಕಾಗಲಿಲ್ಲಂತ. ಯಾಕೆಂದ್ರೆ ಅವ್ರು ತಿಂದ್ರೆ ಒಂದು ತುತ್ತು ನೀರು ತಂದು ಒಂದು ತಮಿಗೆ ನೀರು ಕುಡಿ, ಕೃಷ್ಣ ನೀರು ಎಷ್ಟು ಸ್ವೀಟ್ ಅದ, ಸುಮ್ಮನೆ ಯಾಕೆ ಅನ್ನ ತಿಂತಿ ಅಂತಿದ್ನಂತ. ಇಂಥ ಜಿಪುಣದ ಕೈಯಲ್ಲಿ ಬದುಕಲಿಕ್ಕೆ ಆಗಂಗಿಲ್ಲ ಅಂತ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಹೋದ್ರು.
ಅನ್ನ ಬಟ್ಟೆ ಕೊಡದೇ ಇರುವ ಗಂಡ ಅವನ ದಂಡ, ಅವನ್ ಬೇಕಾಗಿಲ್ಲ ಅನ್ನತ್ತೆ ಶಾಸ್ತ್ರ. ಬಿಟ್ಟೋದ್ರು ಅವರು. ಹೆಂಡತಿ ಮಕ್ಕಳ ಶಾಪ ಮೊದಲು ತಟ್ಟುತ್ತೆ ಯಜಮಾನನಿಗೆ. ಅವನಿಗೆಲ್ಲ ಸಂಪತ್ ನಾಶ ಆಯಿತು. ಕಳ್ಳಕಾಕರು ಬಂದು ದರೋಡೆ ಮಾಡಿದ್ರು. ದೈವದಿಂದ ಹತನಾದ. ಹೆಂಡತಿ ಮಕ್ಕಳ ಶಾಪ. ಬೀದಿ ಬಿಕಾರಿಯಾದ. ಹಿಂದಿನ ದಿನ ನವಕೋಟಿ ನಾರಾಯಣ, ಆಗರ್ಭ ಶ್ರೀಮಂತ, ಮರುದಿನ ತಿನ್ಲಿಕ್ಕೆ ಗತಿ ಇಲ್ಲದೆ ಇರುವ ಬಿಕಾರಿ ಆದ. ಅವತ್ತು ಅವನಿಗೆ ಜ್ಞಾನೋದಯ ಆಯ್ತಂತೆ. 13 ಅನರ್ಥಗಳು ಹಣದ ಹಿಂದೆ ಇದೆ. ಹಣ ಸಂಪಾದನೆ ಮಾಡಬೇಕಾದ್ರೆ ದುಃಖ, ಅದನ್ನು ಖರ್ಚು ಮಾಡಬೇಕಾದ್ರೆ ದುಃಖ, ಅದನ್ನು ಡೆಪಾಸಿಟ್ ಮಾಡಿದಾಗ ಟೆನ್ಷನ್ನು, ಆ ಬ್ಯಾಂಕೇ ಮುಳುಗೋದ್ರೆ ಏನು ಮಾಡಬೇಕು ಅಂತ. ಎಲ್ಲ ಕಾಲದಲ್ಲಿ ಹಣದಿಂದ ದುಃಖ. 2 ಲಕ್ಷ ಹಣ ಇಟ್ಟುಕೊಂಡು ಬಸ್ಸಲ್ಲಿ ಕೂತ್ಕೊಳ್ರಿ, ಫ್ರೀ ಬಸ್ಸಲ್ಲಿ ಕೂತ್ಕೊಳ್ರಿ, ಪರ್ಸಲ್ಲಿ ದುಡ್ಡಿರುತ್ತೆ. ನಿಮ್ಮ ಪಕ್ಕ ಯಾರಾದ್ರೂ ಬಂದು ಕೂತ್ರೆ ನೀವು ಅವ್ರನ್ನ ಹಿಂಗೆ ನೋಡುದು, ಕಳ್ರಿ ಇವರು. 2 ಲಕ್ಷ ದುಡ್ಡಿಲ್ಲ ಅಂದ್ರೆ ಅವ್ರು ನಿಮಗೆ ಕಳ್ರಂಗೆ ಕಾಣಲ್ಲ. ಯಾವವರು ಅಂತ ಮಾತನಾಡಿಸ್ತೀರಿ. 2 ಲಕ್ಷ ಇದ್ದಾಗ ನೀವು ಮಾತೇ ಆಡಲ್ಲ, ಹಿಂಗೆ ಕೂತಿರ್ತೀರಿ. ಯಾವಾಗ ಎದ್ದು ಹೋಗ್ತಾಳೆ ಏನೋ, ಹುಚ್ಚಿ ಅಂತ ಬೈತಿರ್ತೀರಿ. ಯಾಕೆ? ಅವಿಶ್ವಾಸ. ದುಡ್ಡು ನಮಗೆ, ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಕಳ್ಳರು. ಒಂದು ಕೋಣೆಗೆ ಯಾರೋ ಬಂದು ಹೋದ್ರು, ಅಲ್ಲೊಂದು ಬಂಗಾರದ ಪೆಟ್ಟಿಗೆ ಇಟ್ಟಿದ್ರಿ. 2 ಬೀರು ಇತ್ತು. ಒಂದು ಬೀರುನಲ್ಲಿ ಇಟ್ಟಿದ್ರಿ, ಇನ್ನೊಂದು ಬೀರು ಇತ್ತು ಖಾಲಿ. ಯಾರೋ ಬಂದು ಹೋದ್ರು, ಹಾಯ್ದು ಹೋದ್ರು. ಹೋಗಿ ಬೀರು ನೋಡ್ತೀರಿ, ನೀವು ಇಟ್ಟು ಬೀರು ತೆಗೆದಿಲ್ಲ, ಇಡದ ನೀರು ಬೀರು ತೆಗೆದು ನೋಡಿದ್ರಿ, ಇಲ್ಲಿ ಬಂಗಾರದ ಪೆಟ್ಟಿಗೆ ಇಲ್ಲ. ಅವಳೇ ಬಂದು ಕದ್ದಿದ್ದಾಳೆ, ಗಲಾಟೆ ಮಾಡಿ ಆಯ್ತು. ಇನ್ನು ಆಮೇಲೆ ಈ ಕಡೆ ಬೀರು ತೆಗೆದು ನೋಡಿದ್ರೆ, ಅಯ್ಯೋ ಇಲ್ಲೇ ಇಟ್ಟಿದ್ದೇನೆ. ಎಷ್ಟು ಬೇಗ ಇನ್ನೊಬ್ಬರ ಬಗ್ಗೆ ಅವಿಶ್ವಾಸ ಬರುತ್ತೆ ಈ ಹಣದಿಂದ. ಮತ್ತಿನ್ನೇನಾಗುತ್ತೆ ಈ ಹಣದಿಂದ? ತುಂಬಾ ಹಣ ಇತ್ತು ಅಂದ್ರೆ ಹೇಳ್ತಾರೆ, ಅವನು ನಿನಗೆ ಅನ್ಯಾಯ ಮಾಡ್ಲಿಕ್ಕತ್ತಾನೆ, ಒಂದು ಕೈ ನೋಡ್ಕೊ, ನಾನು ಮಾಡ್ತೇನೆ. ರೋಡಿಸಮ್ ಹಣದಿಂದ. ಅವಿಶ್ವಾಸ, ಗರ್ವ, ಮತ್ತೆ ಚಟ. ಇವತ್ತು ಶ್ರೀಮಂತರು, ಬಡವರೆಲ್ಲ ಮೈ ತುಂಬ ಬಟ್ಟೆ ಹಾಕೊಳ್ತಾರೆ. ಶ್ರೀಮಂತರು ಮೈಯಲ್ಲಿ ಬಟ್ಟೆನೇ ಕಾಣಲ್ಲ. ಚಟಗಳಿಗೆ ತುತ್ತಾಗ್ತಾರೆ. 100 ಚಟ. ಅವ್ರು ಯಾರೋ ಭಾಗವತ ಕೇಳಲ್ಲ. ಶ್ರೀಮಂತಿಕೆಯ ಮದ ಹೀಗೆ ಅನರ್ಥದ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಇದನ್ನೆಲ್ಲ ಆಲೋಚನೆ ಮಾಡಿ ಅವನು ಹೇಳಿದ, ನಾನೊಬ್ಬ ಸನ್ಯಾಸಿಯಾಗಿ ಹೊರಟೋಗ್ತೇನೆ. ಸಂಪೂರ್ಣ ವೈರಾಗ್ಯ ಬಂತು ಅವನಿಗೆ. ಈ ದುಡ್ಡಿನ ಬಗ್ಗೆ ಸರಿಯಾದ ವಿಮರ್ಶೆ, PhD ಮಾಡಿಕೊಂಡ. ನನಗೇನೋ ಬೇಡ ಅಂತ ಹೊರಟೋದ, ಸನ್ಯಾಸಿಯಾಗಿ ಹೋದ. 3 ದಿನ ಆಯ್ತು, ಅವನಿಗೆ ಹಸಿವಾಗಿದೆ, ಏನಾದರೂ ತಿನ್ನಬೇಕು ಅನ್ನುವ ಆಸೆ. ಆದರೆ ಯಾರ ಮನೆಯಲ್ಲೂ ಅವನಿಗೆ ಒಂದು ಗಂಜಿನೂ ಕೊಡಲಿಲ್ಲ. ಯಾಕೆಂದ್ರೆ ಅಷ್ಟು ಕೆಟ್ಟ ಕೆಲಸ ಹಿಂದೆ ಮಾಡಿದ್ದ. ಎಲ್ಲರೂ ರೂಲ್ಸ್ ಮಾಡಿದ್ರು, ಅವನಿಗೆ ಕೊಡಬೇಡ್ರಿ, ಸಾಯ್ಲಿ ಅವನ ಹಂಗೆ. ಕೊನೆಗೆ ಏನ್ ಮಾಡಿದ, ಯಾರ್ದೋ ಮನೆ ಫಂಕ್ಷನ್ನು, ತಿಂದು ಎಂಜಲ ಎಲೆ ತಿಪ್ಪೆಲಿ ಬಿದ್ದಿತ್ತು, ಬೀದಿಲಿ ಬಿದ್ದಿತ್ತು. ಹಸಿವು ತಡಲಿಕ್ಕಾಗಲಿಲ್ಲ. ಹೋಗಿ ಒಳ್ಳೊಳ್ಳೆ ಪದಾರ್ಥ ಆಯ್ಕೊಂಡು ಒಂದು ನದಿ ತೀರಕ್ಕೆ ಹೋಗಿ ಸ್ನಾನ ಮಾಡಿ ದೇವರು ಕೊಟ್ಟ ಪ್ರಸಾದ ಅಂತ ತಿನ್ನೋಣ. ಅದಕ್ಕೆ ದಾಸರು ಹೇಳ್ತಾರೆ, ಇಟ್ಟಾಂಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ, ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ, ಚಿನ್ನದ ಹರಿವಾಣದಲ್ಲಿ ಭೋಜನ, ಘನ್ನ ಮಹಿಮಾ ನಿನ್ನ ಕರುಣೆ ತಪ್ಪಿದ ಮೇಲೆ ಕದನ್ನಕ್ಕೆ ಬಾಯಿ ಬಿಡಿಸುವಿಯೋ ದೊರೆಯೇ. ಒಂದು ಬಾರಿ ಶ್ರೀಮಂತಿಕೆ, ಬಂಗಾರ ತಟ್ಟೆಯಲ್ಲಿ ತುಪ್ಪದ ಅನ್ನ. ದೇವರ ಕರುಣೆ ತಪ್ಪಿ ಹೋಯ್ತು ಅಂದ್ರೆ ಹಳಸಿದ ಅನ್ನಕ್ಕೆ ಎಣ್ಣೆ ಹಾಕೊಂಡು ತಿನ್ನುವ ದಾರಿದ್ರ್ಯ ಬರುತ್ತೆ. ಜಾಗ್ರತೆ. ಇಟ್ಟಾಂಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ. ಅವನು ಕೊಟ್ಟಿದ್ದು ಅವನು ಪ್ರಸಾದ. ರಂಗ ನಿನ್ನ ಎಂಜಲ ಅಂಗೈಯಲ್ಲಿ ಉಂಡು ರಾಜಾಂಗಣ ನುಡುಗುವ ಬಡವನಾನಲ್ಲದೆ ಮತ್ತವನಲ್ಲೋ ಮುರಾರಿ. ದೇವರೇ, ನನಗೆ ಅಹಂಕಾರ ಇಲ್ಲ, ನೀನು ಕೊಟ್ಟ ಪ್ರಸಾದ. ಈ ದೇಹ, ಈ ಹೆಂಡತಿ, ಈ ಮಕ್ಕಳು, ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ. ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಎಲ್ಲ ಚಲೋ ಇದ್ದಾರೆ ಅಂದ್ರೆ ದೇವರು ಕೊಟ್ಟಿದ್ದು. ಪ್ರತಿದಿನ ದೇವರಿಗೆ ಅರ್ಪಣೆ ಮಾಡ್ರಿ ಅದನ್ನ. ನಂದು ಯಾವುದೂ ಅಲ್ಲ, ನನ್ನ ಗಳಿಕೆ ಅಲ್ಲ, ಅವನ ಕರುಣೆಯಿಂದ ಬಂದದ್ದು. ಇಟ್ಟಾಂಗಿ ಇರುವೆನೋ ಹರಿಯೇ ಎನ್ನ ದೊರೆಯೇ. ದೇವರೇ, ನೀನು ಕೊಟ್ಟಿದ್ದು ಇದೆಲ್ಲ ಭಾಗ್ಯ. ಈ ಭಾವ ಇಲ್ಲದೆ ಬದುಕಬೇಡ್ರಿ. ಈ ಭಾವದಲ್ಲಿ ಬದುಕ್ತಾ ಇದ್ದ ಅವನು. ಅವತ್ತ ಶ್ರೀಮಂತಿಕೆ, ಇವತ್ತು ಯಾರ್ಯಾರ್ದೋ ಮಂದಿಯ ಎಂಜಲು ತಿನ್ನುವ ದುರ್ಗತಿ. ಆಗಲಿ, ಅದಾದ್ರೂ ಸಿಕ್ತಲ್ಲ ಅಂತ ನದಿ ತೀರದಲ್ಲಿ ಒಂದು ಶುದ್ಧಿ ಮಾಡಿ ಆ ಅನ್ನ ಇಟ್ಟು ಸ್ನಾನ ಮಾಡಿ ಬರೋಣ ಅಂತ ಹೋಗಿದ್ದಾನೆ. ಒಂದು 10 ಜನ ಪಡ್ಡೆ ಹುಡುಗರು ಬಂದು,
ರೌಡಿಸಮ್ ಮಾಡೋ ಹುಡುಗರು ಬಂದರು, ಜಾಡಿಸಿ ಅನ್ನವನ್ನ ಮಣ್ಣಿನಲ್ಲಿ ಒದ್ರು, ಅದನ್ನ ಅವನ ಕುತ್ತಿಗೆಗೆ ಹಗ್ಗ ಹಾಕಿ ಎಳೆದ್ರು, ಒಂದು ಕಂಬ ಕಟ್ಟಿ ಹಾಕಿದ್ರು. ನಮ್ಮ ಮನೆ ಅನ್ನ ತಿನ್ನಕ್ ನಿನಗೇನು ರೈಟ್ಸ್? ಎಲ್ಲ ಬೀದಿಲಿ ಬಿತ್ತಿತ್ತು, ನಮ್ಮನೆ ಅನ್ನ ಬೀದಿಲಿ ಬಿದ್ದಿತ್ತು, ನೀನ್ಯಾಕೆ ತಿಂದಿ? ಹಸಿವಾಗಿತ್ತು. ಹಸಿವ? ನಿನಗೆ ಹಸಿವು, ಬೇರೆಯವ್ರ ಹಸಿವು ನಿನಗೆ ಅರ್ಥ ಆಗಲಿಲ್ಲ. ಏನೇನೋ ಬೈದ್ರು, ಅವನ ಮುಖದ ಮೇಲೆ ಕ್ಯಾಕ್ರಿಸಿ ಉಗಿದ್ರು, ಸಮಾಧಾನ ಆಗಲಿಲ್ಲ ಅವ್ರಿಗೆ. ಒಂದು ಕಂಬ ಕಟ್ಟಿ ಹಾಕಿ ಅವನ ತಲೆ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದರು. ಮೂತ್ರಯಂತಿ ಚ ಪಾಪಿಷ್ಠಾಹ, ಅವನ ತಲೆ ಮೇಲೆ ಮಲಮೂತ್ರಗಳು ಹೇಸಿಗೆ ಮಾಡಿ ಹೋದ್ರು. ಅವಾಗ ಆ ಸಾಧು ಹೇಳ್ತಾನೆ, ಸುಖಸ್ಯ ದುಃಖಸ್ಯ ನ ಕೋಪಿದಾತ ಪರೋ ದದಾತೀತಿ ಕುಬುದ್ಧಿರೇಶ. ಸುಖ ದುಃಖಗಳಿಗೆ ನಿಯಾಮಕ ಇವರು ಯಾರೂ ಅಲ್ಲ, ಅವನು ನಿಯಾಮಕ. ಸುಖಂ ಈಶೇಚ್ಛಯ ನೃಣಾಂ ದುಃಖಂ ಚಾಪಿ ತದಿಚ್ಛಯ ನ ಸ್ವೇಚ್ಛಯ ಭವೇತ್ ಕಿಂಚಿತ್. ತುಂಬ ದೊಡ್ಡ ವೇದಾಂತ ಇದು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಗುರಿ ಚಂದ ಮುಟ್ತೀವಿ ನಾವು. ಏನು ಹೇಳ್ತಾನೆ ಆ ಸಾಧು ಅಂದರೆ, ಸುಖ ನನ್ನಿಂದ ಅಲ್ಲ, ದುಃಖ ನನ್ನಿಂದ ಅಲ್ಲ, ಸುಖ ಅವನಿಂದ, ದುಃಖ ಅವನಿಂದ. ನಮಗೆ ಶತ್ರುವು ದೇವರೇ, ನಮಗೂ ಮಿತ್ರನೂ ದೇವರೇ. ನಾವು ಅಧರ್ಮ ಮಾಡಿದ್ರೆ ಅವನು ಶತ್ರುವಾಗಿ ನಿಲ್ತಾನೆ. ಮಾಯಕ್ಕನ ಗತಿ ದೇವರು. ಶತ್ರುಗಳಿಗೆ ಖಡ್ಗ ಹಿಡಿದು ನಿಲ್ತಾಳೆ, ಭಕ್ತರಿಗೆ ಚಂದನ ಹಿಡಿದು ನಿಲ್ತಾಳೆ ಮಾಯಕ್ಕ. ಇದೇ ಗುಣ ದೇವರಲ್ಲಿದೆ. ದುಷ್ಟರನ್ನ ದಮನ ಮಾಡ್ತಾನೆ, ಶಿಷ್ಟರನ್ನ ಪಾಲಿಸ್ತಾನೆ ದೇವರು. ಸುಖ ದುಃಖಗಳಿಗೆ ನಿಯಾಮಕ ಭಗವಂತ ನಾನಲ್ಲ. ನಾನಲ್ಲ ಅಂತ ಹೆಂಗೆ ತಿಳ್ಕೊಳ್ಳೋದು ಗೊತ್ತೇನೋ? ತುಂಬಾ ಸುಲಭ ಇದೆ. ಇಷ್ಟು ಜನ ಭಾಗವತ ಕಥೆ ಕೇಳಲಿಕ್ಕೆ ಬರ್ತೀರಿ, ಯಾರಾದರೂ ಕೈ ಮುಗಿದು ಕೊನೆಯ ದಿನ, ದೇವರೇ ಈ ಭಾಗವತ ಕಥೆ ಕೇಳಿದ ಪುಣ್ಯ ನನ್ನ ಜೀವನದಲ್ಲಿ ಏನಾದರೂ ಇದ್ರೆ ನಾಳೆ ಈ ಆಕ್ಸಿಡೆಂಟ್ ಆಗಿ 2 ಕಾಲು ಮುರಿದೋಗ್ಲಿ ಅಂತ ಯಾರಾದರೂ ಕೇಳಲಿಕ್ಕೆ ರೆಡಿ ಇದ್ದೀರಾ? ಥೂಥು, ಯಾಕೆ ಈ ಅಪಶಕುನ? ಕೇಳಲಾರೆವು ಈ ಶಬ್ದ. ನೋಡಿ, ಯಾವ ಜೀವರು ಕಷ್ಟವನ್ನ ಪ್ರಾರ್ಥನೆ ಮಾಡಲ್ಲ, ಮಾಡಲಿಲ್ಲ ಅಂದ್ರೂ ಕಷ್ಟ ಬರುತ್ತಾ ಇಲ್ವಾ? ಕಷ್ಟ ನಿಮ್ಮ ಪ್ರಯತ್ನದಿಂದ ಬಂತ, ದೈವದಿಂದ ಬಂತ? ದೈವದಿಂದ ಕಷ್ಟ ಬರುತ್ತೆ, ಕಷ್ಟ ನಮ್ಮ ಪ್ರಯತ್ನದಿಂದ ಬರಲ್ಲ. ಬಾಯಲ್ಲಿ ಹಾಕಿಕೊಂಡ ಮಿಠಾಯಿಯನ್ನ ಅಗಿಬೇಕು ಅಂತ ಸಂಕಲ್ಪ ಮಾಡಿರ್ತೀವಿ, ಟಕ್ಕನ್ ನಾಲಿಗೆ ಹಾಕ್ಕೊಳ್ತೀವಿ. ಯಾರಾದ್ರೂ ಇಚ್ಛೆ ಪಟ್ಟು ನಾಲಿಗೆ ಕಡ್ಕೊಳ್ತಾರ? ಎತ್ತಿದ ಬಿಸಿ ಪಾತ್ರೆ ತೆಗೆದು ಕಾಲ್ಮೇಲೆ ಎತ್ತಾಕೊಳ್ತಾರ? ಮಿಕ್ಸಿ ಒಳಗಡೆ ಕೈ ಇಟ್ಟು ಬರ್ರ ಅಂತ ತಿರುಗಿಸ್ತಾರ ಯಾರಾದರೂ? ಯಾರೂ ಮಾಡಲ್ಲ. ಆದರೂ ಕೆಲವೊಮ್ಮೆ ಅಂತಹ ಕಷ್ಟಗಳು ಬರುತ್ತಾ ಇಲ್ವಾ? ನಿಮ್ಮ ಪ್ರಯತ್ನ ಇಲ್ಲದೆ ಜೀವನದಲ್ಲಿ ಕಷ್ಟಗಳು ಹೇಗೆ ಬರುತ್ತೆ, ನಿಮ್ಮ ಪ್ರಯತ್ನ ಇಲ್ಲದೆ ಸುಖಗಳು ಕೂಡ ಜೀವನದಲ್ಲಿ ಹಾಗೇ ಬರುತ್ತೆ. ಬರುತ್ತಾ ಇಲ್ವಾ ಅಲ್ಲಿಗೆ ಸಾಕ್ಷಿ ಇದೆ. ಎಷ್ಟೋ ದಿನ ನೀವು ಪಲಾವ್ ಮಾಡಿದ್ದೀರಿ, ಪೂರಿ ಮಾಡಿದ್ದೀರಿ, ಕುರ್ಮಾ ಮಾಡಿದ್ದೀರಿ ಮನೆಯಲ್ಲಿ. ಇವತ್ತು ಕೃಷ್ಣನ್ ಪ್ರಸಾದ ಪೂರಿ ಕುರ್ಮಾ ತಿನ್ರಿ, ನಿಮ್ಮ ಪ್ರಯತ್ನವೇ ಇಲ್ಲ ಅದರಲ್ಲಿ. ನಿಮ್ಮ ಮನೇಲಿ ಮಾಡಿದಿರುವ ಟೇಸ್ಟ್ ಇವತ್ತು ಪೂರಿ ಕುರ್ಮಾದಲ್ಲಿ ಸಿಗುತ್ತೆ. ಪ್ರಯತ್ನ ಇಲ್ಲದೆ ಸುಖ ಸಿಗ್ತಾ ಇಲ್ವಾ? ಸಿಗುತ್ತೆ. ಕೃಷ್ಣನ ಇಚ್ಛೆ ಇದ್ರೆ ಸಿಗುತ್ತೆ. ಸುಖ ದುಃಖಗಳು ಅವನ ಅಧೀನ. ಕೆಲವೊಮ್ಮೆ ಏನು ಗೊತ್ತಾ, ಸಾಫ್ಟ್ವೇರ್ಗಳು ತಿಂಗಳಿಗೆ 5 ಲಕ್ಷ ಗಳಿಸ್ತಾರೆ, ಅವ್ರ ಹೆಂಡತಿನ ಮುಖನೇ ನೋಡ್ಲಿಕ್ಕೆ ಆಗಿರಂಗಿಲ್ಲ. ಭಾನುವಾರ ಬರ್ತಾರೆ, 1 ದಿನ ಸಿಗ್ತಾರೆ, ರಾಗಿ ಮುದ್ದೆ ತಿಂತಾರೆ. ಯಾಕೆಂದ್ರೆ ಶುಗರ್ ಹತ್ತಿರುತ್ತೆ ಮೈಯಾಗ. ಕೃಷಿಕರು ಚಂದ ದುಡಿತಾರೆ, ಯಾವ ಶುಗರ್ ಇಲ್ಲ, ಯಾವ BP ಇಲ್ಲ. ಬಾಯಲ್ಲಿಟ್ಟ ರೊಟ್ಟಿ ಅಮೃತ ತುಲ್ಯ ಆಗುತ್ತೆ. ಇದಕ್ಕೆ ಹಣ ಕಾರಣ ಅಲ್ಲ, ನಮ್ಮ ಕಾಯಕ ಕಾರಣ, ಆ ಭಗವದ್ ಅನುಗ್ರಹ ಕಾರಣ. ಇದೆಲ್ಲ ವ್ಯಾಖ್ಯಾನ ಮಾಡುತ್ತಾನೆ. ಆದ್ರಿಂದ ಯಾವ ನವಗ್ರಹ ದೇವತೆಗಳಾಗಲಿ, ಇವರೆಲ್ಲ ಸಿಗ್ನಲ್ ಲೈಟ್ ಇದ್ದಂಗೆ. ಗಾಡಿ ಬರ್ರ ಓಡಿಸ್ಕೊಂಡು ಹೋಗ್ತಿದ್ದು, ಅಡ್ಡ ರೆಡ್ ಲೈಟ್ ಬೀಳ್ತು, ರೆಡ್ ಲೈಟಿಗೆ ಕಲ್ ತಗೊಂಡು ಹೊಡಿತೀರಿ ನೀವು? ಅದು ಸೂಚನೆ ಮಾಡುತ್ತಷ್ಟೇ, ಮುಂದೆ ಹೋಗ್ಬೇಡ, ಈ ಆಕ್ಸಿಡೆಂಟ್ ಆಗುತ್ತೆ. ಈ ನವಗ್ರಹ ದೇವತೆಗಳು, ನಮ್ಮ ಕರ್ಮ ಎಲ್ಲ ಸಿಗ್ನಲ್ ಲೈಟ್ ಇದ್ದಂಗೆ. ಗ್ರೀನ್ ಸಿಟ್ ಲೈಟ್ ಬಂತು, ಅದಕ್ಕೆ ಮಾಲೆ ಹಾಕ್ತಿರೇನೋ, ಅದು ಒಳ್ಳೇದಾಗುತ್ತೆ, ಮುಂದೆ ಹೋಗು ಅಂತ ಅಷ್ಟೇ ಹೇಳಿತ್ತು. ಇವ್ರು ಯಾರು ಕಾರಣ ಅಲ್ಲ, ನಮ್ಮ ಮನಸ್ಸು ಕಾರಣ. ನಮ್ಮ ಮನಸ್ಸಿಗೆ ನಿಯಾಮಕನಾದ ಕೃಷ್ಣ ಕಾರಣ. ಹಾಗಾಗಿ ಇಷ್ಟೆಲ್ಲ ಕತೆ ಹೇಳಿ ಒಬ್ಬ ಭಿಕ್ಷು ತನ್ನ ತಲೆ ಮೇಲೆ ಮಲಮೂತ್ರ ಹಾಕಿದ್ರೂ ಕೂಡ ಆ ಯಾವ ವ್ಯಕ್ತಿಗಳನ್ನ ಬೈಲಿಕ್ಕೆ ಹೋಗ್ಲಿಲ್ಲ. ಇದು ದೇವರ ಸಂಕಲ್ಪ ಅಂತ ಅರ್ಥ ಮಾಡ್ಕೊಂಡ.
ನಾವು ಯಾರು ನಮಗೆ ಅನ್ಯಾಯ ಮಾಡಿದರೆ ವಿಷ ಉಣಿಸಿದವನಿಗೆ ಷಡ್ರಸವನಿಕ್ಕಲು ಬೇಕು. ಯಾರಿಗೂ ಅನ್ಯಾಯ ಮಾಡಬೇಡಿ. ಯಾರಾದರೂ ನಮ್ಮನ್ನು ಬೈತಾ ಇದ್ರೆ ಖುಷಿ ಪಡಬೇಕಂತೆ, ಎಂಜಾಯ್ ಮಾಡ್ರಿ ಅಂತ ಹೇಳಿದ್ದಾರೆ. ನಾವು ಕಾಯ್ತಾ ಇರ್ತೀವಿ, ಅವ್ನು ನಾಯಿ ಅಂದ ಅಂದ್ರೆ ನಾನು ಹಂದಿ ಅಂತ ಯಾಕೆ ಬೈದೇನೆ, ವಾಪಸ್ ಬಂದೆ. ಕೆಲವರು ವಾಪಸ್ ಹೋಗಿ ಮನೆಗೆ ಫೋನ್ ಮಾಡಿ ನೀನು ನಾಯಿಯನ್ನು ಬೈದಿಯಲ್ಲ, ನೀ ಹಂದಿ, ಅಷ್ಟು ಬೈಲೇಬೇಕು, ಆಮೇಲೆ ಸಮಾಧಾನ. ಅದಕ್ಕೆ ದಾಸರು ಹೇಳ್ಕೊಡ್ತಾರೆ, ಹಂಗ ಅನ್ಬೇಡ್ರಿ. ಅವ್ರು ನಾಯಿಯನ್ನು ಬೈದ್ರಲ್ಲ ನಿಮ್ಮನ್ನ, ಹಿಂದಿನ ಜನ್ಮದಲ್ಲಿ ಮಾಡಿದ ಎಲ್ಲ ನಿಮ್ಮ ಪಾಪ ಅನ್ನುವ ಮಲ ಹೇಸಿಗೆ ಬಾಯಲ್ಲಿ ನೆಕ್ಕೊಂಡು ಹೋಗ್ಯಾರ. ಸ್ವಚ್ಛ ಆಗಿರಿ, ನೀವು ಸಂತೋಷ ಪಡ್ರಿ. ಅನ್ನೊಂದು ಮಾಡಿದ ಪಾಪವೆಂಬ ಮಲ ತಿಂದು ಹೋಗುವರಯ್ಯ ನಿಂದಕರು, ನಿಂದಕರಿರಬೇಕು ಈ ಜಗತ್ತಿನಲ್ಲಿ ಅಂತ ಕರೆ ಕೊಡ್ತಾರೆ ದಾಸರು. ಅದು ಕೃಷ್ಣ ಹೇಳ್ತಾನೆ, ಇದೆಲ್ಲ ಬದಿಗಿಡು ಜೀವನದಲ್ಲಿ. ಯಾರು ಹೊಗಳ್ತಾರೆ, ಯಾರು ತೆಗಳ್ತಾರೆ, ಯಾರು ಸನ್ಮಾನ ಮಾಡ್ತಾರೆ, ಯಾರು ಅವಮಾನ ಮಾಡ್ತಾರೆ, ಸುಖ ದುಃಖೆ ಸಮಯಕೃತ್ವ ಲಾಭಾಲಾಭೋ ಜಯಾಜಯೋ, ಅದೆಲ್ಲ ಬದಿಗಿಡು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಮನ್ಮನಾಭವ ಮದ್ಭಕ್ತೋ ಭವ ಮದ್ಯಾಜಿ ಮಾಂ ನಮಸ್ಕರು. 4 ಪಾಯಿಂಟ್ ಪ್ರೋಗ್ರಾಮ್ ಹೇಳ್ಕೊಡ್ತಾನೆ ಕೃಷ್ಣ. ನನ್ನಲ್ಲಿ ಮನಸ್ಸಿಡು, ಲಕ್ಷ್ಯ ಇಡು ನನ್ನಲ್ಲಿ, ನನ್ನ ಭಕ್ತನಾಗಿರೋ. ಯಾವತ್ತು ನೀನು ಯಾರ ದಾಸ ಅಂದ್ರೆ ಯಾರ್ಯಾರ್ದೋ ದಾಸ ಆಗ್ಲಿಕ್ಕೆ ಹೋಗ್ಬೇಡ, ಯಾವತ್ತು ನೀನು ಕೃಷ್ಣ ದಾಸನಾಗಿ ಬದುಕು. ಕೃಷ್ಣ ಹೇಳ್ತಾನೆ, ಮನ್ಮನಾಭವ ಮದ್ಭಕ್ತೋ ಭವ ಮದ್ಯಾಜಿ. ಮದ್ಯಾಜಿ ಅಂದ್ರೆ ಏನು? ಯಾವುದೇ ಒಳ್ಳೆ ಪದಾರ್ಥ ತಂದಿ ನಿನಗೆ ಇಷ್ಟ ಆಯ್ತು ಅಂದ್ರೆ ಮೊದಲು ಇದು ದೇವರಿಗೆ ಅನ್ನೋ. ಅವನೇನು ತಿನ್ನಂಗಿಲ್ಲ, ಮತ್ತೆ ಇನ್ನೊಂದು ನೀನೇ ಹೇಳು ಅವನಿಗೆ, ದೇವರಿಗೆ ಅಂತ ಹೇಳು. ಹೊಸ ಬಟ್ಟೆ ತಂದಿ ದೇವರೇ ನಿನಗೆ ಅವನ ಫೋಟೋಗೆ ತಾಕ್ಸೋ, ಆಮೇಲೆ ಮೈಗೆ ಹಾಕೋ. ಅದು ಹರಿಯಂಗಿಲ್ಲ. ಇಲ್ದೇನೆ ಇದ್ರೆ ಹೊಸ ಬಟ್ಟೆ ಹಾಕೊಂಡು ಗಾಡಿ ಎಳ್ದಿ ಅದು ಗ್ರೀಸ್ ತಾಕ್ತು, ಎಲ್ಲ ಹೊಲಸಾಯ್ತು. ಕೃಷ್ಣನಿಗೆ ಅರ್ಪಣೆ ಮಾಡಲಿಲ್ಲಲ್ಲ, ಹೇಸಿಗೆ ಆಯ್ತು. ದೇವ್ರಿಗೊಂದು ನಮಸ್ಕಾರ ಮಾಡಿ ಹೊರಗಡೆ ಹೊರಡ್ರಿ. ಇದೇನಿದ್ರೆ ಕೆಲವೊಮ್ಮೆ ಗಾಡಿ ಸ್ಲಿಪ್ ಆಗುತ್ತೆ, ದಾರಿಲ್ ಸಾಷ್ಟಾಂಗ ನಮಸ್ಕಾರ ಮಾಡ್ತಿರ್ತಾರೆ ಕೆಲವರು. ಅದಾಗಬಾರ್ದು ಅಂದ್ರೆ ದಿನ ನಮಸ್ಕರು, ದೇವರಿಗೊಂದು ನಮಸ್ಕಾರ ಮಾಡು. ಇಷ್ಟು 4 ಪಾಯಿಂಟ್ ಪ್ರೋಗ್ರಾಮ್. ದೇವರಲ್ಲಿ ಮನಸ್ಸಿಟ್ರಿ, ದೇವರ ಭಕ್ತರಾಗಿ ದೇವರಿಗೆ ನಿಮ್ಮ ಎಲ್ಲ ಸುಖ ಸಂಪತ್ತು ಕರ್ತವ್ಯಗಳನ್ನು ಅರ್ಪಣೆ ಮಾಡ್ರಿ. ದೇವರಿಗೆ ನಮಸ್ಕಾರ ಮಾಡ್ರಿ ಪ್ರತಿದಿನ. ನೀವು ದೇವರ ಪಾದ ಸೇರ್ತೀರಿ ಅಂದ್ರೆ ಏನು? ಸುಖ ಸಮೃದ್ಧಿಯನ್ನು ಹೊಂದುತ್ತೀರಿ, ನಿಮಗೆ ಕಷ್ಟ ಆಗಲ್ಲ. ಇದು ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ಶಪಥ ಮಾಡಿ ಹೇಳ್ತೇನೆ ಅಂತಾನೆ ಕೃಷ್ಣ. ಅವನ ಮಾತಿನಲ್ಲಿ ವಿಶ್ವಾಸ ಇಟ್ಟರೆ ನಮ್ಮ ಬದುಕು ಹಸನಾಗುತ್ತೆ. ಇದೇ ಉದ್ಧವನನ್ನು ನೆಪ ಮಾಡಿಕೊಂಡು ಹೇಳ್ತಾನೆ, ವಾಚಂ ಯಚ್ಛ ಮನೋ ಯಚ್ಛ ಯಚ್ಛ ಪ್ರಾಣೇಂದ್ರಿಯಾಣಿ ಚ ಆತ್ಮಾನಂ ಆತ್ಮನಾ ಯಚ್ಛ ನ ಪುನರ್ಭೂಯಸೆ ಧ್ವನೆ. ಸಂಸ್ಕೃತ ಶ್ಲೋಕ ತುಂಬ ಸರಳ ಇದೆ. ದೇವರು ನಿನಗೆ ನಾಲಿಗೆ ಕೊಟ್ಟಿದ್ದು, ಅವನನ್ನು ಕೊಂಡಾಡು. ಇಷ್ಟು ದೊಡ್ಡ ಸ್ವರ, ಮೈಕ್ ಇಟ್ಟುಕೊಂಡು ಸ್ವರ ಮಾಡುವ ಶಕ್ತಿ ಇರುವುದು ಮಾನವರಿಗೆ ಮಾತ್ರ. ಅದರಲ್ಲೂ ಇವತ್ತಿನ 7 ದಿನಗಳ ಈ ಮೈಕು, ಇಂಥ ಮೈಕ್ ಸೆಟ್ಟಿಂಗ್ ನಾನು ಯಾವ ಸಪ್ತಾಹದಲ್ಲೂ ನೋಡಿಲ್ಲ. ಅಷ್ಟು ಅದ್ಭುತವಾಗಿದೆ ಮೈಕ್ ಸೆಟ್ಟಿಂಗ್. ಯಾಕಿಷ್ಟು ಸೌಂಡ್ ಎಫೆಕ್ಟ್ ಕೊಟ್ಟಿದ್ದಾನೆ ದೇವರು ಅಂದ್ರೆ, ಅವನ ಬಗ್ಗೆ ಎಷ್ಟು ಜೋರ ಸ್ತೋತ್ರ ಮಾಡಿದ್ರು ಕಡಿಮೆ. ಅದಕ್ಕೋಸ್ಕರ ಈ ಕಂಠ ಕೊಟ್ಟಿದ್ದಾನೆ. ಈ ಕಂಠವನ್ನು ಅವನಿಗೆ ಅರ್ಪಣೆ ಮಾಡು. ಯಾರ್ಯಾರು ಬೈಲಿಕ್ಕೆ ಉಪಯೋಗ ಮಾಡಬೇಡ. ಜೋರ ಗೋವಿಂದ ಅನ್ಬೇಕು. ಇವತ್ತು ಗೋವಿಂದ ಅಂತ ಹೇಳಿದ್ರೆ ಅವನು ಗೋವಿಂದ ಅಂತಾನೆ, ಪಕ್ಕದಲ್ಲಿದ್ದವನು ಕೇಳ್ತಾನ, ಅವನು ಏನಂದ ಕೇಳ್ಸಂಗೇ ಇಲ್ಲ ಯಾರಿಗೋ. 7 ಕುಂಡಲವಾಡ ವೆಂಕಟರಮಣ ಗೋವಿಂದ ನೀ ಗೋವಿಂದ. ನಿಮ್ಮ ಮನೆ ತನಕ ಕೇಳಿಸ್ತು. ನೀವು ಮುಕ್ತಿ ಯೋಗ್ಯರಿದ್ದೀರಿ, ಅದಕ್ಕೆ ಹೆಂಗೆ ಹೇಳ್ತೀರಿ? ಹಿಂದೆಲ್ಲ ಹಂಗೆ ಗೋವಿಂದ ಅಂದ್ರೆ 1 ಕಿಲೋಮೀಟರ್ ಕೇಳಿಸ್ತಿತ್ತು. ಇವತ್ತು ಅವ್ರ ಮನ್ಸಲ್ಲೇ ಅಂತಾರೆ ಗೋವಿಂದ. ಅವ್ನು ಅನ್ಲಿಕ್ಕತ್ತಾನಲ್ಲ, ಮುಟ್ಕೊಂಡ್ಬಿಡ್ತಾರೆ ಕೆಲವರು. ಅವ್ರು ಅನ್ಲಿಕ್ಕತ್ತಾರಲ್ಲ, ಸಾಕು. ಹಂಗ ಅನ್ಬೇಡ್ರಿ. ವಾಚಂ ಯಚ್ಛ ಮನೋ ಯಚ್ಛ. ನಮ್ಮ ಮನಸ್ಸನ್ನು ಅವನಿಗೆ ಕೊಡ್ತಾ ಇರಿ. ಅವಾಗ ಎಲ್ಲೆಲ್ಲೋ ಕನೆಕ್ಟ್ ಆಗ್ತಿರುತ್ತೆ, ಏನು ಪ್ರಯೋಜನ ಇಲ್ಲ. ಮನೇಲಿ ಒಂದು ಕೃಷ್ಣನ್ ಫೋಟೋ ಇಟ್ಕೊಳ್ರಿ, ಭಗವದ್ಗೀತೆ ಇಟ್ಕೊಳ್ರಿ, ಅದನ್ನ ನೋಡ್ತಾ ಇರಿ. ನಿಮ್ ತುಂಬಾ ದುಃಖ ಆದಾಗ ಕೃಷ್ಣನ ಮಂದಹಾಸ ನೋಡ್ರಿ, ನಿಮ್ ದುಃಖ ಮಂಗಮಾಯ. ಮನೋ ಯಚ್ಛ ಯಚ್ಛ ಪ್ರಾಣೇಂದ್ರಿಯಾಣಿ ಚ. ನಿನ್ನ ಮನಸ್ಸು, ಇಂದ್ರಿಯ, ಬುದ್ಧಿ ಎಲ್ಲವನ್ನೂ ಅವನಿಗೆ ಅರ್ಪಣೆ ಮಾಡು. ಆತ್ಮಾನಂ ಆತ್ಮನ ಯಚ್ಛ. ಯಾರಿಗೆ ಅರ್ಪಣೆ ಮಾಡು? ನನ್ನೊಳಗಡೆ ದೇವರಿದ್ದಾನೆ ಅಂತ ಅವನಿಗೆ ಅರ್ಪಣೆ ಮಾಡು. ಇನ್ನೊಮ್ಮೆ ನೀನು ಈ ಕಠಿಣವಾದ ಸಂಸಾರದ ಮಾರ್ಗದಲ್ಲಿ ಬರೋದೇ ಇಲ್ಲ, ಸುಖದ ಮಾರ್ಗದಲ್ಲಿ ಹೋಗ್ತಿ. ಇದನ್ನೇ ದಾಸರೇ ಹೇಳ್ತಾರೆ, ಕನ್ನಡದಲ್ಲಿ ಹೇಳ್ತಾರೆ ದಾಸ. ತನು ನಿನ್ನದೋ ಜೀವನ ನಿನ್ನದೋ ಅನುದಿನದಲ್ಲಿ ಬಾಹು ಸುಖ ದುಃಖ ನಿನ್ನದಯ್ಯ. ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ. ಈ ದೇಹ ಕೊಟ್ಟವನು ನೀನು, ಈ ಸುಖ ಕೊಟ್ಟವನು ನೀನು.
ಈ ಜೀವನದಲ್ಲಿ ಬರುವ ಸರ್ವಸ್ವವು ನಿಂದೆ, ನಂದೇನೂ ಇಲ್ಲ ದೇವರೇ. ಎಷ್ಟು ಜನ ಕೈ ಇಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ, ಎಷ್ಟು ಕಷ್ಟಪಡ್ತಾ ಇದೆ ಸಮಾಜ. ದೇವರು ಎಲ್ಲ ಚೆನ್ನಾಗಿ ಕೊಟ್ಟಾಗ ಯಾಕೆ ಆ ದೇವರ ಬಗ್ಗೆ ಸ್ತೋತ್ರ ಮಾಡಲಿಲ್ಲ? ಯಾಕೆ ಯದುಪತಿಯ ಮರೆತಿರಿ? ಪಕ್ಕದ ಮನೆಯವರಾದ್ರೆ ಅನ್ಯಾಯ ಮಾಡಿದ್ದೇವೆ, ಮರೆತಿದ್ದೇವೆ. ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೆ ಪತಂತೀತ್ಯೇತದದ್ಭುತಂ. ಕಲಿಯುಗದಲ್ಲಿ ನಾರಾಯಣ, ಕೃಷ್ಣ, ಗೋವಿಂದ, ರಾಮ ನಾಮಗಳಿದ್ದಾವೆ. ಯಾವಾಗ ಆಲೋಚನೆ ಮಾಡಿದ್ರೆ ನಮ್ಮ ಬಾಯಿ ನಮ್ಮ ಅಧೀನವಾಗಿದೆ. ಇದನ್ನು ಹೇಳಿದ್ರೆ ನರಕ ಆಗಂಗಿಲ್ಲ, ಆದ್ರೂ ಹೇಳಿದೆ ಯಾಕೆ ನರಕಕ್ಕೆ ಹೋಗ್ತಾ ಇದ್ದೀರಿ? ಆರ್ತಾ ವಿಷಣ್ಣಾ ಶಿಥಿಲಾಶ್ಚ ಭೀತಾ ಘೋರೇಶು ಚ ವ್ಯಾಧಿಷು ವರ್ತಮಾನಾ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರಂ ವಿಮುಕ್ತ ದುಃಖ ಸುಖಿನೋ ಭವಂತಿ. ಅವ್ರು ಆರ್ತರಾಗಿರ್ಲಿ, ದುಃಖಿತರಾಗಿರ್ಲಿ, ಡಿಪ್ರೆಷನ್ನಲ್ಲಿರಲಿ, ನಾರಾಯಣ ಅಂದ್ರೆ ಅವರಿಗೆ ಎಲ್ಲ ದುಃಖ ಪರಿಹಾರ ಆಗುತ್ತೆ. ನಮ್ಮ ಗುರುಗಳು ವಿಶ್ವೇಶ ತೀರ್ಥರು ನನಗೆ ಭಾಗವತ ಹೇಳ್ತಿದ್ರು. ಉಡುಪಿ ಕೃಷ್ಣನ ಪೂಜೆ ಮಾಡ್ತಿದ್ರು. ಅವ್ರ ಜೊತೆಗೆ ನಾನು ಭಾಗವತ ನೋಟ್ಸ್ ಮಾಡ್ಕೊಳ್ತಿದ್ದೆ. ಒಂದಿನ ಈ ಶ್ಲೋಕ ಹೇಳಿದ್ರು, ಬರೆದಿಟ್ಟುಕೊಂಡೆ. ಒಂದು 3ನೇ ದಿನಕ್ಕೆ, ಇವತ್ತು ಹನುಮತ್ ಜಯಂತಿ, ಹನುಮಂತನ ಪೂಜೆ ಮಾಡೋ ಒಬ್ಬ ಅರ್ಚಕ ಈ ಆಕ್ಸಿಡೆಂಟ್ ಆಗಿ ದಾರಿಯಲ್ಲಿ ಬಿದ್ದ, ಕೋಮಾಕ್ ಹೋದ. 1.5 ತಿಂಗಳು ಆಸ್ಪತ್ರೆಯಲ್ಲಿದ್ದ. ಅವನಿಗೆ ಎಚ್ಚರ ಬರಲಿಲ್ಲ. ಡಾಕ್ಟರ್ ಹೇಳಿದ್ರು, ಇವನಿಗೆ ಇನ್ನೂ ಯೌವನ ಇದೆ, 12 ವರ್ಷ ಆದರೂ ಪ್ರಜ್ಞೆ ಬರುವ ನಿಶ್ಚಯ ಇಲ್ಲ, ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ ಅಂತ. ಗುರುಗಳು ಹೇಳಿದ್ರು, ಬಡತನದ ಜೀವ ಅದು, ಮನೆಗೆ ಕರ್ಕೊಂಡು ಹೋಗ್ಬೇಡ್ರಿ, ನಮ್ಮ ಕೃಷ್ಣನ ಹತ್ರ ಕರ್ಕೊಂಡು ಬನ್ರಿ, ಆಪರೇಷನ್ ಕರೆಕ್ಟ್ ಮಾಡ್ತಾನೆ ಅಂದ್ರು. ಅವನನ್ನು ಕರ್ಕೊಂಡು ಬಂದರು. 2 ವರ್ಷದ ಒಂದು ಮಗು, ಹೊಟ್ಟೆಯಲ್ಲಿ ಗರ್ಭ ಇದೆ, ಗರ್ಭಿಣಿ ಹೆಂಗಸು, ಗಂಡ ಕೋಮಾದಲ್ಲಿದ್ದಾನೆ, ಮನೇಲಿ ಬಡತನ ಇದೆ. ನಮ್ಮ ಗುರುಗಳು ಕೃಷ್ಣನ್ ಪೂಜೆ ಮಾಡಿ, ನಾರಾಯಣ ಅನ್ನುವ ಮಂತ್ರ ಅದು ಎಂಥ ದುಃಖ ಇದ್ರೂ ಪರಿಹಾರ ಮಾಡುತ್ತೆ ಅಂತ ಹೇಳಿದವ ನೀನಲ್ವಾ ಕೃಷ್ಣ? ನೀನು ಪೂಜೆ ಮಾಡಿ, ನೀನು ಜಪ ಮಾಡಿ, ಆ ನನ್ನ ಶಿಷ್ಯನ ತಲೆ ಮೇಲೆ ನಾರಾಯಣನ ಜಪ ಮಾಡ್ತೀನಿ, ಅವನಿಗೊಂದು ಬದುಕು ಕೊಡು. ಪ್ರತಿದಿನ ಸ್ವಾಮಿಗಳ ಕೃಷ್ಣನ್ ಪೂಜೆ ಮುಗಿದ ಮೇಲೆ ಅವನ ತಲೆ ಮೇಲೆ ಕೈ ಇಟ್ಟು ನಾರಾಯಣ ನಾರಾಯಣ 100 ಸಲ ಜಪ ಮಾಡ್ತಾ ಇದ್ರು. ನೀವು ನಂಬುತ್ತಿರೋ ಇಲ್ಲೋ ಭಕ್ತರೇ, 3ನೇ ದಿನಕ್ಕೆ ಅವನ ಬಾಯಲ್ಲಿ ನಾರಾಯಣ ಅಂತ ಶಬ್ದ ಬಂತು. ಶಬ್ದ ಬಂತು ಅನ್ನುವ ಕತೆ ಹೇಳ್ತಾ ಇಲ್ಲ. ಇವತ್ತು ಆ ಸ್ವಾಮಿಗಳ ಶಿಷ್ಯ 2 ಮಕ್ಕಳ ತಂದೆಯಾಗಿ ಇವತ್ತು ಬದುಕಿದ್ದಾರೆ. ಅವರ ಮಕ್ಕಳಿಗೆ ಮಕ್ಕಳಾಗಿದೆ, ಅವರೆಲ್ಲ ಧರ್ಮಾತ್ಮರಾಗಿದ್ದಾರೆ, ಮನೆಯೆಲ್ಲ ನಂದಗೋಕುಲ ಆಗಿದೆ, ಕೇವಲ ನಾರಾಯಣ ಅನ್ನುವ ನಾಮದಿಂದ. ನರಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ದೇವರ ವಿಶ್ವಾಸದಲ್ಲಿ ನಮಗೆ ಪರಿಹಾರ ಆಗುವ ಕಷ್ಟಗಳು ಯಾವ ವೈದ್ಯಕೀಯ ಶಾಲೆಗಳಿಂದಲೂ ಆಗಲ್ಲ, ಯಾವ ಬಂಧು ಬಾಂಧವರಿಂದಲೂ ಆಗಲ್ಲ, ಯಾವ ಹೋಮ ನವಗ್ರಹ ಹೋಮ, ಯಾವ ಮಂತ್ರ ತಂತ್ರಗಳಿಂದಲೂ ಆಗಲ್ಲ. ಕಲಿಯುಗದಲ್ಲಿ ಆ ಕೃಷ್ಣ ನಾಮಸ್ಮರಣೆಗೆ ಅಷ್ಟು ಶಕ್ತಿ ಇದೆ. ಆ ನಾಮಸ್ಮರಣೆಯ ಮಹಿಮೆ ಹಿನ್ನೆಲೆಯಲ್ಲಿ ಸಮಗ್ರ ಭಾಗವತ ದೃಷ್ಟಾಂತ ಕೊಟ್ಕೊಂಡು ವ್ಯಾಖ್ಯಾನ ಮಾಡ್ತಾ ಹೋಗುತ್ತೆ. ಹೀಗೆ ಕೃಷ್ಣ ತನ್ನ ಭಕ್ತರಿಗೆ 3ನೇ ಧಾರಾವಾಹಿ ಅರ್ಧ ಮುಗಿದಿದೆ. ಈಗ ತನ್ನ ಭಕ್ತರಿಗೆ, ನಾನು ಸಮಯ ನೋಡಲಿಲ್ಲ, ಸಮಯ ಆಗ್ತಾ ಇದೆ, ತನ್ನ ಭಕ್ತರಿಗೆ ಅನೇಕ ದಿವ್ಯ ಉಪದೇಶಗಳನ್ನು ನೀಡಿದ. ಏನು ಮಾಡಬೇಕು ಅಂತ ಆಲೋಚನೆ ಮಾಡಿ ಬಂದಿದ್ದ, ಅದನ್ನು ಪರಿಪೂರ್ಣವಾಗಿ ನೆರವೇರಿಸಿದ ಮಹಾಶಕ್ತಿ ಕೃಷ್ಣ. ಈ ಧರೆಗೆ ತುಂಬಾ ಜನ ದೇವತೆಗಳು ಬರ್ತಾರೆ. ನಮ್ಮ ಕರ್ನಾಟಕದ ಗುರುಗಳು ಮತತ್ರಯಾಚಾರ್ಯರಿದ್ದಾರೆ. ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು. ನಾವೆಲ್ಲ ಸಂಭ್ರಮ ಪಡಬೇಕು. ಕೃಷ್ಣನ ಪರಿಪೂರ್ಣವಾದ ಭಕ್ತಿಯನ್ನ, ಕೃಷ್ಣನನ್ನ ಸ್ಥಾಪನೆ ಮಾಡಿ ಕರ್ನಾಟಕದ ಕಣಕಣದ ತುಂಬ ಹರಿಭಕ್ತಿಯನ್ನ ಪ್ರಚಾರ ಮಾಡಿದವರು ನಮ್ಮ ಕರ್ನಾಟಕದ ಗುರುಗಳು ಮಧ್ವಾಚಾರ್ಯರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಈ ಭೂಮಿಗೆ ಬಂದ ಎಲ್ಲಾ ದೇವತೆಗಳು ಅವರು ಮಾಡಿದ ಸಂಕಲ್ಪ ಪರಿಪೂರ್ಣ ಆಗಂಗಿಲ್ಲ. ಆದರೆ ಯಾವಾಗಲೇ ಯಾವುದೇ ಅವತಾರದಲ್ಲಿ ಬರಲಿ, ತಾನು ಮಾಡಿದ ಸಂಕಲ್ಪವನ್ನ ಪರಿಪೂರ್ಣವಾಗಿ ನೆರವೇರಿಸುವ ಶಕ್ತಿ ಇರುವ ಸರ್ವೋತ್ತಮ ಆ ಜಗನ್ನಾಥ ಒಬ್ಬನೇ, ಮತ್ಯಾರೂ ಅಲ್ಲ. ಚೈತನ್ಯ ಪ್ರಭುಪಾದರು ಆ ಜಗನ್ನಾಥನ ಮಂದಿರಕ್ಕೆ ಹೋದಾಗ ಅವನ ಗುಣಗಳನ್ನೆಲ್ಲ ಕೇಳಿಸಿಕೊಂಡು ಅವನ ಪಾದದ ಬುಡದಲ್ಲಿ ಮೂರ್ಛೆ ಹೋಗ್ಬಿಟ್ರಂತೆ.
ಕೊನೆಗೆ ಅರ್ಚಕರ ಮನೆಗೆ ಕರ್ಕೊಂಡು ಹೋದ್ರಂತೆ. ಅವ್ರು ಹೇಳಿದ್ರಂತೆ, ಇದು ಮೂರ್ಛಾವಸ್ಥೆ ಅಲ್ಲ, ಇದು ಧ್ಯಾನಾವಸ್ಥೆಗೆ ಹೋದ್ರು ಅವರು ಅಂತ ಹೇಳಿದ್ರಂತೆ. ಆ ಜಗನ್ನಾಥನ ಮಹಿಮೆಗಳು, ಅವನ ಗುಣಲೀಲೆಗಳು, ಅಲ್ಲಿಗೆ ಹೋಗಿ ನೋಡ್ರಿ, ಪುರಿ ಜಗನ್ನಾಥನ ಮಹಿಮೆ ನೋಡ್ರಿ. ಅಲ್ಲಿರುವ ಸಣ್ಣ ಸಣ್ಣ ವ್ಯಕ್ತಿಗಳು ಅವನ ಅತಿಶಯವಾದ ಮಹಿಮೆಯನ್ನು ಹೇಳ್ತಾರೆ. ಅವನ ರಥ ಕಟ್ಟುವ ಕುರುಬರ ಮಕ್ಕಳ ಎದೆಯಲ್ಲಿ 10 ಕೆಜಿಯ ಬಂಗಾರದ ಮಾಲೆ ಇದೆ. ತನ್ನ ನಂಬಿದ ಭಕ್ತರನ್ನ ಕೋಟ್ಯಾಧಿಪತಿಗಳಾಗಿ ಮೆರೆಸ್ತಾನೆ. ಯಾವ ಸಾಫ್ಟ್ವೇರ್ ಗಳಿಕೆ ಮಿಲಿಯನ್ ಶ್ರೀಮಂತರವರು, ಕುರುಬ ಜನಾಂಗದವರು, ರಥ ಕಟ್ಟೋರು. ತನ್ನ ಮನೇಲಿ ಕಸ ಗುಡಿಸೋರನ್ನ ಶ್ರೀಮಂತಿಕೆಯಲ್ಲಿ ಮೆರೆಸ್ತಾನೆ. 24 ಗಂಟೆ ಸಾಫ್ಟ್ವೇರ್ ಅನ್ಕೊಂಡು ಬಡ್ಕೋತ್ ಕೊಡಬೇಡ್ರಿ. ಸ್ವಲ್ಪ ಬಾಯಲ್ಲಿ ಕೃಷ್ಣ ಗೋವಿಂದ ಅನ್ನಿ. ನಿಮ್ಮ ಬಗ್ಗೆ ಮಾತನಾಡೋ ಹಾಗಿಲ್ಲ. ನಮ್ಮ ದೇಶಕ್ಕೆಲ್ಲ ಅನ್ನ ಹಾಕೋ ಮಂದಿ ನೀವು, ಕೃಷಿ ಕಾಯಕ ಮಾಡ್ತೀರಿ ಅಷ್ಟೇ. ಏನೋ ಸಮಾಜಕ್ಕೆಲ್ಲ ಸುಹಿ ಉಣಿಸುವ ಮಂದಿ, ನಿಮ್ಮ ಬಗ್ಗೆ ಎಲ್ಲ ಆಕ್ಷೇಪ. ದೇವರನ್ನು ಮರೆತು ಉದರಂಬರಣ ವಿದ್ಯೆಗೆ ಹಗಲೋ ರಾತ್ರಿ ಠೊಯ್ಯ ಅಂತ ವಿದೇಶದ ಜೊತೆಗೆ ಸಂಬಂಧ ಇಟ್ಟುಕೊಂಡು, ಬರೀ ಹಣದ ಸಂಬಂಧ, ಇದು ಅಧ್ಯಾತ್ಮದ ಸಂಬಂಧ ಅಲ್ಲ. ನಮ್ಮ ಭಾರತ ದೇಶದ ಎಂಥ ಪುಣ್ಯದ ಗ್ರಂಥ ಇದು. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ನಮ್ಮ ಬಾಯಲ್ಲಿ ಕೃಷ್ಣ ನಾರಾಯಣ ಗೋವಿಂದ ಅನ್ನಬೇಕಾದ್ರೆ ಸ್ಕಾಂದ ಪುರಾಣ ಹೇಳುತ್ತೆ, ಕನಿಷ್ಠ 70 ಕೋಟಿ ಜನ್ಮ ಕಳೆದ ಮೇಲೆ ಬಾಯಲ್ಲಿ ಕೃಷ್ಣ ಅನ್ನುವ ಹೆಸರೇಳುವ ಶಕ್ತಿ ಕೊಡ್ತಾನಂತೆ ದೇವರು. ನಿಮ್ದೆಲ್ಲ ಬಯೋಡೇಟಾ ಗೊತ್ತಾಯ್ತಲ್ಲ ಈಗ. ಎಷ್ಟು ಕೋಟಿ ಜನ್ಮದ ಪುಣ್ಯ ಹೊತ್ಕೊಂಡು ಬಂದಿದ್ದೀರಿ ಈ ಕೃಷ್ಣನ ಕಥೆ ಕೇಳಲಿಕ್ಕೆ. ತನ್ನ ಎಲ್ಲಾ ವೈಭವನ ತೋರಿಸಿ ಪರಂಧಾಮಕ್ಕೆ ಹೊರಟ ಕೃಷ್ಣ, ಉದ್ಧವನೆಂಬ ಭಕ್ತ ಕೇಳಿದ, ಕೃಷ್ಣ ನೀನು ಪರಂಧಾಮಕ್ಕೆ ತೆರಳಿದರೆ ಕಲಿಯುಗದಲ್ಲಿ ಬರುವ ಮಂದಿಗಳಿಗೆ ಚಿಕಿತ್ಸೆ ಏನು, ಅವರ ಕಷ್ಟ ದುಃಖಗಳಿಗೆ ಉಪಾಯ ಏನು? ಅವಾಗ ಕೃಷ್ಣ ಯೋಚನೆ ಮಾಡಿದಂತೆ, ಅಯ್ಯೋ ಇಂಥ ತುಂಬಾ ಮಂದಿ ಭಕ್ತರು ಅಲ್ಲಲ್ಲಿ ಇರ್ತಾರೆ, ಚಿಂಚಲಿಯಲ್ಲೂ ಇರ್ತಾರೆ, ಅವರಿಗೆಲ್ಲ ನನ್ನ ಸನ್ನಿಧಾನವನ್ನ ಭಾಗವತದಲ್ಲಿ ಇಟ್ಟು ಹೋಗಬೇಕು ಅಂತ ಭಾಗವತದ ಅಕ್ಷರಗಳಲ್ಲಿ ಕೃಷ್ಣನ ಲಕ್ಷ ಚಿನ್ಮಯ ರೂಪಗಳಿದ್ದಾವಂತೆ ಭಾಗವತ ಗ್ರಂಥದಲ್ಲಿ. ಕಿವಿಯಿಂದ ಹೃದಯಕ್ಕೆ ಪೈಪ್ಲೈನ್ ಇದೆ, ಇಲ್ಲಿನ ಕೇಳಿದ್ರೆ ಇಲ್ಲಿ ಬಂದು ಕೊಡ್ತಾನೆ ದೇವ್ರು. ಇಲ್ಲಿನ ಗೋಲಿ ಹಾಕಿದ್ರೆ ಟಕ್ ಅಂತ ಪೈಪಲ್ಲಿ ಹೋಗುತ್ತಲ್ಲ, ಆ ಕಿವಿಯಿಂದ ಕೇಳಿದ್ರೆ ಇಲ್ಲಿಗೆ ಹೋಗ್ತಾನೆ. ಮತ್ತು ಬಲಗಿವಿಯಿಂದ ಕೇಳಬೇಕಂತ. ಎಡಗಿವಿಯಲ್ಲಿ ಲೋಕದ ವಾರ್ತೆ ಕೇಳೋರು ಇರ್ತಾರಂತ, ಬಲಗಿವಿಯಲ್ಲಿ ದೇವರ ಕಥೆ ಕೇಳೋರು ಇರ್ತಾರಂತ. ನಿಮಗೆಲ್ಲ ಗೊತ್ತು, ಹಿಂದೆಲ್ಲ ಲ್ಯಾಂಡ್ಲೈನ್ ಫೋನ್ ಇತ್ತು, ಎಲ್ಲ ತೆಗೆದ ಹಲೋ ಹೇಗೆ ಮಾತನಾಡೋದು. ಯಾಕೆ ಹೇಳ್ರಿ, ಹಲೋ ಅನ್ನೋರೆಲ್ಲ ಎಡಗಿವಿಯಲ್ಲಿದ್ದಾರೆ, ಹರಿ ಅನ್ನೋರೆಲ್ಲ ಬಲಗಿವಿಯಲ್ಲಿದ್ದಾರಂತ. ಅದಕ್ಕೆ ಏನಾದರೂ ಕೆಟ್ಟದಾದ್ರೆ ಶಾಂತಂ ಪಾಪಂ ಅನ್ನಲ್ಲ ಯಾರೋ, ಶಾಂತಂ ಪಾಪಂ, ನನ್ನ ಪಾಪ ಇಲ್ಲ ಶಾಂತ ಆಗ್ಲಿ, ಬಲಗಿವಿ ಮುಟ್ಟಬೇಕು. ಕೆಟ್ಟದ್ದನ್ನು ಕೇಳಿದಾಗ ಹಿಂಗ್ ಮುಚ್ಕೊಳ್ಬೇಕಂತ. ಹಿಂಗ್ ಮುಚ್ಚಬೇಡ್ರಿ, ಮತ್ತೆ ಅದನ್ನ ತೆಗೆದಿಡ್ರಿ. ಯಾವ ಕಿವಿಯಿಂದ ಯಾವ ಕೇಳಬೇಕು ಅನ್ನೋ ಗೊತ್ತಿಲ್ಲ, 2 ಕಿವಿಗೂ ಚುಚ್ಕೊಳ್ಳೋ ಕಾಲ ಬಂದಿದೆ ಇದು. ಹಿಂಗ್ ಚುಚ್ಕೊಂಡಿರ್ತಾರೆ, ಏನ್ ಹೇಳಿದ್ರು ಕೇಳಿಸಂಗಿಲ್ಲ. ದೇವರ ಕಥೆ ಕೇಳ್ರಿ. ಕೃಷ್ಣ ಇಂಥ ಮಂದಿಗೋಸ್ಕರ ತನ್ನ ಸನ್ನಿಧಾನವನ್ನ ಭಾಗವತದಲ್ಲಿಟ್ಟು ತಾನು ಪರಂಧಾಮ ಯಾತ್ರೆಯನ್ನು ಕೈಗೊಂಡ. ಕೃಷ್ಣ ಪರಂಧಾಮ ಯಾತ್ರೆ ಅಂದ್ರೆ ಅಲ್ಲಿಗೆ ಹೋದ ಇಲ್ಲಿಲ್ಲ ಅಂತ ತಿಳ್ಕೊಳ್ಬೇಡಿ. ಜಗತ್ತಿನ ಕಣ್ಣಿನ ಮಣ್ಣಿನ ಕಣ್ಣಿನ ಜನರಿಗೆ ಅದೃಶ್ಯನಾದ, ಇಲ್ಲೇ ಇದ್ದಂತೆ, ಭಾಗವತದಲ್ಲೇ ಇದ್ದಾನೆ, ಮಾತನಾಡ್ತಾನೆ ದೇವರು. ಭಾಗವತದಲ್ಲಿ ದೇವರು ಮಾತನಾಡ್ತಾನೆ ಅನ್ಲಿಕ್ಕೆ ಸಾಕ್ಷಿ ಎಲ್ಲಿಂದಲೋ ತೆಗೆದು ಹೇಳಬೇಕಾಗಿಲ್ಲ. 7 ದಿನ ಈ ತಾಪಮಾನ, ಅರ್ಧ ಕಿಲೋಮೀಟರ್ ದೂರದ ಊರಿನಲ್ಲಿ ಮಳೆ ಸುರಿದಿದೆ, ಇಲ್ಲಿ ಯಾವ ಭಕ್ತರಿಗೂ ತೊಂದರೆ ಆಗಲಿಲ್ಲ ಅಂದ್ರೆ ಇಲ್ಲಿ ಮಾತನಾಡಿದ್ದಾನೆ ಕೃಷ್ಣ. ಅವನ ಪ್ರಸಾದ ಮಾತನಾಡಿದೆ, ಅವನು ಕೇಳಿದ ಚಿಂತನೆಗಳು ಮಾತನಾಡಿದೆ. ಎಂಥ ಭಾವ ಜಾಗೃತಿಯಾಗಿದೆ. ಇನ್ನು 7 ದಿನ ಹಿಂಗೆ, ಮುಂದೆ 7 ದಿನನೂ ಬರುತ್ತೆ. ಆ 7 ದಿನ ಈ 7 ದಿನ ಟ್ಯಾಲಿ ಮಾಡಿ ನೋಡ್ರಿ, ಇದು ಮೋಕ್ಷದ ಆನಂದದ 7 ದಿನ. ಇದು ನೆನಪಿಟ್ಟುಕೊಳ್ಳಿ. ಇದು ದೇವರ ಕಥೆ ನಮ್ಮನ್ನಷ್ಟು ಖುಷಿಲಿಡುತ್ತೆ. ಯಾರ್ಯಾರಿಗೆ ಕೃಷ್ಣ ಬೇಕು ಅನ್ನುವ ಆಸೆ ಇದೆ ಅವರು ಭಾಗವತ ಮುಟ್ರಿ ಅಂತ ಹೇಳಿ ದೇವರು ಟಾಟಾ ಮಾಡಿಕೊಂಡ. ಕಥೆ ಮುಗಿತು. ಪರೀಕ್ಷಿತ ರಾಜನ ಜೀವನದಲ್ಲಿ 7ನೇ ದಿನ ಬಂದಿತ್ತು. ಇನ್ನೇನಾಗಬೇಕು, ಹಾವು ಬರಬೇಕು, ಕಚ್ಚಬೇಕು, ಇವನು ಸಾಯ್ಬೇಕು. ಭಯ ಆಯ್ತಂತೆ ಪರೀಕ್ಷಿತನಿಗೆ.
ಒಂದು ಪಿಲ್ಲರ್ ಮೇಲೆ ಒಂದು ರೂಮ್ ಮಾಡಿಕೊಂಡು ಅದರಲ್ಲಿ ಕೂತಂತೆ. ಎಲ್ಲಿಂದ ತಕ್ಷಕ ಬರ್ತಾನೋ, ಎಲ್ಲಿಂದ ಕಚ್ಚುತ್ತಾನೋ, ಕೊನೆಯ ತನಕ ಮೃತ್ಯು ಭಯ. ಒಂದು ಹಿಂದ್ಗಡೆಯಿಂದ ಹಲ್ಲಿ ಬಂದ್ರೆ ಹಾರ್ತೀವಿ ನಾವು, ಇನ್ನು ಹಾವು ಬಂದ್ರೆ ನಮ್ಮ ಕಥೆ ಏನು? ಶುಕಾಚಾರ್ಯರು ಭಾಗವತ ಪ್ರವಚನ ಮಾಡಿ ಹೊರಟು ಬಿಟ್ರಂತವ್ರು. ಮುಂದೆ ದೈವಕ್ಕೆ ಸಂಬಂಧಪಟ್ಟ ಕಥೆ ನಡೆಯುತ್ತೆ, ಅವನ ಸಂಕಲ್ಪಕ್ಕೆ ಅನುಗುಣವಾಗಿ ನಡೆಯುತ್ತೆ. ಹೊರಟೋದ್ರು. ಆ ಸಮಯದಲ್ಲಿ ಭಾಗವತ ಮಂಗಳ ಅಂತ ಒಂದಷ್ಟು ಹಣ್ಣು ಹಂಪಲು ಎಲ್ಲ ತಂದಿದ್ರು. ಕಥೆ ಕೇಳಿದವರಿಗೆ, ಕಥೆ ಹೇಳಿದವರಿಗೆ ಕೊಡಬೇಕು ಏನಾದರೂ. ಹಣ್ಣು ತಂದಿದ್ರು. ಯಾರನ್ನೂ ಒಳಗಡೆ ಬಿಡ್ತಿರ್ಲಿಲ್ಲ. ಇವತ್ತೆಲ್ಲ ಏನೋ ಏರ್ಪೋರ್ಟು, ವಿಮಾನ ನಿಲ್ದಾಣ, ಅಲ್ಲೆಲ್ಲ ಎಲ್ಲ ಪರೀಕ್ಷೆ ಮಾಡಿ ಒಳಗೆ ಬಿಡ್ತಾರೆ, ಸುಮ್ಮನೆ ಬಿಡಂಗಿಲ್ಲ. ಈ ವ್ಯವಸ್ಥೆ ಅವತ್ತೂ ಇತ್ತು. ಆದರೆ ಒಂದು ಹಣ್ಣಿನಲ್ಲಿ ಒಂದು ಕೀಟದ ರೂಪದಲ್ಲಿ, ಒಂದು ಹುಳದ ರೂಪದಲ್ಲಿ ತಕ್ಷಕ ಹಣ್ಣಿನ ಒಳಗಡೆ ಸೇರ್ಕೊಂಡು ಬಂದ. ಪರೀಕ್ಷಿತ ನೋಡ್ತಾನೆ, ಎಷ್ಟು ಪ್ರಯತ್ನ ಮಾಡಿದರೂ ತಕ್ಷಕನಿಂದ ತಪ್ಪಿಸಿಕೊಳ್ಳಿಕ್ಕಾಗಲಿಲ್ಲ. ಒಂದು ಮಾವಿನ ಹಣ್ಣಿನ ಮೇಲೆ ತಕ್ಷಕ ಅನ್ನುವ ಹುಳ ಬಂದು ಕೂತಿದೆ. ಆ ಸರ್ಪ ರೂಪದ ಹುಳ ಒಂದು ಹುಳ ರೂಪದಲ್ಲಿ ಕೂತಿದೆ. ಕಣ್ಣು ಗಿರ್ಗಿರು ತಿರುಗಿಸುತ್ತಂತೆ. ನೀನು ಕಚ್ಚುತ್ತೀನಿ, ಶಾಪ ಇದೆ, ಕಚ್ಚುತ್ತೀನಿ. ಪರೀಕ್ಷಿತ ಆಲೋಚನೆ ಮಾಡಿದಂತೆ, 7 ದಿನ ಮಂಗಳಮಯವಾದ ಭಾಗವತ ಕಥೆ ಕೇಳಿದವರಿಗೆ ಸಾವು ಬರಲ್ಲ, ಮೋಕ್ಷ ಸಿಗುತ್ತೆ, ಅಮೃತತ್ವದ ಕಡೆ ಸಾಕ್ತೀನಿ. ಈ ದೇಹ ಹೋಗ್ಬೋದು, ಆತ್ಮನಿಗೆ ಅಜರಾಮರ ಆನಂದ ಇದೆ ಅಂತ ಸಂಕಲ್ಪ ಮಾಡಿದ. ಆ ಹುಳವನ್ನು ತಾನೇ ತನ್ನ ಸ್ವಇಚ್ಛೆಯಿಂದ ತೆಗೆದು ಕಂಠದಲ್ಲಿ ಬಿಟ್ಟುಕೊಂಡ. ಮೃತ್ಯುವಿಗೆ ಭಯ ಪಡಲಿಲ್ಲ. ಅದು ಕಚ್ಚಿತು, ಅವನ ದೇಹ ಭಸ್ಮ ಆಯಿತು. ಪರೀಕ್ಷಿತ ನೇರ ಭಗವಂತನ ಪಾದದ ಬುಡ ಅನಿಸಿದ. ಮೋಕ್ಷಕ್ಕೆ ಹೋದ ಪರೀಕ್ಷಿತರ. ಹೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ, ಭಾಗವತ ಹೇಳುತ್ತೆ. ದೇವರ ಪಾದ ಮುಟ್ಟಿದ, ನೇರ ವೈಕುಂಠಕ್ಕೆ. ಬಟನ್ ಒತ್ತಿದ್ರೆ ಸೇರ ಸ್ಟೇಷನ್ಗೆ ಹೋಗ್ತಾರಲ್ಲ, ಸ್ಕೈ ಸ್ಟೇಷನ್ ಅಷ್ಟೇ. ಮತ್ತು ವಾಪಸ್ ಬರ್ಲಿಕ್ಕೆ 9 ತಿಂಗಳು. ಪಾಪ ವಿಲಿಯಮ್ಸ್ ಎಷ್ಟು ಒದ್ದಾಡಬೇಕು. ಇದು ಹಂಗಲ್ಲ. ಭಾಗವತದ ಕಥೆ ಕೇಳಿದ. ಕೋಟಿ ಕೋಟಿ ಯೋಜನ ಎತ್ತರದಲ್ಲಿರುವ ವೈಕುಂಠ ಭಗವಂತನ ಅಯೋಧ್ಯ ಅನ್ನುವ ನಗರ. ಅಲ್ಲಿ ಭಜಕನಾಗಿ ಹೋಗಿ ದೇವರ ಭಕ್ತರ ಕೋಟಿಯಲ್ಲಿ ಸೇರ್ಕೊಂಡ. ಎಷ್ಟೋ ದಿನ ಆದ್ಮೇಲೆ ಈ ಕಥೆ ಕೇಳಿದ ಜನಮೇಜಯ, ಸಣ್ಣವನಿದ್ದ. ಆಮೇಲೆ ಕಥೆ ಕೇಳಿದ. ಇದೆಲ್ಲ ಸತ್ಯನ? ನಮ್ಮಪ್ಪ ವೈಕುಂಠ ಲೋಕದಲ್ಲಿ ಇವತ್ತು ಇದಾನ ಅಂದ್ರೆ ಪ್ರವಚನ ಮಾಡುವ ಸೂತ ಪುರಾಣಿಕರು ಹೇಳ್ತಾರೆ, ಹೌರಪ್ಪ ಇದಾನೆ. ಹಾಗಾದ್ರೆ ಅವನನ್ನು ನೋಡ್ಬೇಕು ಅನ್ನೋ ಆಸೆ ನನಗಾಗಿದೆಯಲ್ಲ ಅಂದ್ರೆ ತಡಿ ಕರೆಸ್ತೀನಿ ಅಂತ ಒಂದು ಕಾಲ್ ಮಾಡ್ತಾರೆ. ಇವತ್ತು ನಾವು ಅನ್ಕೊಂಡಿದ್ದೇವೆ ವಿದೇಶದ ತನಕ ನಮ್ಮ ವಾಟ್ಸ್ಆ್ಯಪ್ ವಿಡಿಯೋ ಕಾಲ್ ಹೋಗುತ್ತೆ ಅಂತ. ಭಾಗವತ ಹೇಳುತ್ತೆ ಇದರ ಶಕ್ತಿ ಎಂಥದ್ದು ಅಂದ್ರೆ ಭೂಲೋಕದಿಂದ ಭಗವಂತನ ವೈಕುಂಠ ಲೋಕದ ತನಕ ವಿಡಿಯೋ ಕಾಲ್ ಹೋಗುತ್ತೆ. ಇದು ಭಾಗವತದ ಶಕ್ತಿ. ಬರೀ ವಿಡಿಯೋ ಕಾಲ್ ಹೋಗಿದ್ದಲ್ಲ, ಪರೀಕ್ಷಿತ ಅಲ್ಲಿಂದ ಬಂದು ಜನಮೇಜಯ ರಾಜನನ್ನ ಆಲಿಂಗನ ಮಾಡಿ ಮುದ್ದು ಮಾಡಿಕೊಂಡು ವಾಪಸ್ ಹೋಗ್ತಾನೆ. ಎಂಥ ಶಕ್ತಿ ಇದೆ ಈ ಭಾಗವತಕ್ಕೆ. ಜೀವನಿಗೆ ಸಾವನ್ನು ತಪ್ಪಿಸುವ ಏಕೈಕ ಗ್ರಂಥ ಶ್ರೀಮದ್ ಭಾಗವತ. ತುಂಬಾ ಪುರಾಣಗಳಿದ್ದಾವೆ. ಯಾವ ಪುರಾಣದಲ್ಲಿಯೂ ಪ್ರವಚನ ಕೇಳಿ ಮೋಕ್ಷ ಆಯಿತು ಅಂತಿಲ್ಲ. ಅಷ್ಟು ಸುಲಭ ಮೋಕ್ಷ ಆಗಲ್ಲ. ಒಬ್ಬ ಪೇಪರ್ನಲ್ಲಿ ಹಾಕಿದ್ದ, ಯಾರಿಗೆ ಮೋಕ್ಷ ಬೇಕು 5,000 ರೂಪಾಯಿಗೆ ಮೋಕ್ಷ ಕೊಡ್ತೀನಿ ಅಂತ. ತುಂಬಾ ಜನ ಇನ್ವೆಸ್ಟ್ ಮಾಡಿದ್ರು. ಆ ಡೇಟು ಬಂತು, ಮೋಕ್ಷ ಕೊಡ್ಲಿಲ್ಲ. ಅವನು ಲಾಯರು. ಅವನು ಹೇಳಿದ, ನಾನು ಕರೆಕ್ಟ್ ಸೆಂಟೆನ್ಸ್ ಬರ್ದಿದ್ದೀನಿ ನೋಡ್ರಿ, ನಿಮ್ಮ 5,000 ರೂಪಾಯಿಗೆ ಮೋಕ್ಷ ಕೊಡ್ತೀನಿ, ನಿಮಗೆ ಕೊಡ್ತೀನಿ ಅಂತ ಹೇಳೇ ಇಲ್ಲ. ನಿಮ್ಮ 5,000 ರೂಪಾಯಿ ಮೋಕ್ಷ ಹೋಯ್ತು. ಅಷ್ಟೇ. ಕಪಾಳ ಮೋಕ್ಷ ಕೊಡೋರಿದ್ದಾರೆ, ಪರಮಪದ ಮೋಕ್ಷ ಕೊಡೋರು ಯಾರೂ ಇಲ್ಲ. ಅದು ಭಾಗವತ ಮಾತ್ರ ಮೋಕ್ಷ ಕೊಡುವ ಗ್ರಂಥ ಭಾಗವತ. ಇಂಥ ಶ್ರೇಷ್ಠವಾದ ಭಾಗವತದ ಕಥೆ ಇಲ್ಲಿ ನಡೆದಿದೆ. ಕೊನೆಗೆ ಹೇಳ್ತಾರೆ, ಮಾರ್ಕಾಂಡೇಯರ ಕಥೆ ಹೇಳಿ ಮುಗಿಸ್ತಾರೆ. ಮೃಕಂಡುವಿನ ಮಗ ಮಾರ್ಕಾಂಡೇಯ 5 ವರ್ಷ 5 ತಿಂಗಳು 5 ದಿನ 5 ಗಂಟೆ 5 ನಿಮಿಷ 5 ಸೆಕೆಂಡು ಅಂತ ಅವನಿಗೆ ಮೃತ್ಯು ಇತ್ತಂತೆ. ಪರಮ ಭಾಗವತರು ಭಾಗವತ ಕೇಳಿದ ವ್ಯಕ್ತಿಗಳಿಗೆಲ್ಲ ಅಪ್ಪ ನಮಸ್ಕಾರ ಮಾಡಿಸಿದ. ಕೊನೆಗೆ ಬ್ರಹ್ಮದೇವರ ಕಾಲಿಗೆ ಬಿದ್ದಾಗ ಬ್ರಹ್ಮದೇವರು ಹೇಳಿದ್ರಂತೆ, ಇವನು ಭಾಗವತ ಕಥೆ ಹೇಳುವವರ ಪಾದಕ್ಕೆಲ್ಲ ಬೀಳ್ತಾನೆ, ಇವನಿಗೆ 5 ವರ್ಷ 5 ತಿಂಗಳ ಮೃತ್ಯು ಪರಿಹಾರವಾಗಿದೆ. ಈ ಶ್ವೇತವರಾಹ ಕಲ್ಪ ಅಂತ ಏನಿದೆ, ಕಲ್ಪ ಮುಗಿಯುವ ತನಕ ಈ ಮಗು ಚಿರಂಜೀವಿ ಆಗುತ್ತೆ ಅಂತ ವರ ಕೊಟ್ರಂತೆ. ಭಾಗವತರ ಪಾದಕ್ಕೆ ಬಿದ್ದರೆ ಆಯುಷ್ಯ ಅಭಿವೃದ್ಧಿ ಆಗುತ್ತೆ ರೀ. ಅದಕ್ಕೇನು ಕತೆ ಹೇಳಿದ್ರು? ಕೆಲವ್ರಿಗೆ ಚಿಂತೆ ಆಗುತ್ತೆ. ಆ ಪರೀಕ್ಷಿತ ಭಾಗವತ ಕತೆ ಕೇಳಿ ಕೂತ್ನಂತೆ 7ನೇ ದಿನ ಕಾವು ಬಂದು ಕಚ್ಚುತ್ತಂತೆ. ನಾವು ಕತೆ ಕೇಳಿದ್ರೆ ನಮಗೇನು ಕಚ್ಚುತ್ತೋ?
ಅದಕ್ಕೆ ಕೊನೆಗೆ ಭಾಗವತಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇದು ಕಚ್ಚುವ ಕಥೆಯಲ್ಲ, ನಮ್ಮ ಬದುಕಿನ ದುಃಖಗಳಿಗೆ ಕಿಚ್ಚು ಹಚ್ಚುವ ಕಥೆ, ಪಾಪಗಳನ್ನು ಸುಡುವ ಕಥೆ. ಮಾರ್ಕಾಂಡೇಯರ ಕಥೆ ಹೇಳ್ತಾರೆ, ಆಯುಷ್ಯ ಅಭಿವೃದ್ಧಿ ಆಗುತ್ತೆ. ಯಾರು ಭಾಗವತ ಕಥೆ ಕೇಳ್ತೀನಿ ಅಂತ ಸಂಕಲ್ಪ ಮಾಡ್ತಾರೆ, ನರಸಿಂಹ ರೂಪಿಯಾದ ಭಗವಂತ ಅವರ ಮನೆಯಲ್ಲಿರುವ ಮೃತ್ಯು ದೇವತೆಯನ್ನು ಹಿಡಿದು ಕಟ್ಟಾಕ್ತಾನಂತೆ. ನಾನು ಕೆಲವರು ಸಂಕಲ್ಪ ಮಾಡ್ತಾರೆ 80ನೇ ವರ್ಷದಲ್ಲಿ ಭಾಗವತ ಕಥೆ ಕೇಳ್ತೇನೆ, ಯಾಕೆಂದ್ರೆ 50ನೇ ವರ್ಷದಲ್ಲಿ ಕಿಡ್ನಿ ಫೇಲ್ ಆಗಿರುತ್ತೆ, 80 ವರ್ಷದ ತನಕ ಪ್ರಾಣ ಹೋಗಬಾರ್ದಲ್ಲ ಅಂತ. ಇಂಥ ಎಲ್ಲ ಜಾಣತನ ಮಾಡಬಾರ್ದು, ನಿತ್ಯ ಕೇಳ್ತಾ ಇರಬೇಕು. ಆದರೆ ಒಬ್ರು ಭಾಗವತ ಹಿಂಗೆ ಒಂದು ಊರಿನಲ್ಲಿ 70ನೇ ವರ್ಷದಲ್ಲಿ ಸಂಕಲ್ಪ ಮಾಡಿದ್ರು, ರೋಗ ಹತ್ತಿತು, ಭಾಗವತ ಕೇಳಲಿಕ್ಕಾಗಲಿಲ್ಲ. ಕೊನೆಗೆ ಮಕ್ಕಳೆಲ್ಲ ದೊಡ್ಡವರಾಗಿ ಸಂಪಾದನೆ ಮಾಡಿದ ಮೇಲೆ ಅವರು ಭಾಗವತ ಕತೆ ಕೇಳಬೇಕು ಅಂತ ಸಂಕಲ್ಪ ಮಾಡಿದರೆ ಹೇಳಲಿಕ್ಕೆ ಬಂದ್ರಿ ಅಂದರು. 82ನೇ ವರ್ಷದಲ್ಲಿ ಭಾಗವತ ಕತೆ ಹೇಳಿದೆ. ಅದಾದ ಮೇಲೆ ಅವರಿಗೆ 1 ವರ್ಷ ಆದಮೇಲೆ ಮರಣ ಆಯಿತು. ಅಲ್ಲಿಯ ತನಕ ಭಗವಂತ ಅವರ ಮೃತ್ಯುವನ್ನು ಪೋಸ್ಟ್ಪೋನ್ ಮಾಡಿದ್ದ. 70ನೇ ವಯಸ್ಸಲ್ಲಿ ಸಾಯಬೇಕಾದವ್ರನ್ನ 12 ವರ್ಷ ಆಯುಷ್ಯ ಅಭಿವೃದ್ಧಿ ಮಾಡಿದ. ಭಾಗವತ ಕತೆ ಕೇಳ್ತೀನಿ ಅಂತ ಸಂಕಲ್ಪ ಮಾಡಿದ್ದ. ಮೃತ್ಯು ಪೋಸ್ಟ್ಪೋನ್ ಮಾಡಿಸುವ ಏಕೈಕ ಗ್ರಂಥ ಶ್ರೀಮದ್ ಭಾಗವತ. ಇದನ್ನು ನಂಬಿದವರಿಗೆ ಅನರ್ಥವೇ ಇಲ್ಲ. ಇದು ಕಲ್ಪವೃಕ್ಷ ಭಾಗವತ. ಇಂಥ ಭಾಗವತದ ಕಥೆಯನ್ನು ಅತ್ಯಂತ ಶ್ರದ್ಧೆಯಿಂದ ನಿಮ್ಮ ಮಾತು, ನಿಮ್ಮ ಮೈಯೆಲ್ಲ ಕಿವಿಯಾಗಿ ಮಾಡಿಕೊಂಡು ಕೇಳಿದ್ದೀರಿ. ನಿಮ್ಮನ್ನೆಲ್ಲ ನೋಡಿದಾಗ ನನಗೊಂದು ಸಣ್ಣ ಕಥೆ ನೆನಪಾಗುತ್ತೆ. ಒಂದು ಊರಿನಲ್ಲಿ ಒಬ್ಬರು ಗುರುಗಳಿದ್ರಂತೆ. ಅವ್ರ ಶಿಷ್ಯನ ಜೊತೆ ಕರ್ಕೊಂಡೋಗಿ ಅಲ್ಲಲ್ಲಿ ಭಾಗವತ ಪ್ರವಚನ ಮಾಡ್ತಿದ್ರಂತೆ. ಒಂದು ಊರಿಗೆ ಬಂದಾಗ ಕೆಟ್ಟ ಹಳ್ಳಿ ಜನ ಕೊಳೆತ ಟೊಮೆಟೊ ಒಗೆದ್ರಂತ ಅವ್ರ ಮುಖದಲ್ಲಿ, ಕೊಳೆತ ಹಣ್ಣುಗಳನ್ನೆಲ್ಲ ಒಗೆದ್ರು. ನೀನು ಯಾಕೆ ಬಂದಿ ಇಲ್ಲಿ ಅಂತ ತುಂಬ ತಮಾಷೆ ಮಾತುಗಳನ್ನು ಆಡಿದರು. ನಮಗಿದು ಬೇಕಾಗಿಲ್ಲ ಅಂದರು. ಹೆಂಡ ಕುಡುಕರಿದ್ರು, ಇಸ್ಪೀಟ್ ಆಡೋರಿದ್ರು, ಕೆಟ್ಟ ಮಂದಿ, ಕೆಟ್ಟದಾಗ ಅವ್ರನ್ನ ನಡೆಸಿಕೊಂಡು. ಅವಾಗ ಗುರುಗಳು ಒಂದು ಅರಳಿ ಕಟ್ಟೆ ಮೇಲೆ ಕೂತು ಟೊಮೆಟೊ ಎಸೆಯುವ ಮಂದಿಗೆಲ್ಲ ಹೇಳಿದ್ರಂತೆ, ಜನಗಳೇ ನಿಮಗೆಲ್ಲ ಒಳ್ಳೆಯದಾಗಲಿ, ಇದೇ ಗ್ರಾಮದಲ್ಲಿ ಸುಖ ಸಮೃದ್ಧಿಗಳಿಂದ ಬದುಕಿ ನೀವು ಅಂತ ಆಶೀರ್ವಾದ ಮಾಡಿ ಹೊಂಟ್ರಂತ ಇನ್ನೊಂದು ಊರಿಗೆ ಹೋದಾಗ ಎಲ್ಲ ಚಿಂಚಲಿ ಜನದ ಹಂಗೆ ಎಲ್ಲಾರ ಮನಸ್ಸು ಸ್ವಚ್ಛ. ಗುರುಗಳು ಬರಬೇಕಾದ್ರೆ ದಾರಿ ಪೂರ್ತಿ ದೀಪ ಕಟ್ಟಿದ್ರು, ದಾರಿ ಪೂರ್ತಿ ರಂಗೋಲಿ ಹಾಕಿದ್ರು, ಪುಷ್ಪ ರೊಟ್ಟಿ ಮಾಡಿದ್ರು, ಹಣ್ಣು ಹಂಪಲು ಕೊಟ್ಟರು, ಮನೆಯೇ ಬಿಟ್ಟು ಕೊಟ್ಟರು, ಭಾಂಡಿ ತೊಳೆದ್ರು, ಕೆಲಸ ಮಾಡಿದ್ರು. ಈಗ ಏನು ಹೇಳಬೇಕು, ನಾನು ಎಲ್ಲ ಮಾಡಿದ್ದೀರಿ ಉಪಚಾರ. ಆ ಗುರುಗಳ ವೇದಿಕೆಯಲ್ಲಿ ಕೂತು ಹೇಳಿದ್ರು, ಚಿಂಚಲಿ ಜನಗಳೇ, ನಾನಲ್ಲ ಕತೆ ಹೇಳ್ತಿದ್ದೀನಿ ನಾನು, ಚಿಂಚಲಿ ಜನಗಳೇ, ಈ ಹಳ್ಳಿಯಲ್ಲಿ ನೀವು ಯಾರು ಬದುಕಬೇಡ್ರಿ, ನೀವು ಯಾರು ಇಲ್ಲಿ ಉಳಿಬೇಡ್ರಿ, ಎಲ್ಲ ಈ ಊರು ಬಿಟ್ಟು ಚಲ್ಲಾಪಿಲ್ಲಿಯಾಗಿ ಹೊರಟೋಗ್ರಿ, ನೀವು ಈ ಊರಲ್ಲಿ ಯಾರು ಬದುಕೋದು ಬೇಡ ಅಂತ ಶಾಪ ಕೊಟ್ಟು ಹೋದ್ರಂತ. ಅವ್ರ ಜೊತೆಗಿದ್ದ ಶಿಷ್ಯನಿಗೆ ಕಹಿ ಅನ್ನಿಸ್ತಂತೆ, ಇವನು ಎಂಥ ಗುರು, ಟೊಮೆಟೊ ಹೊಡೆಯೋರಿಗೆ ಅದೇ ಊರಲ್ಲಿರಿ, ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತಾರೆ. ಒಳ್ಳೆಯ ದಾರಿ ಉದ್ದಕ್ಕೂ ಸ್ವಾಗತ ಮಾಡಿದ ಈ ಜನಗಳಿಗೆ ನೀವು ಊರಲ್ಲೇ ಬದುಕಬೇಡ್ರಿ, ಹಾಳಾಗಿ ಅಂತ, ಹಾಳಾಗಿ ಹೋಗಿ ಅಲ್ಲ, ನೀವೆಲ್ಲ ಹರಡಿ ಹೋಗಿ ಅಂತ ಶಾಪ ಕೊಡ್ತಾರೆ. ಇವ್ರು ಎಂಥ ಗುರುಗಳು. ರಾತ್ರಿ ಬೈದನಂತೆ, ಇವತ್ತು ನಿಮಗೆ ಪ್ರಸಾದ ಮಾಡಂಗಿಲ್ಲ, ನಾನು ನಿಮ್ಮ ಸ್ವಭಾವ ನಂಗೆ ಹಿಡಿಸಿಲ್ಲ, ನಿಮ್ಮನ್ನು ಬಿಟ್ಟು ಹೋಗ್ತೇನೆ. ಯಾಕೋ ಕೂಸು, ಇಲ್ಲ ನಿಮ್ಮ ಆ ವರ್ತನೆ ನನಗೆ ಇಷ್ಟ ಆಗಲಿಲ್ಲ, ಇಲ್ವಾ ಹೇಳ್ತೇನೆ. ಮೊದಲನೇ ಊರಿಗೆ ಹೋಗಿದ್ವಲ್ಲ, ಒಬ್ಬೊಬ್ರು ದುರ್ಯೋಧನ, ಒಬ್ಬೊಬ್ರು ರಾವಣ, ಒಬ್ಬೊಬ್ರು ಕಂಸ. ಅವರ ಊರು ಬಿಟ್ಟೇನಾದ್ರೂ ಹೊರಗಡೆ ಊರಿಗೆ ಹೋದ್ರೆ ನಮ್ಮ ದೇಶ ಪೂರ್ತಿ ರಾವಣ ರಾಜ್ಯ ಆಗುತ್ತೆ, ಅದಕ್ಕೆ ಹೋಗಬೇಡ್ರಿ ಅಂತ ಹೇಳಿದೆ. ಅದೇ ಊರಲ್ಲಿರಲಿ, ಹಾಳಾದ್ರೆ ಒಂದು ಊರು ಮಾತ್ರ ಹಾಳಾಗಲಿ, ದೇಶ ಹಾಳಾಗೋದು ಬೇಡ. ಅದೇ ಚಿಂಚಲಿ ಅಂತ ಊರಿಗೆ ಹೋದೆ, ಒಬ್ಬೊಬ್ಬ ಪ್ರಜೆಗಳಿಗೂ ರಾಮರಾಜ್ಯ ಕಟ್ಟುವ ತಾಕತ್ತಿದೆ, ಒಬ್ಬೊಬ್ಬ ಹೆಣ್ಣುಮಕ್ಕಳಿಗೂ ಸೀತೆಯ ಚಾರಿತ್ರ್ಯವನ್ನು ಸಮಾಜದ ತುಂಬ ಸಾರುವ ಸಾಮರ್ಥ್ಯ ಇದೆ. ಇವರು ಊರು ತುಂಬ ಅಲ್ಲ, ನಮ್ಮ ದೇಶದ ತುಂಬ ಹರಡಿ ಹೋದ್ರೆ ನಮ್ಮ ದೇಶ ಪೂರ್ತಿ ರಾಮರಾಜ್ಯ ಆಗುತ್ತೆ, ನಮ್ಮ ದೇಶ ಪೂರ್ತಿ ಸೀತಾ ಸಾಮ್ರಾಜ್ಯ ಆಗುತ್ತೆ. ಅದಕ್ಕೋಸ್ಕರ ಅಂತ ಮಾತನಾಡಿದೆ ಕಣೋ ಅಂದಾಗ ಶಿಷ್ಯನ ಕಣ್ಣಲ್ಲಿ ನೀರು ಸುರಿತಾ ಇತ್ತಂತೆ. ಎಂಥ ಆಶೀರ್ವಾದ ಗುರುಗಳೇ. ಇವತ್ತು ಯಾಕೆ ಮಾತಾಡ್ತೀನಿ ಅಂದರೆ, ಇಲ್ಲಿರುವ ನಿಮ್ಮಂತಹ ಸಜ್ಜನರನ್ನು ನೋಡಿ ಆತ್ಮಾರ್ಥವಾಗಿ ಅಂತಹ ಸಂಭ್ರಮವನ್ನು ಪಟ್ಟಿದ್ದೇನೆ. ನನ್ನಪ್ಪ ಅಮ್ಮ ಈ ದೇಹ ಕೊಟ್ಟಿದ್ದಕ್ಕೆ, ನಮ್ಮ ಗುರುಗಳಾದ ವಿಶ್ವೇಶ ತೀರ್ಥರು ವಿದ್ಯೆ ಕೊಟ್ಟಿದ್ದಕ್ಕೆ, ನನ್ನ ಜೀವನದ ಒಂದು ತುಂಬಾ ದೊಡ್ಡ ಮೌಲ್ಯದ ಸಾರ್ಥಕತೆಯ ಕ್ಷಣ ಎಲ್ಲಿ ಅನುಭವಿಸಿದ್ದೇನೆ ಈ ಜನ್ಮದಲ್ಲಿ ಅಂದರೆ ಚಿಂಚಲಿಯಲ್ಲಿ ಅಂತ ಕಣ್ಮುಚ್ಚಿ ಹೇಳ್ತೇನೆ. ಅಂತಹ ಸಂತೃಪ್ತಿಯನ್ನ ನಮ್ಮ ಪಾಲಿಗೆ ನೀಡಿದ್ದೀರಿ.
ನನಗೂ ನಿಮಗೂ ಯಾವುದೇ ರೀತಿ ಸಂಪರ್ಕ ಇಲ್ಲ. ಇಲ್ಲಿ ಬಂದಾಗ ಹೇಳಿದರು, ನಿಮ್ಮ ಫೋನ್ ಪಡಿಲಿಕ್ಕೆ 15 ದಿನ ತಿಪ್ಪರ್ಲಾಗ ಹೊಡೆದೀವಿ ಅಂದರು ಅವರು. ಅಜಿತ್, ಯಾಕೆ ಇಷ್ಟೊಂದು ಹೊಡೆದ್ರಿ, ಯಾರನ್ನಾದರೂ ಕರ್ಕೊಂಡು ಬಂದಿದ್ರಿ ಆಗಿತ್ತು. ನನ್ನ ಭಾಷೆ, ನನ್ನ ಮಾತು ನಿಮಗೆ ಎಷ್ಟು ಇಷ್ಟ ಆಯಿತೋ ಕಷ್ಟ ಆಯಿತೋ ಗೊತ್ತಿಲ್ಲ, ಆದರೆ ನನ್ನ ಮುಂದೆ ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ ಥರ ಕೂತು ಪ್ರೀತಿಯಿಂದ ನನ್ನನ್ನು ಕೇಳಿದ್ದೀರಿ, ನನ್ನ ಮಾತುಗಳನ್ನು ಕೇಳಿಸಿಕೊಂಡಿದ್ದೀರಿ. ಇಂತಹ ಸಜ್ಜನರ ಸಂಘ ಅನೇಕ ಜನ, ಒಬ್ಬರಲ್ಲ ಇಬ್ಬರಲ್ಲ, ತುಂಬ ಮಂದಿ ಸೇರಿಕೊಂಡು ಹಗಲು ರಾತ್ರಿ ಪ್ರಯತ್ನ ಪಟ್ಟು, ಮತ್ತು ಜಾಣ ಇದ್ದಾರೆ ಚಿಂಚಲಿಯವರು. ಮೊದಲು ಯೂಟ್ಯೂಬಲ್ಲಿ ನನ್ನ ಪ್ರವಚನ ಹೆಂಗಿರುತ್ತೆ ಅಂತ ಪರೀಕ್ಷೆ ಮಾಡಿದ್ದಾರೆ. ಆಮೇಲೆ ಪರೀಕ್ಷೆ ಮಾಡಿ ಗುರುವಿಗೆ ಮಾರ್ಕ್ ಹಾಕಿದ್ದಾರೆ. ಅಂತೂ ಚಿಂಚಲಿಯವರು ಮಾರ್ಕನ್ನು ನಾನು ಪಡೆದಲ್ಲ ಅನ್ನುವ ಧನ್ಯತೆ ನನಗಿದೆ. ನಪಾಸ್ ಆಗಲಿಲ್ಲ ನಾನು. ಯಾರ ಬಗ್ಗೆಯೂ ಪ್ರಶಂಸೆಯ, ಎಲ್ಲರೂ ಕೃಷ್ಣ ಭಕ್ತರು. ನನ್ನನ್ನು ಕರೆದವ ಆಯೋಜಕರ ಬಗ್ಗೆ ಹೊಗಳೋಣ ಅಂದರೆ, ಆಯೋಜಕರು ನಾನು ಇಬ್ಬರೇ ಇದ್ದರೆ ಈ ವೇದಿಕೆ ಹೆಂಗಿರುತ್ತೆ ಅಂತ ಆಲೋಚನೆ ಬರುತ್ತೆ. ಶುಕಾಚಾರ್ಯ ಹೇಳ್ತಾರೆ, ಸಂಯೋಜಕರು, ಪ್ರವಚನ ಮಾಡೋರು, ಕೇಳುವವರು. 3 ಜನರಲ್ಲಿ ಫಲ ಜಾಸ್ತಿ ಯಾರಿಗೆ? ಚರ್ಚೆ. ಸಂಯೋಜನೆ ಮಾಡೋರಿಗೆ ಟೆನ್ಷನ್, ಇವತ್ತು ಪ್ರಸಾದ ಹೆಂಗೆ ವಿನಿಯೋಗ ಮಾಡಬೇಕು, ಟೆನ್ಷನಲ್ಲಿ ಇರ್ತಾರೋ. ಪ್ರವಚನ ಮಾಡೋರಿಗೂ ಟೆನ್ಷನ್, ಯಾಕೆಂದ್ರೆ ಕಾಲೇಜಲ್ಲಿ ಪಾಠ ಮಾಡೋರಿಗೆ ಒಂದೇ ಕ್ಲಾಸಿನ ಮಕ್ಕಳು ಸಿಗ್ತಾರೆ. ಇಲ್ಲ ಹಂಗಲ್ಲ, ಒಂದು ಸಣ್ಣ ಚೋಟು ಬಂದು ಕೂತಿರುತ್ತೆ, 90 ವರ್ಷದ ಮುದುಕರು ಬಂದು ಕೂತಿರ್ತಾರೆ. ನಮ್ಗೆ ಎಲ್ಲ ರೀತಿ ಸ್ಟೂಡೆಂಟು ಇರ್ತಾರೆ ಇಲ್ಲಿ. ಕೆಲವರು ತೂಕಡಿಸಿರ್ತಾರೆ, ಕೆಲವರು ಚಿವಿತಿರ್ತಾರೆ. ನೀವ್ಯಾರು ಹಂಗೆ ಮಾಡಿಲ್ಲ. ಇಂಥ ಸಮಯದಲ್ಲಿ ಭಾಗವತ ಹೇಳುವ ಟೆನ್ಷನ್ ನಮಗೂ ಇರುತ್ತೆ. ಎಷ್ಟು ಕತೆ ಹೇಳಬೇಕು, ಸಮಯ ಆಗ್ತಾ ಇದೆ. ನಿನ್ನೆ ಇದ್ದಕ್ಕಿದ್ದಾಗಿ ಮಿಂಚೊಡಿತು, ಮಳೆ ಬರಲಿಕ್ಕೆ ಶುರು ಆಯಿತು. ಭಾಗವತ ಕತೆ ಹೇಳುವ ಆಚಾರ್ಯಗೂ ಟೆನ್ಷನ್ ಆಗುತ್ತೆ. ಗೋವಿಂದನ ರಕ್ಷಣೆ ಇದೆ, ಅದು ಬೇರೆ ವಿಷಯ. ಅವನು ಛತ್ರಿ ಹಿಡ್ಕೊಂಡಿದ್ದ ನಿನ್ನೆ. ಗೋವರ್ಧನೋದ್ಧಾರಿ ಛತ್ರಿ ಹಿಡ್ಕೊಂಡು ಇಲ್ಲಿ ಯಾವುದೇ ಅನರ್ಥ ಆಗದೇ ಇರುವಾಗ ರಕ್ಷಣೆ ಮಾಡಿದ, ಅದು ಬೇರೆ ವಿಷಯ. ಹೇಳಿಸೋರಿದ್ದಾರೆ, ಹೇಳೋರಿದ್ದಾರೆ, ಇಬ್ಬರಿಗೂ ಶ್ರಮ ಇದೆ. ಕೇಳೋರಿಗೆ ಏನೂ ಇಲ್ಲ. ಕೂತು ಕೇಳಿದರೆ ಜನ್ಮ ಜನ್ಮಗಳ ಪಾಪ ಪರಿಹಾರ. ಅರ್ಥ ಆಗಲಿಲ್ಲ, ಫಸ್ಟ್ ಕ್ಲಾಸ್ ನಿದ್ರೆ, ಬೆನಿಫಿಟ್ ಇಲ್ಲದೆ ನೀವು ಮನೆಗೆ ಹೋಗೋಂಗೇ ಇಲ್ಲ. ಒಂದು ಪ್ರಸಾದ, ಒಂದು ಪಾಪ ಪರಿಹಾರ, 2 ಬೆನಿಫಿಟ್ ಇದೆ. ಹೇಳಿಸಿದವರಿಗೆ ಜಾಸ್ತಿ ಪುಣ್ಯನ, ಹೇಳಿದವರಿಗೆ ಜಾಸ್ತಿ ಪುಣ್ಯನ, ಕೇಳಿದವರಿಗೆ ಜಾಸ್ತಿ ಪುಣ್ಯನ ಅಂತ ಚರ್ಚೆ. ಅದಕ್ಕೆ ವೇದವ್ಯಾಸರವರು ಹೇಳ್ತಾರೆ, ಹೇಳಿಸಿದವರು ಸಂಯೋಜಕರು, ಹೇಳಿದ ಪ್ರವಚನಕಾರರು ಇಬ್ಬರಿಗಿಂತ ಜಾಸ್ತಿ ಪುಣ್ಯ ಕೇಳಿದವರಿಗೆ ಅಂತ ಹೇಳಿದ್ದಾರೆ ವೇದವ್ಯಾಸರು. ಅಲ್ಲರಿ, ಅದು ಯಾಕೆ ಹಂಗೆ ಮಾಡಿದ್ರು ಅಂದರೆ ಕೇಳ್ತಾರೆ, ನಗ್ನ ಕ್ಷಪಣಕೆ ದೇಶೆ ರಜಕಃ ಕಿಂ ಕರಿಷ್ಯತಿ ಅಂತ ಸಂಸ್ಕೃತದ ಮಾತು. ಇನ್ನೂ ಸ್ವಲ್ಪ ಒಗಟಾಗೆ ಹೇಳ್ತೇನೆ. ದಿಗಂಬರರ ರಾಜಧಾನಿಯಲ್ಲಿ ಅಗಸನಿಗೆ ಏನು ಕೆಲಸ? ಅರ್ಥ ಆಯ್ತು? ಬಟ್ಟೆ ಉಟ್ಕೊಳ್ಳದೇ ಇರುವ ಊರಿನಲ್ಲಿ ಬಟ್ಟೆ ಒಗೆದು ಜೀವನ ಮಾಡುವ ಅಗಸ ಹೆಂಗ್ ಬದುಕಬೇಕು? ಬಟ್ಟೆ ಉಟ್ಕೊಳ್ತಾರಾದ್ರೆ ಜೀವನ. ಯಾರು ಬಟ್ಟೆ ಹಾಕೊಳ್ಳಂಗಿಲ್ಲ, ಒಂದು ಊರಿನಲ್ಲಿ ಸ್ಟ್ರೈಕು, ಅಗಸ ಹೆಂಗ್ ಜೀವನ ಮಾಡಬೇಕು? ಹಂಗೆ ಪ್ರವಚನವೇ ಕೇಳಲಿಕ್ಕೆ ಜನ ಇಲ್ಲ ಅಂದಾಗ ಸಂಯೋಜಕರೇನು ಮಾಡಬೇಕು, ಪ್ರವಚನಕಾರರು ಏನು ಮಾಡಬೇಕು? ಹಾಗಾಗಿ ಪ್ರವಚನ ಕೇಳುವವರಿಗೆ ಜಾಸ್ತಿ ಪುಣ್ಯ ಅಂತ ವೇದವ್ಯಾಸದೇವರು ಘೋಷಣೆ ಮಾಡಿದ್ದಾರೆ. ಅಂಥ ಪುಣ್ಯ ಭಾಗಿಗಳು ನೀವು ಆಗಿದ್ದೀರಿ. ಮನೆಗಳಲ್ಲಿ ಸಮೃದ್ಧಿ ಆಗಲಿ, ಗೋ ಸಮೃದ್ಧಿ ಆಗಲಿ, ಮನೆಯೆಲ್ಲ ಮಕ್ಕಳಿಂದ ನಂದಗೋಕುಲ ಆಗಲಿ, ಮನೆ ತುಂಬ ಮಕ್ಕಳಿರಬೇಕಂತ. ಯಾರ ಮನೆಯಲ್ಲಿ ಮಕ್ಕಳಿಲ್ಲ, ಯಾರ ಮನೆಯಲ್ಲಿ ಅಂಬಾ ಅನ್ನುವ ಹಸುವಿನ ಶಬ್ದ ಇಲ್ಲ, ಯಾರ ಮನೆಯಲ್ಲಿ ವಿಷ್ಣು ಭಕ್ತರ ಸೇವೆ ಇಲ್ಲ, ಯಾರ ಮನೆಯಲ್ಲಿ ತುಳಸಿ ಇಲ್ಲ, ಅವರ ಮನೆ ಪಿಶಾಚಿಯ ತಾಣ ಆಗುತ್ತೆ ಅಂತ ಭಾಗವತ ಹೇಳುತ್ತೆ. ಇಲ್ಲಿ ಎಲ್ಲರ ಮನೆ ಮುಂದೆ ತುಳಸಿ ಇದೆ. ಎಲ್ಲರ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಅವಿಭಕ್ತ ಕುಟುಂಬಗಳಿದ್ದಾವೆ. ಎಷ್ಟೋ ಮನೆಗೆ ಹೋಗಬೇಕಾದ್ರೆ ಅವರಿಗಿಂತ ಮೊದಲು ನಮ್ಮನ್ನು ಸ್ವಾಗತ ಮಾಡಿದ್ದು ಅಂಬಾ ಹಸುಗಳ ಸ್ವಾಗತ ಮಾಡಿದ್ದಾವೆ. ಸಿಟಿಲ್ ಹೋದ್ರೆ ಬೊಬ್ಬ. ಎಂಥ ಭಾಗ್ಯವನ್ನು ನನ್ನ ಪಾಲಿಗೆ ನೀಡಿದ್ದೀರಿ. ನನ್ನ ಮಕ್ಕಳ ಜೊತೆಗೆ ಬಂದಿದ್ದೀನಿ, ಕುಣಿದು ಕುಪ್ಪಳಿಸಿದ್ದಾರೆ. ಇವತ್ತು ಬರಬೇಕಾದ್ರೆ ಮಗು ಹೇಳ್ತಿತ್ತು, ನನ್ನ ಸಣ್ಣ ಮಗು, ಅಪ್ಪ 1 ವಾರ 7 ಗಂಟೆ ತರ ಕಳೆದುಬಿಟ್ಟು ಚಿಂಚಲಿಯಲ್ಲಿ ಎಂಥ ಸುಖವಾಗಿದ್ದೇವೆ ನಾವು, ಊರಿಗೆ ಹೋಗ್ಬೇಕಲ್ಲ ಅನ್ನುವ ತಾಪ. ಅದಕ್ಕೆ ನಾವು ಊರಿಗೆ ಹೊಂಟಿಲ್ಲ, ನಾನು ಈ ಕಡೆಗೆ ಹೊಂಟೀನಿ, ವಿಠ್ಠಲನ ದರ್ಶನಕ್ಕೆ ಅಂತ ಹೊಂಟೀನಿ. ಮನೆಗೆ ಹೋದ್ರೆ ಮತ್ತೆ ನಾಳೆ ದುಃಖ ಆಗುತ್ತೆ ಅಂತ ವಿಠ್ಠಲನ ಪಾದಾರವಿಂದಕ್ಕೆ ಚಿಂಚಲಿಯ ಭಕ್ತರ ಆ ಎಲ್ಲ ಸತ್ಕರ್ಮವನ್ನು ಸಮರ್ಪಣೆ ಮಾಡಿ ಆಮೇಲೆ ನಾನು ಊರಿಗೆ ಹೋಗ್ತೇನೆ. ಇಂಥ ಒಂದು ಒಳ್ಳೆಯ ಸತ್ಕರ್ಮ ನೀವು ಮಾಡಿದ್ದೀರಿ. ನಿಮ್ಮೆಲ್ಲರನ್ನು ಸಮಯ ಆಗಿದೆ, ಅಭಿನಂದಿಸುವ ಭಾವಗಳು ಹೃದಯದಲ್ಲಿ ತುಂಬಿದೆ. ಇನ್ನು ಹೆಚ್ಚು ಮಾತನಾಡಲ್ಲ, ಹೆಚ್ಚಿನ ಮಾತೆಲ್ಲ ಅಜಿತ್ ಪಾಟೀಲ್ರಿ ನೀವೊಂದು ಸ್ವಲ್ಪ ಹೇಳ್ರಿ ಅಂತ ಅವ್ರಿಗೆ ಹೇಳಿದ್ವಿ. ತುಂಬ ಜನ ಅಭಿನಂದಿಸುವ ವ್ಯಕ್ತಿಗಳಿದ್ದಾರೆ.
ಇಷ್ಟು ಮಾತನ್ನು ಹೇಳಿ 7 ದಿನಗಳ ಕಾಲ ನಾವು ಶ್ರವಣ ಮಾಡಿದ ಭಾಗವತವನ್ನು ಯಾವ ಗುರುಗಳ ದಯದಿಂದ ನಾನು ನಿಮಗೆ ಹೇಳಿದ್ದೇನೆ ಅಂತಹ ಗುರುಗಳಿಗೆ ಈ ಪುಣ್ಯ ಲಾಭ ಆಗಲಿ, ಅವರ ಅನುಗ್ರಹ ನಮಗಿರಲಿ. ನಿಮ್ಮೆಲ್ಲರಿಗೂ ಕೂಡ ಹರಿವಾಯು ಗುರುಗಳ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಆ ಕೃಷ್ಣ ಪರಮಾತ್ಮನ ಅನುಗ್ರಹ, ಆ ವಾದಿರಾಜರು ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು ಮಹಾ ದೊಡ್ಡ ಗುರುಗಳಿದ್ದಾರೆ, ಅವರೆಲ್ಲರ ಅನುಗ್ರಹ, ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಮ್ಮ ಬದುಕಿನಲ್ಲಿ ನಿರಂತರ ಹರಿದು ಬರಲಿ. ನಮ್ಮ ದೇಹ ಕೊಟ್ಟ ತಂದೆ ತಾಯಿಗಳಿಗೆ ಪುಣ್ಯ ಲಾಭ ಆಗಲಿ ಅಂತ ನೀವೆಲ್ಲ ಇಂಥ ಅನುಸಂಧಾನಗಳನ್ನು ಮಾಡಿರಿ. ಈ ದೇಹ ಕೊಟ್ಟಿದ್ದು ಸಾರ್ಥಕ ಆಗಿದೆ, ಅವರಿಗೆಲ್ಲ ಈ ಪುಣ್ಯ ಲಾಭ ಆಗಲಿ. ಕೊನೆಗೆ ಆ ಭಗವಂತ ಈ ನಮ್ಮ ಸತ್ಕರ್ಮದಿಂದ ಪ್ರೀತನಾಗಲಿ. ಅವನು ಪ್ರೀತನಾದರೆ ಎಲ್ಲ ಪಡ್ಕೊಂಡ ಹಾಗೆ ಅವನು ಪ್ರೀತನಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ. 1-2 ನಿಮಿಷ ನಿತ್ಯ ಕರ್ಮ. ಇಲ್ಲಿ ಚೆನ್ನಾಗಿ ವಾದ್ಯ, ಇಡೀ ಕುಟುಂಬದವರು ಕೃಷ್ಣ ಭಕ್ತರಾಗಿದ್ದಾರೆ. ಸ್ವಲ್ಪ ವಾದ್ಯ ಅಲ್ಲೇ ಕೂತು ನೀವೇ ಬಾರಿಸ್ರಿ. ನೀವು ವಾದ್ಯ ಒಂದು ಶ್ರೀರಾಮ ಜಯರಾಮ ನಮ್ಮದೊಂದು ಭಜನೆ 1-5 ನಿಮಿಷ. ಅದಾದ ಮೇಲೆ ಒಂದು ಚಿಂಚಲಿ ಬಗ್ಗೆ ನಮ್ಮ ಮಕ್ಕಳು ಒಂದು ಹಾಡು ಹೇಳಬೇಕು ಅಂತ ಅವರೇ ಒಂದು ಹಾಡು ರಚನೆ ಮಾಡ್ಕೊಂಡು ಬಂದಿದ್ದಾರೆ, ಮಕ್ಕಳೆಲ್ಲ ಸೇರಿ ಅದನ್ನೊಂದು ಸಣ್ಣ ಹಾಡು ಹೇಳ್ತಾರೆ ನಮ್ಮ ಮಕ್ಕಳು. ಅದಾದ್ಮೇಲೆ ನೀವು ಮಾತಾಡ್ರಿ. ಎಷ್ಟು ಚೆನ್ನಾಗಿ ಮಾತನಾಡ್ತೀರಿ ನೀವು. ಭಾಗವತ್ ಸಪ್ತಾಹ ನೀವು ಮಾಡ್ಬೋದು, ಅಷ್ಟು ಚೆನ್ನಾಗಿ ಮಾತನಾಡ್ತೀರಿ. ಶ್ರೀಶೈಲ, ಅವರಲ್ಲಿ ಶ್ರೀ ಅಂದರೆ ವಾಕ್ಶ್ರೀ, ಅದು ಬೆಟ್ಟದಂತೆ ಇದೆ, ಅದಕ್ಕೆ ಅವರು ಶ್ರೀಶೈಲ ಅಂತ ಅವ್ರಿಗೆ ಹೆಸರು. ತುಂಬ ಚೆನ್ನಾಗಿ. ಆಮೇಲೆ ಆ ಮೈಕಿನವ್ರಿಗೊಂದು ಕೃತಜ್ಞತೆ ಹೇಳಬೇಕು. ಬಹಳ ಚೆನ್ನಾಗಿ ಮೈಕ್ ಸೌಂಡ್ ಸಿಸ್ಟಮ್ ಇಲ್ಲಿಂದ ಮೈಸೂರಿಗೆ ಕರೆಸ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ರು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಆಮೇಲೆ ಕೂತು ಕೇಳಿದ ನಿಮಗೆಲ್ಲ ಭಗವಂತ ಅನುಗ್ರಹ ಮಾಡಲಿ. ಎಲ್ಲರಿಗೂ ಕಾರ್ಯಕರ್ತರು ತುಂಬ ಮಂದಿ ನುಡಿದಿದ್ದಾರೆ, ಅವರಿಗೆಲ್ಲ ಭಗವಂತ ಶ್ರೇಯಸ್ಸು ಮಾಡಲಿ ಅಂತ ಇವತ್ತು ರಾಮನಾಮ ಧ್ಯಾನದ ಜೊತೆಗೆ ನಮ್ಮ ಕರ್ಮವನ್ನು ದೇವರಿಗೆ ಅರ್ಪಿಸೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ, ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ, ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ, ರಾಮ 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 ಹರೇ ಹರೇ, ಕೃಷ್ಣ 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 ಹರೇ ಹರೇ. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಇಷ್ಟು ಸುಂದರವಾದ ಗುರುಸ್ಥಾನದಲ್ಲಿ ನಿಂತು ಪ್ರೇರಕರಾದ ಶಕ್ತಿ ವಿಜೇಂದ್ರಾಚಾರ್ಯ ಜೊತೆಗೆ ದೊಡ್ಡ ಶಕ್ತಿ ನಾಗೇಂದ್ರ ಪ್ರಭುಪಾದರು. ನಾಗೇಂದ್ರ ಅವರ ಗುರುಗಳ ಒಂದು ವಿಶೇಷವಾದ
ಒಂದು ಸಂಯೋಜನೆ ಸಹಕಾರಗಳ ಜೊತೆಗೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೆದಿದೆ. ಅವರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಕಾರ್ಯಕರ್ತರಿಗೆ ಸ್ವಲ್ಪ ಕಂಟ್ರೋಲ್ ತಪ್ಪಿದೆ. ಅವರಿಗೆ ಚಿಂಚಲಿಗೆ ಹಳಬರು ಕಾರ್ಯಕರ್ತರು, ಆದರೆ ಚಿಂಚಲಿ ಮಂದಿ ವಿಜೇಂದ್ರಾಚಾರ್ಯ ಮಾತು ಕೇಳ್ತಾರೆ, ಅವ್ರ ಮಾತು ಕೇಳಂಗಿಲ್ಲ ಅಂತ ಅವ್ರಿಗೊಂದು ಅನಿಸಿದೆ. ಅದಕ್ಕೆ ಅದನ್ನು ಸತ್ಯ ನೀವು ಮಾಡಬೇಕು. ಏನು ಅಂದರೆ ಪ್ರಸಾದ ವಿನಿಯೋಗ ಇನ್ನೂ ಸಮಯ ಇದೆ, ಅದಕ್ಕಿಂತ ಮೊದಲು ಕಾರ್ಯಕ್ರಮ ಇದೆ, ಅಲ್ಲಿಯ ತನಕ ನೀವು ಹೇಳಬಾರ್ದು. ಇವತ್ತಿನ ಭಾಗವತದ ಫಲ ಏನು ಅಂದರೆ ನೀವು ಎದ್ರೆ ಫಲ ಸಿಗಂಗಿಲ್ಲ. ನಾವು ಹೇಳಿ ಇನ್ನೂ ತನಕ ಹೇಳಬಾರ್ದು, ನೀವು ಗಪ್ಪು ಕೊಡಬೇಕು. ಹರೇ ನಮಃ.